ನಾವು ನಿನ್ನೆ ತನಕ ಕೇಳಿದ್ದರಲ್ಲಿ ಕೆಲವರಿಗೆ ಕೆಲವು ಸಂಶಯಗಳು ಬರಬಹುದು. ನಾನು ಪ್ರತಿಯೊಂದು ಸಂಶಯಗಳಿಗೂ ಉತ್ತರ ಕೊಡ್ತಾ ವಿವರವಾಗಿ ಹೇಳಿಲ್ಲ. ಯಾಕೆಂದ್ರೆ ನಮಗೆ ಒಂದೊಂದು ಸ್ಕಂಧವನ್ನು ಒಂದೊಂದು ದಿವಸದಲ್ಲಿ ಸಂಕ್ಷೇಪ ಮಾಡಬೇಕು. ಇದು ಏನಿದು ದಕ್ಷ ಪ್ರಜಾಪತಿ ಅವರಿವರ ಸಂತಾನ 100 ಗಟ್ಟಲೆ 1000 ಗಟ್ಟಲೆ ಮಕ್ಕಳಾಗುವುದು, ಇದೆಲ್ಲ ಏನು ಕಥೆ, ಇದನ್ನೆಲ್ಲ ಹೇಗೆ ನಂಬುವುದು ಅಂತ ಕೆಲವರಿಗೆ ಸಂಶಯ ಬರ್ತಾ ಇರ್ತದೆ. ಅದು ಸಂಶಯ ಬಂದರೂ ಕೇಳೋದಿಲ್ಲ. ಅವರೊಳಗೆ ಸಂಶಯ ಪಟ್ಟುಕೊಂಡು ಅದೇನೋ ಇರ್ಬೋದು, ನಮ್ಗೆ ಯಾಕೆ ಅಂತ. ಕೆಲವರು ಇಂಥದೇ ಪುರಾಣದಲ್ಲಿ ಇರೋದೆಲ್ಲ ಹೀಗೆ, ಅದನ್ನು ನಂಬಲಿಕ್ಕೆ ಆಗದಂಥದ್ದು ಅಂತ ತಮ್ಮೊಳಗೆ ಉತ್ತರ ಹುಡುಕಿಕೊಂಡು ಕೂತು ಬಿಡ್ತಾರೆ, ಕೇಳುವುದಿಲ್ಲ. ವಾಸ್ತವಿಕವಾಗಿ 3 ಸಂಗತಿಗಳನ್ನ ತಿಳ್ಕೊಂಡು ಈ ಪ್ರಶ್ನೆ ಬರಬೇಕು. ಒಂದೇನು ಅಂದ್ರೆ, ಹೀಗೆ ಪ್ರಶ್ನೆ ಮಾಡುವರು ನಮ್ಮ ಹಾಗೆ ಅವರು 100 ವರ್ಷ ಬದುಕಿದಂಥ ಸಾಮಾನ್ಯ ಮನುಷ್ಯರು ಅಂತ ತಿಳ್ಕೊಂಡು ಪ್ರಶ್ನೆ. ನಮಗೆ ನಮ್ಮ ಹಾಗೆಯೇ ಎಲ್ಲರೂ ಅಂತ ತಿಳ್ಕೊಂಡು ನಾವು ಜಡ್ಜ್ ಮಾಡೋದು. ದಕ್ಷ ಪ್ರಜಾಪತಿ ಅಥವಾ ಈ ಹಿಂದೆ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಅವರು ಮನುಷ್ಯರಲ್ಲ, ದೇವತೆಗಳು. ಒಂದು ವಿಷಯ, ದೇವತೆಗಳು ಅಂತಂದ್ರೆ ಮನುಷ್ಯರಿಗಿಂತ ಅತಿಮಾನುಷ್ಯ ಶಕ್ತಿ ಇರುವವರು, ಅಪರೋಕ್ಷ ಜ್ಞಾನಿಗಳು. ಅವರಲ್ಲಿ ಮನುಷ್ಯರಂತೆ ಅವರು ಇರಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪು. ಇನ್ನೊಂದು ವಿಷಯ ಏನು ಅಂದ್ರೆ, ಮನುಷ್ಯನ ಆಯುಸ್ಸು ಹೆಚ್ಚು ಅಂದ್ರೆ ಎಷ್ಟು ಚಿರಂ ಜೀವತಿ ಸ ವರ್ಷ ಶತಂ ಜೀವತಿ. ಬಹಳ ಅಂದ್ರೆ 100 ವರ್ಷ, ಶತಮಾನೋತ್ಸವ ಆಯ್ತು ಅಂದ್ರೆ ಭಾರಿ ಸಂಭ್ರಮ, 100 ವರ್ಷ ಬದುಕಿಬಿಟ್ರು ಅಂತ ಸಂಭ್ರಮೋ ಸಂಭ್ರಮ. ಅವರು ಆಗಲ್ಲ. ದಕ್ಷ ಪ್ರಜಾಪತಿ ಆಯುಷ್ಯ ಎಷ್ಟು ಗೊತ್ತಾ? ಅವನ ಅಧಿಕಾರದ ಅವಧಿ ಆಯುಸ್ಸಲ್ಲ. ಒಂದು ಮನ್ವಂತರಕ್ಕೆ ಒಬ್ಬ ದಕ್ಷ, ಅವನು 30,85,70,70,000 ವರ್ಷ ಅವನ ಅಧಿಕಾರದ ಅವಧಿ. ಕೋಟಿ ವರ್ಷ ಬದುಕುವವರಿಗೆ 100 ಮಕ್ಕಳಿದ್ರೆ ಏನು ಆಶ್ಚರ್ಯ. 100 ವರ್ಷ ಬದುಕುವವರಿಗೆ 25-30 ಡಜನ್ ಗಟ್ಟಲೆ ಇರ್ತದೆ. ಅವರು ಅದು ಯಾವುದನ್ನು ಯೋಚಿಸುವುದಿಲ್ಲ. ಅಂದ್ರೆ ನಮಗೆ ಪ್ರಶ್ನೆ ಬರುವಾಗ ನಮಗೆ ಒಟ್ಟು ಶಾಸ್ತ್ರದ ಬ್ಯಾಕ್ಗ್ರೌಂಡೇ ಗೊತ್ತಿರುವುದಿಲ್ಲ. ಮೂರನೆಯದ್ದು, ಇದು ಯುಗಾಂತರದ ವಿಷಯ. ಯುಗಾಂತರದಲ್ಲಿ ಮನುಷ್ಯರಿಗೆ ಕೂಡ ಈಗ ಕಲಿಯುಗದಲ್ಲಿ ಇರತಕ್ಕಂಥ ಶಕ್ತಿಗಿಂತ ವಿಶಿಷ್ಟವಾದ ಶಕ್ತಿಗಳಿದ್ದವು. ಅದರಿಂದ ಮನುಷ್ಯ ಲೋಕದಲ್ಲೂ ಈಗಕ್ಕಿಂತ ಹೆಚ್ಚು ದೀರ್ಘ ಜೀವನ ಇತ್ತು, ಇದಕ್ಕಿಂತ ಹೆಚ್ಚು ಶಕ್ತಿ ಇತ್ತು, ಇದಕ್ಕಿಂತ ಹೆಚ್ಚು ತಪಶಕ್ತಿ ಇತ್ತು. ಅದರಿಂದ ಮನುಷ್ಯ ಲೋಕದಲ್ಲಿ ಕೂಡ ಬೇರೆ ಯುಗಗಳಲ್ಲಿ ಕಲಿಯುಗಕ್ಕಿಂತ ವಿಶಿಷ್ಟವಾಗಿರತಕ್ಕಂಥ ಶಕ್ತಿ ಇದ್ದವರಿದ್ದರು. ಇದು ಮನುಷ್ಯ ಲೋಕಕ್ಕೆ ಸಂಬಂಧಪಟ್ಟದಲ್ಲ, ಇದು ದೇವತೆಗಳು. ದಕ್ಷ ಪ್ರಜಾಪತಿ ದೇವಕೋಟಿಯಲ್ಲಿ ಬಹಳ ಎತ್ತರದಲ್ಲಿರುವವ, ಇಂದ್ರನ ಅನಂತರ ಬರತಕ್ಕಂಥವ ಬಹಳ ದೊಡ್ಡ ದೇವತೆ ಅವನು. ಮತ್ತು ಇದು ಕೋಟಿಗಟ್ಟಲೆ ವರ್ಷಗಳ ಕಾಲ ಬದುಕಿರತಕ್ಕಂಥ ಒಂದು ದೈವಿ ಸೃಷ್ಟಿಯ ಬಿತ್ತರ ಹೇಳ್ತಾ ಇರುವುದು. ಇದು ಮನುಷ್ಯ ಸೃಷ್ಟಿಯ ವಿಷಯವೇ ಇನ್ನೂ ಬರಲಿಲ್ಲ, ಇದು ದೇವಲೋಕದ ಕಥೆ. ಇದನ್ನು ತಿಳ್ಕೊಂಡು ನಮಗೆ ಪ್ರಶ್ನೆ ಮಾಡಲಿಕ್ಕೆ ಹೊರಟ್ರೆ ನಮ್ಮ ಪ್ರಶ್ನೆ ಹುಟ್ಟುವಾಗಲೇ ಓಹೋ ಹೀಗೆ ಪ್ರಶ್ನೆ ಮಾಡಬಾರ್ದು, ಇದು ಅಸಂಗತ ಅಂತ ಹೊರಟೋಗ್ಬಿಡುತ್ತೆ, ಪ್ರಶ್ನೆಯೇ ಬರುವುದಿಲ್ಲ. ಇದೆಲ್ಲ ಪ್ರಶ್ನೆಗಳೇನು ಅಂದ್ರೆ, ನಮ್ಮ ಹಾಗೆ 100 ವರ್ಷ ಬದುಕೋರು, ನಮ್ಮ ಹಾಗೆ ಅದಕ್ಷರು, ಅವನು ದಕ್ಷ ನಾವು ಅದಕ್ಷರು ಅಂದ, ಇದೆಲ್ಲ ಗೊತ್ತಿಲ್ಲದೆ ಇದ್ದಾಗ ಇಂಥ ಪ್ರಶ್ನೆಗಳು ಬರ್ತವೆ. ಹೀಗೆ ಆದ ಮೇಲೆ ಕೂಡ ಒಂದು ಪ್ರಶ್ನೆ ಬಂತು. ಈ ಎಲ್ಲ ಪ್ರಶ್ನೆಗಳು ದೊಡ್ಡ ಸಂಗತಿ ಅಲ್ಲ. ಪರೀಕ್ಷಿತ್ ರಾಜನಿಗೆ ಬೇರೆ ಒಂದು ಪ್ರಶ್ನೆ ಬಂತು. ಅಲ್ಲ, ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ ಭಗವಂತ, ದೇವತೆಗಳಿಗೆ ಉಪಕಾರ ಮಾಡ್ತಾ ಇದ್ದಾನೆ. ದೇವರಿಗೆ ಈ ಡಿಸ್ಕ್ರಿಮಿನೇಷನ್, ತಾರತಮ್ಯ ಯಾಕೆ? ದೇವರಿಗೆ ಎಲ್ಲ ಒಂದೇ ಅಲ್ವಾ? ಅವನ ಸೃಷ್ಟಿಯಲ್ಲಿ ಅವನು ದೈತ್ಯರನ್ನ ನಾಶ ಮಾಡುವುದು ಅಂದ್ರೆ ಏನು, ದೇವತೆಗಳನ್ನು ಉದ್ಧಾರ ಮಾಡುವುದು ಅಂದ್ರೆ ಏನು? ಇದು ಪಕ್ಷಪಾತ ಆಯ್ತಲ್ಲ. ಇಬ್ರು ಭಗವಂತನ ಸೃಷ್ಟಿ. ಮಕ್ಕಳಲ್ಲಿ ಕೆಲವು ಮಕ್ಕಳನ್ನ ಸಸಾರ ಮಾಡಿ ಕೆಲವು ಮಕ್ಕಳನ್ನ ನಾವು ಬಹಳ ಪ್ರೀತಿ ಮಾಡಿದರೆ ಹೇಗೆ ಅನ್ಯಾಯ ಆಗತ್ತೆ, ಹಾಗಾಯ್ತಲ್ವಾ? ದೇವರು ಯಾಕೆ ದೇವತೆಗಳ ಪಕ್ಷಪಾತಿಯಾಗಿ ನಿಲ್ತಾನೆ? ದೇವರಿಗೂ ಪಕ್ಷಪಾತ ಉಂಟೋ ಅಂತ ಒಂದು ಪ್ರಶ್ನೆ ಮಾತ್ರ ಪರೀಕ್ಷಿತ್ ರಾಜನಿಗೂ ಬಂತು, ನಮಗೆ ಮಾತ್ರ ಅಲ್ಲ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಒಂದು ವಿಷಯ ನಿನಗೆ, ಇದಕ್ಕೆ ನಾನು ಉತ್ತರ ಕೊಡುವುದಲ್ಲ. ಈ ಪ್ರಶ್ನೋತ್ತರ ಹಿಂದೆ ನಡೆದಿತ್ತು. ಧರ್ಮರಾಜ ರಾಜಸೂಯ ಯಾಗ ಮಾಡಿದಾಗ, ಆ ರಾಜಸೂಯ ಯಾಗದಲ್ಲಿ ಕೃಷ್ಣ ಶಿಶುಪಾಲನನ್ನ ಹತ್ಯೆ ಮಾಡಿದಾಗ, ಶಿಶುಪಾಲನ ಜೀವ ಜ್ಯೋತಿ ಕೃಷ್ಣನ ದೇಹದ ಒಳಗೆ ಹೋಗಿ ಪ್ರವೇಶ ಮಾಡಿದಾಗ, ಇದು ಒಂದು ಕಡೆ ಅವನನ್ನ ಕೃಷ್ಣ ಕೊಂದ, ಇನ್ನೊಂದು ಕಡೆ ಅವನ ಜೀವ ಹೋಗಿ ಭಗವಂತನ ಒಳಗೆ ಸೇರಿತು. ಏನಿದು ಪಾಪ ಪುಣ್ಯಗಳಿಗೆ ಏನು ವ್ಯವಸ್ಥೆ? ಪಾಪಿಗಳು ಕೂಡ ಭಗವಂತನ ಹೋಗಿ ಸೇರ್ತಾರೋ ಅಥವಾ ಪುಣ್ಯಾತ್ಮನು ಮಾತ್ರ ಸೇರೋದೋ ಅಥವಾ ಪಾಪಕ್ಕೆ ಕ್ಷಮೆ ಉಂಟೋ, ಏನು ಕಥೆ ಅಂತ ಗೊಂದಲ ಆಗತ್ತೆ ಧರ್ಮರಾಜನಿಗೆ. ಆವಾಗ ರಾಜಸೂಯ ಸಭೆಯಲ್ಲೇ ಬಂದಿದ್ದಂಥ ನಾರದರ ಬಳಿ ಧರ್ಮರಾಜ ಇದೇ ಪ್ರಶ್ನೆಯನ್ನು ಹಾಕಿದ್ದ. ಅದರಿಂದ ಈ ಇಡೀ ಸ್ಕಂಧ ಇದು ಧರ್ಮರಾಜ ಮತ್ತು ನಾರದರ ಸಂವಾದ ರೂಪವಾಗಿ ನಡೆದಂಥ, ನಿನ್ನ ಅಜ್ಜನ ಕಾಲದಲ್ಲಿ ನಡೆದಂಥ ಇತಿಹಾಸವನ್ನೇ ನಿನಗೆ ಹೇಳ್ತೇನೆ. ಭಗವಂತನಿಗೆ ತಾರತಮ್ಯ ಇಲ್ಲ. ಮೊದಲು ವಿಷಯ ತಿಳ್ಕೋ. ಜೀವದಲ್ಲಿ 3 ಸ್ವಭಾವಗಳಿದೆ: ಸಾತ್ವಿಕ ಸ್ವಭಾವ, ರಾಜಸ ಸ್ವಭಾವ, ತಾಮಸ ಸ್ವಭಾವ ಅಂತ.
ಅದರಲ್ಲಿ ಭಗವಂತ ಏನೂ ಮಾಡುವುದಿಲ್ಲ. ನಾವು ಏನು ಮಾಡಿದ್ದೇವೋ ಅದನ್ನು ತಿರುಗಿಸಿ ನಮಗೆ ಅದು ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ. ನಾವು ದ್ವೇಷ ಮಾಡಿದರೆ ಅದರಿಂದ ನಾವು ದ್ವೇಷವನ್ನೇ ಪಡಿತೇವೆ. ನಾವು ಪ್ರೀತಿ ಮಾಡಿದರೆ ಅದರಿಂದ ಪ್ರೀತಿಯನ್ನೇ ಪಡಿತೇವೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನೇ ಪಡಿತೇವೆ. ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದನ್ನು ಪಡಿತೇವೆ. ಅದು ಜೀವದ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಭಗವಂತ ಅದರಲ್ಲಿ ಯಾವುದೇ ತಾರತಮ್ಯ ಮಾಡುವುದಿಲ್ಲ ಅನ್ನತಕ್ಕಂಥ ಸಾರವನ್ನು ಮೊದಲು ಹೇಳಿ, ಅದಕ್ಕೆ ಪೂರಕವಾಗಿ 7ನೇ ಸ್ಕಂಧದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವೀಗ ವೈವಸ್ವತ ಮನ್ವಂತರದ ಒಂದು ಅವತಾರವನ್ನು ನೋಡಿದ್ದೇವೆ. ಅದು ನಿಜವಾಗಿ ಸ್ವಯಂಭೂ ಮನ್ವಂತರಲ್ಲಿ ನಡೆದದ್ದು, ವೈವಸ್ವತ ಮನ್ವಂತರಲ್ಲಿ ನಡೆದದ್ದು. ಅದು ವರಾಹಾವತಾರದ ಕಥೆ. 10 ಅವತಾರಗಳಲ್ಲಿ ವರಾಹಾವತಾರದ ಒಂದು ಕಥೆ ಗೊತ್ತಾಗಿದೆ. ಅದರ ನಂತರ ವೈವಸ್ವತ ಮನ್ವಂತರಲ್ಲಿ ನಡೆದ ವಿಶೇಷ ಅವತಾರ ನರಸಿಂಹಾವತಾರ. ನರಸಿಂಹಾವತಾರದ ಕಥೆಯನ್ನು ವಿಸ್ತಾರವಾಗಿ ಬಿತ್ತರಿಸುವುದಕ್ಕೋಸ್ಕರ ಅದರ ನಂತರ ತ್ರಿಪುರ ಸಂಹಾರದ ಒಂದು ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾ, ಅದರ ನಂತರ 4 ವರ್ಣಗಳು, 4 ಆಶ್ರಮಗಳು, ಅವರ ಧರ್ಮ ಏನು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ 4 ಆಶ್ರಮಗಳ ಧರ್ಮಗಳೇನು, ಚತುರ್ವರ್ಣಗಳು ಅಂದ್ರೆ ಏನು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಈ ವಿಭಾಗ ಮಾಡಿದ್ದಾರೆ. ಇದರ ಔಚಿತ್ಯ ಏನು, ಇದರ ಅರ್ಥ ಏನು, ಇದನ್ನೆಲ್ಲ ಹೇಳತಕ್ಕಂಥ ಭಾಗ ಕೊನೆಯಲ್ಲಿ ಇಷ್ಟು ವಿಷಯ. ಒಟ್ಟು 7ನೇ ಸ್ಕಂಧದಲ್ಲಿ ನರಸಿಂಹಾವತಾರ, ಚತುರಾಶ್ರಮ, ಚತುರ್ವರ್ಣಗಳ ವ್ಯವಸ್ಥೆ ಮತ್ತು ಮಧ್ಯದಲ್ಲಿ ಒಂದು ತ್ರಿಪುರ ಸಂಹಾರದ ಕಥೆ. ಇಷ್ಟು ಪೂರ್ಣ 7ನೇ ಸ್ಕಂಧದಲ್ಲಿ ಬರತಕ್ಕಂಥ ವಿಷಯಗಳು ಅಂತ ನಾವು ತಿಳ್ಕೊಂಡ್ಬಿಟ್ರೆ ಇಲ್ಲಿಗೆ 7ನೇ ಸ್ಕಂಧ ಮುಗಿಸ್ಬಿಡ್ಬೋದು. ಒಂದು ಘಟ್ಟದಲ್ಲಿ 7ನೇ ಸ್ಕಂಧ ಮುಗಿಯಿತು ಇಲ್ಲಿಗೆ. ಇನ್ನು ಸ್ವಲ್ಪ ವಿವರವಾಗಿ ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ ಅಂತ ಧರ್ಮರಾಜ ನಾರದ ಹತ್ರ ಕೇಳ್ತಾನೆ. ಮಹಾಪಾಪಿಯವ ಶಿಶುಪಾಲ ಜೀವನದಲ್ಲಿ ಒಂದೇ ಒಂದು ಕ್ಷಣ ಒಳ್ಳೆಯದನ್ನ ಯೋಚನೆ ಮಾಡಿದವನಲ್ಲ. ಅವನಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡದಿಂದಿನಿಂದ ಕೃಷ್ಣನನ್ನು ಬೈಲಿಕ್ಕೆ ಶುರು ಮಾಡಿದ್ದ. ಆಮೇಲೆ ಸಾಯೋ ಕ್ಷಣದವರೆಗೂ ಕೃಷ್ಣನನ್ನು ಬೈತಾನೇ ಸತ್ತ. ಅಂಥ ಪಾಪಿ ಅವನ ಜ್ಯೋತಿ ಕೃಷ್ಣನ ದೇಹದೊಳಗೆ ಪ್ರವೇಶ ಮಾಡಿತಲ್ಲ, ಇದು ಏನು ಅಂತ ನನಗೆ ಅರ್ಥ ಆಗೋದಿಲ್ಲ. ಅವನು ಎಂಥ ಪಾಪಿ, ನಿಜವಾಗಿ ಅವನಿಗೆ ಏನು ಶಿಕ್ಷೆ ಆಗಬೇಕಿತ್ತು ಅಂದ್ರೆ, ಶಪಥೋ ರಸಕೃದ್ವಿಷ್ಣು ಯದ್ಬ್ರಹ್ಮ ಪರಮವ್ಯಯಂ ಶ್ವಿತ್ರೋ ನ ಜಾತೋ ಜಿಹ್ವಾಯಾಂ ನಾಂಧಂ ವಿವಿಶತು ಸ್ತಮಃ. ಧರ್ಮರಾಜ ಹೇಳ್ತಾನೆ, ಶಿಶುಪಾಲ ನಿಜವಾಗಿ ಯಾರು ಅನ್ನುವುದನ್ನ ತಿಳ್ಕೊಂಡ್ರೆ ಇದು ಅರ್ಥ ಆಗತ್ತೆ. ಮುಂದೆ ಅದನ್ನ ವಿವರ ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ಆ ಶಿಶುಪಾಲ ದೂರದವನಲ್ಲ. ಧರ್ಮರಾಜನಿಗೆ ಹೆಣ್ಣು ಕೊಟ್ಟ ಮಾವ. ಶಿಶುಪಾಲನ ಮಗಳನ್ನ ಧರ್ಮರಾಜ ಮದುವೆ ಮಾಡಿಕೊಂಡಿದ್ದ. ಅಂಥ ಅಳಿಯನ ಯಾಗಕ್ಕೆ ಅಡ್ಡಿ ಮಾಡಬೇಕು ಅಂತ ಬಂದು ಕೂತವ. ಅವನು ಅಗ್ರಪೂಜೆ ಕೃಷ್ಣನಿಗೆ ಮಾಡುವಾಗ ಯಾವಚ್ಛಕ್ತಿ ವಿರೋಧ ಮಾಡಿದವ, ಅವಾಚ್ಯವಾಗಿ ಕೃಷ್ಣನನ್ನು ಬೈದವ. ನಿಜವಾಗಿ ಅವನು ಕೃಷ್ಣನಿಂದೆ ಮಾಡಿದ್ದನ್ನ ಕೇಳಿದರೆ ನನಗನ್ಸ ಮಾಡ್ತಾನೆ, ನಾಲಿಗೆಗೆ ಕುಷ್ಠರೋಗ ಹಿಡಿದು ಸಾಯಬೇಕಿತ್ತವ. ಅಂಥ ಜೀವ ಭಗವಂತನ ಒಳಗೆ ಪ್ರವೇಶ ಮಾಡುವುದು ಅಂದ್ರೆ ಏನು? ಅಂಧಂತಮಸ್ಸಿಗೆ ಹೋಗ್ಬೇಕಿತ್ತು. ಅವನು ಒಬ್ಬನೇ ಅಲ್ಲ, ಅವನ ಸೋದರ ದಂತವಕ್ರ, ಇಬ್ಬರೂ ಕೂಡ ತಮ್ಮ ಬದುಕಿನ ಧ್ಯೇಯ ಅಂದ್ರೆ ಕೃಷ್ಣನನ್ನ ವಿರೋಧಿಸುವುದು ತಮ್ಮ ಜನ್ಮದ ಧ್ಯೇಯ. ತಾವು ಹುಟ್ಟಿದ್ದರ ಉದ್ದೇಶವೇ ಅದು ಅನ್ನುವ ಹಾಗೆ ನಡ್ಕೊಂಡವರು. ಅಂಥ 2 ಪಾಪಿಗಳು ಕೃಷ್ಣನೊಳಗೆ ಜ್ಯೋತಿಸ್ಸು ಪ್ರವೇಶ ಆಗಿ ಉದ್ಧಾರ ಆದರು ಅಂದ್ರೆ ಇದು ಏನು ಅರ್ಥ? ನನಗೆ ಈ ವಿಷಯವೇ ಅರ್ಥ ಆಗೋದಿಲ್ಲ. ಇದರ ಹಿಂದೆ ಇರತಕ್ಕಂಥ ಭಗವಂತನ ಲೀಲೆ ಏನು? ಹಾಗಾದರೆ ಏನು ಮಾಡಿದ್ರು, ಕೆಲವರು ಹೇಳ್ತಾರೆ ಏನು ಮಾಡಿದ್ರು ಹೋಗಿ ಭಗವಂತನಲ್ಲಿ ಸೇರುವುದು, ಮೂಲಕ್ಕೆ ಹೋಗಿ ಸೇರಬೇಕಲ್ಲ, ಹೊರಟಲ್ಲಿ ಹೋಗಿ ಸೇರುವುದು. ಹಾಗಾದ್ರೆ ಭಕ್ತಿ ಯಾಕೆ ಮಾಡಬೇಕು? ಬೈದರೂ ಹೋಗೋದು ಮೋಕ್ಷಕ್ಕೆ, ಹೊಗಳಿದ್ರು ಹೋಗೋದು ಮೋಕ್ಷಕ್ಕೆ, ದ್ವೇಷ ಮಾಡಿದ್ರು ಮೋಕ್ಷಕ್ಕೆ ಹೋಗುದು. ಮತ್ತೆ ಕಷ್ಟಪಟ್ಟು ಭಕ್ತಿ ಯಾಕೆ ಮಾಡಬೇಕು? ಏನು ಮಾಡಿದ್ರು ದೇವರ ಹತ್ರ ಹೋಗೋದು ಗ್ಯಾರಂಟಿ ಅಂದಮೇಲೆ ನಾವು ದ್ವೇಷ ಯಾಕೆ ಮಾಡಬಾರದು? ದೇವರನ್ನ ಭಕ್ತಿಯೇ ಯಾಕೆ ಮಾಡಬೇಕು? ಭಕ್ತಿ ಮಾಡಿ ಅಂತ ಶಾಸ್ತ್ರ ಹೇಳ್ತಾವೆ. ಅವನು ದ್ವೇಷ ಮಾಡಿ ಭಗವಂತನನ್ನು ಸೇರಿದ. ಹಾಗಾದ್ರೆ ಭಕ್ತಿ ಮಾಡಿದವರಿಗೂ ದ್ವೇಷ ಮಾಡಿದವರಿಗೂ ಒಂದೇ ಫಲ ಕೊಟ್ರೆ ಇದು ತಾರತಮ್ಯ. ದೇವರು ಎಲ್ರಿಗೂ ಒಂದೇ ಫಲ ಕೊಡ್ತಾನೆ. ಪರೀಕ್ಷೆಯಲ್ಲಿ ಬರೆಯದೇ ಇದ್ದವರು ಪಾಸು, ಬರೆದವರು ಪಾಸು. ಅದೆಂಥ ಮೇಷ್ಟ್ರು?
ಹಾಗಾಗಿ ತಾರತಮ್ಯ ಅನ್ನೋದು ಯಾವಾಗ ಗೊತ್ತುಂಟ, ತಾರತಮ್ಯ ಇದ್ದವರಿಗೆ ಸಮಾನವಾದ ಟ್ರೀಟ್ಮೆಂಟ್ ಕೊಟ್ರೆ ತಾರತಮ್ಯ. ಯಾರಲ್ಲಿ ತಾರತಮ್ಯ ಇದೆ ಅವರನ್ನ ತರತಮ ಭಾವದಿಂದ ನೋಡುವುದು ತಾರತಮ್ಯ ಅಲ್ಲ. ಇದು ದೇವರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೋ ಏನು ಕಥೆ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಒಂದು ಮಾತು ಹೇಳ್ತಾರೆ, ನೋಡಪ್ಪ ನಿನಗೆ ಒಂದು ಸಂಗತಿ ಏನು ಅಂದ್ರೆ, ತಪ್ಪು ಮಾಡಿದವರು ಕಷ್ಟವನ್ನು ಅನುಭವಿಸ್ತಾರೆ, ಒಳ್ಳೇದು ಮಾಡಿದವರು ಒಳ್ಳೇದನ್ನು ಅನುಭವಿಸ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಒಂದೇ ದೇಹದಲ್ಲಿ ಎರಡು ಜೀವಗಳಿರ್ತವೆ. ಅದ್ರಲ್ಲಿ ಒಂದು ಒಳ್ಳೆ ಜೀವ, ಒಂದು ಕೆಟ್ಟ ಜೀವ. ಅದಕ್ಕೆ ಅನ್ಯಾಯ ಮಾಡಿದಂತಹ ಜೀವಕ್ಕೆ ಕೆಟ್ಟದಾಗತ್ತೆ, ಒಳ್ಳೆ ಜೀವಕ್ಕೆ ಒಳ್ಳೇದಾಗತ್ತೆ. ಎರಡು ಜೀವಗಳಿರ್ತವೆ. ಇದು ಏನಾಯ್ತು ಅಂತಂದ್ರೆ, ಈ ಹಿರಣ್ಯಕಶಿಪುವಿನಿಂದ ಇದರ ಮೂಲ ಇದೆ. ಸನಕಾದಿಗಳು ಭಗವಂತನ ದರ್ಶನಕ್ಕೆ ಹೋದಾಗ ಜಯ ವಿಜಯರು ಅವರು ನಗ್ನರಾಗಿ ಬಂದದ್ದು ನೋಡಿ ಒಳಗೆ ಬಿಡಲಿಲ್ಲ. ಒಳಗೆ ಬಿಡದೇ ಇದ್ದಾಗ ಭಗವಂತನನ್ನು ದ್ವೇಷಿಸುವ ಅಸುರ ಯೋನಿಯಲ್ಲಿ ಹುಟ್ಟಿ 3 ಜನ್ಮದಲ್ಲಿ ಭೂಮಿಯಲ್ಲಿ ಆ ಶಿಕ್ಷೆಯನ್ನು ಅನುಭವಿಸಿ ಅಂತ ಸನಕಾದಿಗಳು ಶಾಪ ಕೊಟ್ಟರು. ಆ ಶಾಪದ ಫಲವಾಗಿ ಮೊದಲು ಹಿರಣ್ಯಕಶಿಪುವಾಗಿ ಹುಟ್ಟಿದ್ರು. ಅಂದ್ರೆ ಹಿರಣ್ಯಕಶಿಪುವಿನ ದೇಹದೊಳಗೆ ಜಯ ವಿಜಯರು ಸೇರಿಕೊಂಡ್ರು. ಹಾಗಾಗಿ ಒಂದು ದೇಹದೊಳಗೆ ಇದನ್ನ ಇವತ್ತು ಅರ್ವಾಚೀನ ಮನೋವಿಜ್ಞಾನಿಗಳು ಏನು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಒಂದೇ ಜೀವದಲ್ಲಿ ಒಂದು ಕಡೆ ಒಳ್ಳೆತನ, ಒಂದು ಕಡೆ ಕೆಟ್ಟತನ. ಒಮ್ಮೆ ಒಳ್ಳೆತನ ಜಾಗೃತ ಆಗುದು, ಒಮ್ಮೆ ಕೆಟ್ಟತನ. ಯಾಕಂದ್ರೆ ಎರಡು ಜೀವಗಳು ಕೆಲಸ ಮಾಡ್ತಾ ಇವೆ ಒಂದು ದೇಹದೊಳಗೆ. ಅದೇ ಹಿರಣ್ಯಕಶಿಪುಗಳು ಮೊದಲು ಅವಳಿ ಮಕ್ಕಳಾಗಿ ಹುಟ್ಟಿದ್ರು ಒಬ್ಬಳೆ ತಾಯಿಗೆ. ಅನಂತರ ಒಬ್ಬಳೆ ತಾಯಿಗೆ ಬೇರೆ ಬೇರೆ 2 ಸರ್ತಿ ಪ್ರತ್ಯೇಕ ಹುಟ್ಟಿದ್ರು. ಅವರೇ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು. ಅದ ನಂತರ ಅಕ್ಕ ತಂಗಿಯರಿಗೆ ಮಕ್ಕಳಾಗಿ ಶಿಶುಪಾಲ ದಂತವಕ್ರಾಗಿ ಕೃಷ್ಣಾವತಾರ ಕಾಲದಲ್ಲಿ ಹುಟ್ಟಿದ್ರು. ಇವರು ಮೂಲತಃ ಇವರ ಒಳಗೆ ಒಂದು ಶಿಶುಪಾಲ ದಂತವಕ್ರ ಒಳಗೆ ಒಂದು ಹಿರಣ್ಯಕಶಿಪು ಅನ್ನುವಂಥ ದುಷ್ಟ ಜೀವ ಇದೆ. ಮತ್ತೆ ಜಯ ವಿಜಯರೆನ್ನುವ ಸಾತ್ವಿಕ ಜೀವ ಇದೆ. ಆ ದುಷ್ಟ ಜೀವ ತನ್ನ ಪಾಪಕ್ಕೆ ತಕ್ಕ ಫಲವನ್ನು ಅನುಭವಿಸಿತು. ಸಾತ್ವಿಕ ಜೀವ ಭಗವಂತನನ್ನು ಸೇರಿತು. ಈ ಒಳಗಿನ ರಹಸ್ಯ ಗೊತ್ತಿಲ್ಲದೆ ಇದ್ದವರಿಗೆ ಯಾಕೆ ಹೀಗಾಯ್ತು ಅಂತ ಗೊತ್ತಾಗುವುದಿಲ್ಲ. ಅಲ್ಲ, ಭಕ್ತಿಯೇ ಮಾಡಲಿಲ್ಲಲ್ಲ, ಸಾತ್ವಿಕ ಜೀವ ಅವನೊಳಗೆ ಕೂತ್ಕೊಂಡು ದ್ವೇಷವೇ ಮಾಡಿತಲ್ವಾ, ಅವನಿಗೆ ಹೇಗೆ ಪುಣ್ಯ ಸಿಕ್ಕಿತು ಅಂದ್ರೆ, ಗೋಪ್ಯ ಕಾಮಾತ್ ಭಯಾತ್ ಕಂಸೋ ದ್ವೇಷಾಚ್ಚೈದ್ಯಾದಯೋ ನೃಪಾ ಸಂಬಂಧಾದ್ ವೃಷ್ಣಯಃ ಸ್ನೇಹಾದ್ಯೂಯಂ ಭಕ್ತ್ಯಾ ವಯಂ ವಿಭೂ. ಅದಕ್ಕೆ ನಾರದರು ಹೇಳ್ತಾರೆ, ಭಕ್ತಿಗೆ ಹಲವು ಮಜಲುಗಳುಂಟಯ್ಯ. ಭಗವಂತನನ್ನ ಭಕ್ತಿ ಮಾಡುವ ಜೀವಗಳಲ್ಲಿ ಜೀವದ್ವಯ ಸಮಾವೇಶ ಇದ್ದಾಗ 2 ಮುಖಗಳಿರ್ತದೆ. ಈಗ ಕಂಸ ಗೋಪಿಕಾಸ್ತ್ರೀಯರು ಮೇಲ್ನೋಟಕ್ಕೆ ಏನು ಕೃಷ್ಣನನ್ನ ಕಾಮದೃಷ್ಟಿಯಿಂದ ಕಂಡರು, ಭಕ್ತಿ ಮಾಡಲಿಲ್ಲ ಅಂತ. ಆದರೆ ಬರಿಯ ಕಾಮುಕ ಸ್ತ್ರೀಯರಲ್ಲ ಅವರು ಕೃಷ್ಣನನ್ನು ಪ್ರೇಮ ದೃಷ್ಟಿಯಿಂದ ನೋಡಿದ್ದು ಒಳಗಿನಿಂದ ಭಕ್ತಿ ಇದ್ದದ್ರಿಂದ. ಅದರಿಂದ ಅದು ಭಕ್ತಿಪೂರ್ಣವಾದ ಕಾಮ. ಹೊರಗಣ್ಣಿಗೆ ಕಾಮ, ಒಳಗಣ್ಣಿಗೆ ಭಕ್ತಿ. ಅದು ಹಾಗಾಗಿ ಅವರನ್ನು ಉದ್ಧಾರ ಮಾಡಿದ ಕೃಷ್ಣ. ಯಾಕೆಂದ್ರೆ ನಮಗೆ ಕಾಮ ಕಂಡಿತು, ಕೃಷ್ಣನಿಗೆ ಭಕ್ತಿ ಕಂಡಿತು. ಕಂಸ ಕೃಷ್ಣ ಅಂತ ಹೆಸರು ಕೇಳಿದ್ರೆ ಹೆದರಿ ನಡುಗ್ತಿದ್ದ. ಕನಸಿನಲ್ಲೂ ಕೃಷ್ಣ ಬಂದ ಹಾಗೆ, ಕುತ್ತಿಗೆ ಹಿಚ್ಚಿದ ಹಾಗೆ ಕನಸು ಬೀಳ್ತಿತ್ತು ಅವನಿಗೆ. ಅವನು ಕೃಷ್ಣನನ್ನ ಭಯದಿಂದ ಕಾಣ್ತಾ ಇದ್ದ. ಅವನನ್ನು ಉದ್ಧಾರ ಮಾಡಿದ ಭಗವಂತ. ಯಾಕೆಂದ್ರೆ ಅವನೊಳಗೊಬ್ಬ ಸಾತ್ವಿಕ ಜೀವ ಇದ್ದ. ಹಾಗಾಗಿ ಭಯ ಅಷ್ಟೇ ಅಲ್ಲ, ಅದರೊಳಗೆ ಭಯ ಭಕ್ತಿ. ನಾವು ಹೇಳ್ತೇವಲ್ಲ, ದೇವರಲ್ಲಿ ಭಯ ಭಕ್ತಿ ಬೇಕು ಅಂತ. ಹಾಗೆ ಬರೀ ಭಯ ಇದ್ದದ್ದಲ್ಲ, ಭಕ್ತಿ ಸಹಿತ ಒಂದು ಜೀವ ಭಕ್ತಿ ಮಾಡ್ತಾ ಇತ್ತು, ಒಂದು ಜೀವ ಹೆದರ್ತಾ ಇತ್ತು. ಹಾಗೆ ಚೈದ್ಯ ಶಿಶುಪಾಲ, ಚೇದಿ ದೇಶದ ರಾಜ, ದ್ವೇಷಾತ್ ಚೈದ್ಯಾದಿ ನೃಪ. ಅವನೊಳಗೆ ಜಯ ಭಕ್ತಿ ಮಾಡ್ತಾ ಇದ್ದ, ಹಿರಣ್ಯಕಶಿಪು ದ್ವೇಷ ಮಾಡ್ತಾ ಇದ್ದ. ದ್ವೇಷದ ಹಿಂದೆ ಒಂದು ಭಕ್ತಿ ಇತ್ತು. ಭಗವಂತ ಆ ಭಕ್ತಿಯನ್ನು ಗುರುತಿಸಿದ, ನಾವು ದ್ವೇಷವನ್ನು ಗುರುತಿಸಿದೆವು. ನಮಗೆ ಹೊರನೋಟದ್ದು ಕಾಣುತ್ತೆ, ಒಳಗಿನ ಅಂತರಂಗದ ಸತ್ಯ ಕಾಣೋದಿಲ್ಲ. ಅದರ ಒಳಗೆ ಒಂದು ಭಕ್ತಿ ಇತ್ತು. ಆ ಭಕ್ತಿ ಇತ್ತು ಅನ್ನೋದನ್ನ ಮುಂದೆ ನಮಗೆ ಗೊತ್ತಾಗತ್ತೆ. ಹಿರಣ್ಯಕಶಿಪುವಿನ ಕಥೆ ನಾವು ನೋಡುವಾಗ ಒಳಗಿನಿಂದ ಒಂದು ಭಕ್ತಿಯಿಂದ ತುಂಬಿದ ಜೀವ ಇತ್ತು ಅನ್ನೋದು ಅರ್ಥ ಆಗತ್ತೆ. ಹಾಗೆಯೇ ವೃಷ್ಣಿಗಳು ಕೃಷ್ಣನನ್ನ ಪ್ರೀತಿಸಿದ್ರು, ಭಕ್ತಿ ಮಾಡಿದ್ರು. ಆದರೆ ಅದರ ಜೊತೆಗೆ ಅವರಿಗೆ ನಮ್ಮ ಬಂಧು, ನಮ್ಮ ಪೈಕಿ ಕೃಷ್ಣ ಅಂತ ಬಾಂಧವ್ಯದ ಮುಖ್ಯ ಹೊರನೋಟಕ್ಕೆ ಬಾಂಧವ್ಯ, ಒಳಗಿಂದ ಭಕ್ತಿ. ನೀವು ಧರ್ಮರಾಜ್, ನೀವು ಕೃಷ್ಣನನ್ನ ಗೆಳೆಯ ಅಂತ ತಿಳ್ಕೊಂಡ್ರಿ. ಬರೇ ಗೆಳೆಯ ಅಲ್ಲ, ಅದು ಭಕ್ತಿಪೂರ್ವಕವಾದ ಸ್ನೇಹ. ಬರೇ ಗೆಳೆತನದಿಂದ ಉದ್ಧಾರ ಆದ್ದಲ್ಲ, ಅದರ ಹಿಂದೆ ಭಕ್ತಿ ಇತ್ತು.
ನೀವೆಲ್ಲ ಹೊರಗಿನ ಮುಖ ಬೇರೆ, ಒಳಗಿನ ಮುಖ ಬೇರೆ. ನನ್ನಂಥವರಿಗೆ ಅಂದ್ರೆ ನಾರದರು ನನ್ನಂಥವರಿಗೆ ಹೊರಗೂ ಭಕ್ತಿ ಒಳಗೂ ಭಕ್ತಿ ಎರಡು ಮುಖ ಒಂದೇ. ನಾವು ಬರೀ ಭಕ್ತಿ ಮಾಡಿದೆವು, ನೀವು ಸ್ನೇಹದಿಂದ ಭಕ್ತಿ ಮಾಡಿದಿರಿ, ದ್ವೇಷದಿಂದ ಭಕ್ತಿ ಮಾಡಿದಿರಿ, ಬಾಂಧವ್ಯದಿಂದ ಭಕ್ತಿ ಮಾಡಿದಿರಿ, ಭಯದಿಂದ ಭಕ್ತಿ ಮಾಡಿದಿರಿ, ಕಾಮ ಭಕ್ತಿ ಮಾಡಿದಿರಿ. ಆದರೆ ಭಕ್ತಿರೇವೈನಂ ನಯತಿ ಭಕ್ತಿವಶ ಪುರುಷಃ. ಭಕ್ತಿ ಇಲ್ಲದೆ ಬರೇ ದ್ವೇಷ ಕಾಮದಿಂದ ಭಗವಂತ ಉದ್ಧಾರ ಮಾಡಿದ್ದಲ್ಲ. ಅವನು ಅಂತರಂಗದ ಸತ್ಯವನ್ನು ಗುರುತಿಸಿ ಅದಕ್ಕೆ ಬೇಕಾದ ಫಲ ಕೊಟ್ಟ. ನಾವು ಬಹಿರಂಗ ಸತ್ಯದ ಮಾತಾಡ್ತೇವೆ. ಆದ್ದರಿಂದಲೇ ಹೊರನೋಟದಿಂದ ಯಾರನ್ನೂ ಜಡ್ಜ್ ಮಾಡಬಾರದು ಅನ್ನೋದು ನಿನ್ನೆ ಒಂದು ಹೇಳಿದೆ. ಇದು ಒಂದು ಕಥೆ. ಹೊರನೋಟದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ ಅವನ ಹಾಗೆ ಇವನು ಹೀಗೆ ಅಂತ ಟೀಕೆ ಮಾಡುವವರಿಗೆ, ಅಂತರಂಗವನ್ನು ನೋಡುವ ಒಳಗಣ್ಣು ಇಲ್ಲದೇ ಇದ್ದವರಿಗೆ ಯಾರನ್ನೂ ಟೀಕೆ ಮಾಡುವ ಅಧಿಕಾರ ಇಲ್ಲ. ಒಳಗಿನ ಜೀವ ಎಂಥದು ಯಾರಿಗೆ ಗೊತ್ತು ಅಂತ ಹೇಳಿ. ಹಾಗಾಗಿ ಏನಾಯಿತು ಅಂತಂದ್ರೆ, ಅದಕ್ಕೆ ಹಿರಣ್ಯಕಶಿಪುವಿನ ಕಥೆ ನಿನಗೆ ಹೇಳಿದರೆ, ನರಸಿಂಹಾವತಾರದ ಕಥೆ ಹೇಳಿದರೆ ಈ ಶಿಶುಪಾಲ ದಂತವಕ್ರು ಯಾಕೆ ಉದ್ಧಾರ ಆದ್ರ ಅನ್ನೋದು ಅರ್ಥ ಆಗುತ್ತೆ. ಹಾಗಾದ್ರೆ ಆ ಕಥೆಯನ್ನೇ ಹೇಳ್ರಿ ಅಂತಾನೆ ಧರ್ಮರಾಜ. ನನಗೆ ಅವನ ಪೂರ್ವರೂಪದ ಮೊದಲನೆಯ ಕಥೆ, ಯಾಕೆಂದ್ರೆ ವರಾಹ ಅವತಾರದ ಕಥೆ ಆಗಿಬಿಟ್ಟಿದೆ. ಹಿರಣ್ಯಾಕ್ಷನ ವಧೆ, ಹಿರಣ್ಯಕಶಿಪಿನ ವಧೆ ಒಂದು ಬಾಕಿ ಇದ್ದದನ್ನ ಇಲ್ಲಿ ಧರ್ಮರಾಜ ನಾರದ ಸಂವಾದ ರೂಪವಾಗಿ ಶುಕಾಚಾರ್ಯ ಹೇಳ್ತಾರೆ. ಹಿರಣ್ಯಕಶಿಪುವನ್ನ ಯಾಕೆ ಭಗವಂತ ಕೊಂದ ಅಂದ್ರೆ, ಅವನು ಪರಮಭಕ್ತನಾದ ಮಗನನ್ನು ದ್ವೇಷ ಮಾಡಿದ. ಮಗನನ್ನು ದ್ವೇಷ ಮಾಡುವುದು ಉಂಟೋ ಎಲ್ಲಾದರೂ? ಎಂಥ ಕೆಟ್ಟ ಮಗ ಆದರೂ ಮಗನನ್ನ ತಂದೆ ತಾಯಿ ದ್ವೇಷ ಮಾಡುವುದಿಲ್ಲ. ಇವನು ಯಾಕೆ ದ್ವೇಷ ಮಾಡಿದ, ಏನಾಯಿತು ಅನ್ನುವಂಥ ಜಿಜ್ಞಾಸೆ ಬಂದಾಗ ಸಮಗ್ರವಾಗಿ ನರಸಿಂಹಾವತಾರದ ಕಥೆಯನ್ನು ಹೇಳ್ತಾರೆ. ಹಿರಣ್ಯಾಕ್ಷ ಸತ್ತಾಗ ಹಿರಣ್ಯಕಶಿಪುವಿಗೆ ಸಹಜವಾಗಿ ಅತಿಶಯವಾದ ಕೋಪ ಬಂತು. ಹಿರಣ್ಯಕಶಿಪು ಹಿರಣ್ಯಾಕ್ಷರಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು, ಅವಳಿ ಮಕ್ಕಳವರು. ಅದರಲ್ಲಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ, ಹಿರಣ್ಯಕಶಿಪು ಮೊದಲು ಹುಟ್ಟಿದ್ದು, ಹಿರಣ್ಯಾಕ್ಷ ಮತ್ತೆ ಹುಟ್ಟಿದ್ದು. ಅದು ಅನುಜಃ ಅಂತ ಹೇಳ್ತಾರೆ. ಅವರ ಅನಂತರ ಅಂದ್ರೆ ಡೆಲಿವರಿ ಆಗುವಾಗ ಮೊದಲು ಹಿರಣ್ಯಾಕ್ಷ ಹುಟ್ಟಿದ್ದಲ್ಲ ಹಿರಣ್ಯಕಶಿಪು, ಅನಂತರ ಹಿರಣ್ಯಾಕ್ಷ. ಅದರಿಂದ ಮೇಲು ನೋಟಕ್ಕೆ ಹಿರಣ್ಯಾಕ್ಷ ದೊಡ್ಡವ, ಜ್ಯೇಷ್ಠ, ಮೊದಲು ಹುಟ್ಟಿದವ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಮತ್ತೆ ಹುಟ್ಟಿದವ, ಹಿರಣ್ಯಕಶಿಪು ಮೊದಲು ಹುಟ್ಟಿದ್ದು. ಆದರೆ ಅವಳಿ ಮಕ್ಕಳಲ್ಲಿ ಕ್ರಮ ಏನು ಅಂದ್ರೆ, ಮೊದಲು ಬೆಳೆದ ಮಗು ಮೊದಲು ಡೆಲಿವರಿ ಆಗುದಿಲ್ಲ, ಮತ್ತೆ ಡೆಲಿವರಿ ಆಗೋದು. ಮತ್ತೆ ಬೆಳೆದ ಮಗು ಮೊದಲು ಡೆಲಿವರಿ ಆಗುತ್ತೆ. ಅಂದ್ರೆ ಮೊದಲು ಹುಟ್ಟಿದ ಮಗು ತಮ್ಮ, ಮತ್ತೆ ಹುಟ್ಟಿದ ಮಗು ಅಣ್ಣ. ಅವಳಿ ಮಕ್ಕಳಲ್ಲಿ ಕ್ರಮ ಹಾಗೆ. ಆದ್ರಿಂದ ಇವನು ಮೊದಲು ಹುಟ್ಟಿದ ಹಿರಣ್ಯಕಶಿಪು ಆ ವ್ಯವಹಾರ ಪ್ರಕಾರ ತಮ್ಮ, ಮೊದಲು ಹುಟ್ಟಿದ ತಮ್ಮ, ಅವನು ಮತ್ತೆ ಹುಟ್ಟಿದ ಅಣ್ಣ ಹಿರಣ್ಯಾಕ್ಷ. ಹೀಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಅಣ್ಣ. ಅದರಿಂದ ಹಿರಣ್ಯಾಕ್ಷ ಹಿರಣ್ಯಕಶಿಪು, ಹಿರಣ್ಯಕಶಿಪು ಹಿರಣ್ಯಾಕ್ಷ, ಲವಕುಶ ಕುಶಲವ, ಹೀಗೆ ಅದನ್ನು ಎರಡು ತರ ಹೇಳ್ತಾರೆ. ಯಾಕೆಂದ್ರೆ ಜನನ ಕ್ರಮದಿಂದ ಅವನು ಒಬ್ಬ ಮೊದಲು, ಸೀನಿಯಾರಿಟಿಯ ಗರ್ಭದ ಕ್ರಮದಿಂದ ಒಬ್ಬ ಮೊದಲಿಗನಾಗ್ತಾನೆ. ಅದರಿಂದ ನಕುಲ ಸಹದೇವರಲ್ಲಿ ನಕುಲ ಮೊದಲು ಹುಟ್ಟಿದ್ದು, ಸಹದೇವ ಮತ್ತೆ ಹುಟ್ಟಿದ್ದು. ಆದ್ದರಿಂದ ಪಾಂಡವರಲ್ಲಿ ಅತ್ಯಂತ ಕಿರಿಯವ ನಕುಲ ಅಂತ ಭಾರತದಲ್ಲಿ ಹೇಳ್ತಾರೆ. ಅವನು ಹುಟ್ಟಿದ್ದು ಮೊದಲು, ಆದರೆ ಅವನು ಕಿರಿಯ. ಹೀಗೆ ಮೊದಲು ಅವಳಿ ಮಕ್ಕಳಲ್ಲಿ ಮೊದಲು ಹುಟ್ಟಿದ ಮಗು ತಮ್ಮ, ಮತ್ತೆ ಹುಟ್ಟಿದ ಮಗು ಮೊದಲು ಒಳಗಿಂದ ಬೆಳೆದದ್ದು. ಗರ್ಭದಲ್ಲಿ ಮೊದಲು ಬೆಳೆದ ಮಗು ಹಿಂದೆ ಇರುತ್ತೆ, ಅದು ಮತ್ತೆ ಹುಟ್ಟುತ್ತೆ. ಹೀಗೆ ಹಿರಣ್ಯಕಶಿಪು ಒಂದು ದೃಷ್ಟಿಯಿಂದ ತಮ್ಮ, ಆದರೆ ಹುಟ್ಟಿನಿಂದ ಅಣ್ಣ. ಹಿರಣ್ಯಾಕ್ಷ ಸತ್ತಾಗ ಸಹಜವಾಗಿ ಅವನಿಗೆ ಕೋಪ ಬಂತು, ದುಃಖ ಆಯಿತು, ಕೋಪ ಬಂತು. ಆವಾಗ ಹಿರಣ್ಯ ಅಕ್ಷನ ಹೆಂಡತಿ, ಅವಳ ಹೆಸರು ಋಷದ್ಭಾನು ಅಂತ, ಹಿರಣ್ಯಾಕ್ಷನ ಹೆಂಡತಿಯ ಹೆಸರು. ಋಷದ್ಭಾನುವನ್ನ ಕರೆಸ್ತಾನೆ. ಆಮೇಲೆ ತನ್ನ ಹಿರಣ್ಯಾಕ್ಷ ಮತ್ತು ತನಗಿಬ್ಬರಿಗೂ ತಾಯಿಯಾಗಿರ್ತಕ್ಕಂಥ ದಿತಿ, ಹಿರಣ್ಯಾಕ್ಷನ ಮಕ್ಕಳು ಎಲ್ಲರನ್ನ ಕೂಡಿಸಿಕೊಂಡು ಸಮಾಧಾನ ಮಾಡ್ತಾನೆ. ನೀವು ಯಾರು ದುಃಖ ಪಡಬೇಡಿ, ಅದಕ್ಕೆ ಪ್ರತೀಕಾರ ನಾನು ಮಾಡ್ತೇನೆ. ನನ್ನ ತಮ್ಮನನ್ನ ಕೊಂದದ್ದಕ್ಕೆ ತಕ್ಕ ಪ್ರತೀಕಾರ ನಾನು ಮಾಡ್ತೇನೆ. ಅದಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿದ್ದೇನೆ. ಏನ್ ಹೇಳ್ತಾನೆ ಗೊತ್ತೋ, ಎಲ್ಲ ರಾಕ್ಷಸರನ್ನು ದೈತ್ಯರನ್ನು ಕರೆದು, ವಿಷ್ಣುವಿಗೆ ಬಲ ಇರುವುದು ಎಲ್ಲಿ ಗೊತ್ತಾ? ಯಜ್ಞಯಾಗಗಳು ನಡೆಯುವಲ್ಲಿ, ವೇದಾಧ್ಯಯನ ನಡೆಯುವಲ್ಲಿ, ಗೋವುಗಳಿಗೆ ಪುರಸ್ಕಾರ ಇದ್ದಲ್ಲಿ ವಿಷ್ಣುವಿಗೆ ಬಲ. ಅವನ ಗೋಬ್ರಾಹ್ಮಣ ಹಿತ ಆಯ್ತು. ಆದ್ರಿಂದ ಎಲ್ಲಿ ಯಜ್ಞಗಳು ನಡೆಯುತ್ತೆ ಅದನ್ನು ಧ್ವಂಸ ಮಾಡಿ, ಯಜ್ಞಗಳನ್ನ ಮಾಡ್ಲಿಕ್ಕೆ ಬಿಡಬೇಡಿ. ತಾಕತ್ತಿದ್ರೆ ಧ್ವಂಸ ಮಾಡಿ, ತಾಕತ್ತಿದ್ರೆ ಕರಿಪತಾಕ ಹಿಡಿದು ಕೂತ್ಕೊಳ್ಳಿ ಅಲ್ಲಿ. ಇದೆಲ್ಲ ಮೂಢದ, ಇದನ್ನು ಮಾಡಬಾರದು ಯಜ್ಞಯಾಗಗಳು ಅಂತ ಹೇಳ್ಕೊಂಡು ಕರಿಪತಾಕ ಹಿಡಿದು ಕೂತ್ಕೊಳ್ಳಿ. ಅಂತೂ ಯಜ್ಞಯಾಗಗಳು ನಡೆಯದಂತೆ ನೋಡಿಕೊಳ್ಳಿ. ಆವಾಗ ವಿಷ್ಣು ದುರ್ಬಲ ಆಗ್ತಾನೆ. ವೇದಾಧ್ಯಯನ ಎಲ್ಲಿಯೂ ನಡೆಯದಂತೆ ನೋಡಿ. ಎಲ್ಲಿ ವೇದಾಧ್ಯಯನ ನಡೆಯುತ್ತೆ ಅಲ್ಲಿ ಹೋಗಿ ಆ ಋಷಿಗಳ ಆಶ್ರಮವನ್ನು ಪುಡಿ ಮಾಡಿ ಅವರನ್ನು ನಾಶ ಮಾಡಿ. ಎಲ್ಲಿ ಗೋವುಗಳನ್ನು ಕಂಡ್ರೆ ಅಲ್ಲಿ ಹತ್ಯೆ ಮಾಡಿ. ಅಂದ್ರೆ ಆವಾಗ ಧರ್ಮಕ್ಕೆ ತಲೆ ಎತ್ತಲಿಕ್ಕೆ ನೆಲೆ ಇಲ್ಲ.
ಇವನು ಧರ್ಮಭೃತಾಂ ವರಹ ಆಗಿರತಕ್ಕಂಥ ಭಗವಂತನಿಗೆ ಅವಾಗ ಭೂಮಿಯಲ್ಲಿ ತನ್ನ ಶಕ್ತಿ ಹ್ರಾಸ ಆಗಿಬಿಡುತ್ತೆ. ಅವನ ಕಲ್ಪನೆ ಭಗವಂತನಿಗೆ ಶಕ್ತಿ ಬರುವುದೇ ಯಜ್ಞಯಾಗಗಳಿಂದ, ಧರ್ಮಾಚರಣೆಯಿಂದ, ಗೋವುಗಳ ರಕ್ಷಣೆಯಿಂದ, ವೇದಾಧ್ಯಯನದಿಂದ. ಇದನ್ನ ಯಜ್ಞಕ್ರಿಯಾಮೂಲ ಅಂತ ಇದನ್ನೆಲ್ಲವನ್ನ ನಿರ್ನಾಮ ಮಾಡಿ ಅಂತ ನಾನು ಆಜ್ಞೆ ಮಾಡಿದ್ದೇನೆ. ಆದ್ರಿಂದ ಇನ್ನು ಮೇಲೆ ಹಿರಣ್ಯಾಕ್ಷನನ್ನು ಕೊಂದಂತಹ ವಿಷ್ಣುವಿಗೆ ಭೂಮಿಯಲ್ಲಿ ತನ್ನ ಕಾರಬಾರ ಮಾಡಲಿಕ್ಕೆ ಅವಕಾಶವೇ ಇಲ್ಲದಾಗ ಮಾಡಿದ್ದೇನೆ ನಾನು. ನೀವು ಯಾರೂ ಯೋಚನೆ ಮಾಡುವುದು ಬೇಡ, ನಾನು ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿದ್ದೇನೆ ಅಂತ ಇವರಿಗೆ ಸಮಾಧಾನ ಮಾಡಿ. ಆದರೆ ಇದು ಇಷ್ಟು ಮಾತಾಡಿದ್ದು ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುನ ಒಳಗೆ ಒಬ್ಬ ಜಯ ಕೂತಿದ್ದವ ತಕ್ಷಣ ಎಚ್ಚರ ಆಗ್ತಾನೆ. ಆದರೆ ಒಂದು ವಿಷಯ ಅಂತಾನೆ, ಏನು ನೋಡಿ, ಅದು ಹಿರಣ್ಯಕಶಿಪು ಆಡೋ ಮಾತಲ್ಲ. ಒಂದು ವಿಷಯ, ಹಿಂದೆ ಒಬ್ಬ ರಾಜ ಇದ್ದ, ಉಶೀನರ ದೇಶದಲ್ಲಿ ಸುಯಜ್ಞ ಅಂತ ಒಬ್ಬ ರಾಜ ಇದ್ದ. ಅವನು ಯುದ್ಧದಲ್ಲಿ ಸತ್ತಾಗ ಅವನ ಹೆಂಡಂದಿರು ಗೋಳೋ ಅಂತ ಅಳ್ತಾ ಕೂತರು. ನಾವು ಬಿಟ್ಟು ಕೊಡೋಲ್ಲ ನಮ್ಮ ಯಜಮಾನರನ್ನ ಅಂತ ಹೇಳಿ ಕೂತ್ಬಿಟ್ಟಿದ್ದವು. ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆಗ ಆ ಜೀವ, ಅಲ್ಲಿ ಬದುಕಿರತಕ್ಕಂತಹ ಜೀವಕ್ಕೆ ಜ್ಞಾನೋದಯ ಆಗಲಿ ಅಂತ ಒಂದು ಪುಟ್ಟ ಬಾಲಕನ ರೂಪದಲ್ಲಿ ಯಮ ಬಂದು ಎಲ್ಲರೂ ಎಲ್ಲಿಂದ ಬಂದ್ರೋ ಅಲ್ಲಿ ಒಂದ್ ದಿವಸ ಹೋಗ್ಬೇಕಪ್ಪ, ಯಾಕೆ ಇವು ಅಳ್ತಾವೋ ಪೆದ್ದುಗಳು ನನಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದಂತೆ. ಎಲ್ಲ ಬಂದಲ್ಲಿಗೆ ಹೋಗಿ ಸೇರಬೇಕು. ಬಂದಲ್ಲಿಗೆ ಹೋಗಿ ವಾಪಸ್, ಈಗ ಮನೆಯಿಂದ ಒಬ್ಬ ಬಂದಿರ್ತಾನೆ. ಸೊ ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೆ ಹೋಗಿ ಸೇರಬೇಕಾದ್ದು ಸೃಷ್ಟಿಯ ನಿಯಮ. ಯಾರು ಇಲ್ಲಿ ಖಾಯಮಾಗಿ ಇದ್ದದ್ದಿಲ್ಲ. ಕಣ್ಮುಂದೆ ನೋಡ್ತೇವೆ, ಪ್ರತಿಯೊಬ್ಬರು ಹುಟ್ಟಿದವರು ಸಾಯ್ತಾರೆ. ಆದ್ರೂ ಸಾಯಬಾರದು ಅಂತಾರಲ್ಲ. ಏನು ಪೆದ್ದುತನಪ್ಪ ಈ ಮನುಷ್ಯರದ್ದು ಅಂತ ನನಗೆ ಅರ್ಥ ಆಗೋದಿಲ್ಲ. ಯಾರು ಇದನ್ನೆಲ್ಲ ನಿಯಂತ್ರಿಸ್ತಕ್ಕಂಥ ಭಗವಂತನ ಎಚ್ಚರ ಇದ್ದವರು ಹೀಗೆ ದುಃಖಿಸುವುದು ಅಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ ನನಗೆ ಅಂತ ಆ ಯಮ ಬಾಲರೂಪದಲ್ಲಿ ಬಂದು ಹೇಳಿದಾಗ ಆ ಹೆಣ್ಮಕ್ಳಿಗೆ, ಹೌದಲ್ಲ, ನಾವು ಅತ್ತದ್ರಿಂದ ಬದುಕುತ್ತಾನ ಈ ರಾಜ, ಮುಗಿಯಿತು ನಮ್ಮ ಋಣಾನುಬಂಧ ಅಂತ ಹೊರಟು ಹೋದ್ರು. ಆಮೇಲೆ ಅಂತ್ಯ ಸಂಸ್ಕಾರ ಮಾಡಿದರು. ಹಾಗಾಗಿ ಯಾರು ನಮ್ಮವರು, ಯಾರು ಪರಕೀಯರು, ಯಾವ ಜನ್ಮದ ಸಂಬಂಧ, ಎಲ್ಲವೂ ಭಗವಂತನ ಇಚ್ಛೆ ಪ್ರಕಾರ ನಡೆಯೋದಲ್ವಾ. ಯಾರು ಯಾವಾಗ ಸಾಯ್ಬೇಕು ಅವರು ಆವಾಗ ಸಾಯ್ಬೇಕು. ಅವರು ಸಾಯಬಾರದು ಅಂತ ಕೂತ್ರೆ ಬದುಕುತ್ತಾರಾ? ಇಂಥದ್ದೆಲ್ಲ ಹುಚ್ಚುತನ ನಮ್ಮಲ್ಲಿ ಇರಬಾರ್ದಪ್ಪ ಅಂತ ಹೇಳ್ತಾನೆ. ಇದು ಜಯ ಮಾತಾಡೋ ಮಾತು, ಇದು ಹಿರಣ್ಯಕಶಿಪು ಮಾತಾಡೋದಲ್ಲ. ಹೀಗೆ ಅಲ್ಲಿ ಅದಕ್ಕೆ ಹಿರಣ್ಯಕಶಿಪಿನಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ ಅನ್ನೋದನ್ನ ಭಾಗವತ ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಒಂದು ಕಡೆ ಅಧ್ಯಾತ್ಮದ ಮಾತಾಡ್ತಾನೆ, ಯಾರು ನಮ್ಮವರು, ಯಾರು ಪರಕೀಯರು, ಯಾರು ಬಂಧುಗಳು, ಯಾರು ಶತ್ರುಗಳು, ಎಲ್ಲ ಭಗವಂತನ ಇಚ್ಛೆಗೆ ತಕ್ಕಂತೆ ಆಟ ಆಡ್ತಕ್ಕಂಥ ಬೊಂಬೆಗಳು. ಸುಮ್ಮನೆ ಈ ರಾಗದ್ವೇಷಗಳಿಗೆ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ಆದರೂ ಮತ್ತೆ ಹಿರಣ್ಯಕಶಿಪು ಬರ್ತಾನೆ. ಆದರೂ ನಾನು ಬಿಡೋದೆಲ್ಲ ಒಂದು ಕೈ ನೋಡ್ತೇನೆ ಅಂತ ನೋಡಿ ಈ ವಿಚಿತ್ರಗಳು. ನಾನು ಒಂದು ಕೈ ನೋಡ್ತೇನೆ ಅಂತ ಗಟ್ಟಿಯಾಗಿ ನಿಂತು ಬಿಡ್ತಾನೆ. ಹೀಗೆ ಅವರಿಗೆ ಸಮಾಧಾನ ಮಾಡಿ ತನ್ನ ಹೆಂಡತಿ ಕಯಾಧು ಇನ್ನು ಪ್ರಹ್ಲಾದ ಗರ್ಭದಲ್ಲಿದ್ದಾಗ, ಆಕೆ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಎಲ್ಲಾ ದೇವತೆಗಳಿಗೆ ಸಾತ್ವಿಕ ಶಕ್ತಿಗೆ ಅವಕಾಶ ಇಲ್ಲದಂತೆ ಮಾಡಿಬಿಡಬೇಕು ಅಂತ ತಪಸ್ಸು ಮಾಡಿ ನಾನು ವರ ಪಡಿಬೇಕು ಅಂತ ಹೇಳಿಕೊಂಡು ಉಗ್ರವಾದ ತಪಸ್ಸಿಗೆ ಹೊರಟು ಹೋಗ್ತಾನೆ. ಉಗ್ರವಾಗಿ ತಪಸ್ಸು ಮಾಡಿ ಎಷ್ಟು ಭೀಕರವಾದ ತಪಸ್ಸು ಮಾಡ್ತಾನೆ ಅಂದರೆ, ಅವನ ಮೈಯ ಮೇಲೆ ಹುತ್ತಗಳು ಬೆಳೆಯುತ್ತವೆ. ಹುತ್ತ ಬೆಳೆದು ಅವನು ಮುಚ್ಚಿ ಹೋಗುವಷ್ಟು ಹುತ್ತ ಬೆಳೀತದೆ. ಆ ಹುತ್ತದ ಒಳಗೆ ಗೆದ್ದಲುಗಳು ತುಂಬಿ ಅವನ ಮೈಯನ್ನೆಲ್ಲ ಗೆದ್ದಲು ಆವರಿಸಿ ಮೈಯನ್ನೆಲ್ಲ ನುಚ್ಚು ನೂರು ಮಾಡ್ತಾವೆ. ಆದರೂ ಕೂಡ ಅವನು ತಪಸ್ಸು ಮಾಡ್ತಾ ಇರ್ತಾನೆ. ಇದಕ್ಕೂ ಪ್ರಶ್ನೆ ಬರ್ಬೋದು, ಎಲ್ಲಾದ್ರೂ ಉಂಟ ಮನುಷ್ಯರು ಇಷ್ಟು ತಪಸ್ಸು ಮಾಡೋದು ಉಂಟು? ಹಿರಣ್ಯಕಶಿಪು ಮನುಷ್ಯ ಅಲ್ಲ, ಅವನು ದೊಡ್ಡ ದೈತ್ಯ, ಅವನು ತಪಸ್ಸು ಮಾಡಿದ. ಹೀಗೆ ತಪಸ್ಸು ಮಾಡಿದಾಗ ದೇವತೆಗಳು ಹೋಗಿ ಭಯಾನಕವಾದ ತಪಸ್ಸು ಮಾಡ್ತಾ ಇದ್ದಾನೆ, ಅವನು ಏನಾದ್ರೂ ವ್ಯವಸ್ಥೆ ಮಾಡದೇ ಇದ್ರೆ ಲೋಕಕಂಟಕ ಆಗಿಬಿಡ್ತಾನೆ ಅಂತ ದೇವತೆಗಳು ಚತುರ್ಮುಖ ನಂತರ ಪ್ರಾರ್ಥನೆ ಮಾಡ್ತಾರೆ. ಚತುರ್ಮುಖ ಪ್ರತ್ಯಕ್ಷನಾಗಿ, ಅಪ್ಪ ಏಳು, ಏನ್ ಬೇಕು ಕೇಳು ಅಂತಾನೆ. ಏನ್ ಬೇಕು ಅಂತ ಕೇಳಿಗೆ ಇವನು ಕಾಣಿಸೋದೇ ಇಲ್ಲ ಇಲ್ಲಿ. ಕಡೆಗೆ ಅವನು ತನ್ನ ಸುತ್ತ ಬೆಳೆದ ಹುತ್ತವನ್ನ ಕಿತ್ತು ತೆಗೆದು ಎದ್ದು ನಿಂತರೆ ಮೈಯೆಲ್ಲ ಗೆದ್ದಲು ಹುಳ ತುಂಬಿ ಕಚ್ಚಿ ಕಚ್ಚಿ ಮೈಯ ಚರ್ಮ ಎಲ್ಲ ತಿಂದುಬಿಟ್ಟಿದ್ದಾವೆ. ತನ್ನ ಕಮಂಡಲು ಉದಕದಿಂದ ಅವನನ್ನ ಪ್ರೋಕ್ಷಣೆ ಮಾಡಿದ ತಕ್ಷಣ ಅವನಿಗೆ ಸುಂದರವಾದ ಶರೀರ ಬಂತು. ಏನ್ ಬೇಕು ಕೇಳು ಅಂತ. ನೀನು ಬಹಳ ತಪಸ್ಸು ಮಾಡಿದ್ಯಪ್ಪ, ನೀನು ಏನ್ ಬೇಕು ಅಂತ ತಪಸ್ಸು ಮಾಡಿದ್ಯೋ ಕೇಳು, ಕೊಡ್ತೀನಿ ಎಂದ ಚತುರ್ಮುಖ. ಅದಕ್ಕೆ ವರ ಕೇಳ್ತಾಸ್ಯತಿ ಅಭಿಮತಾನ್ ವರಾನ್ ಮೇ ವರದೋತ್ತಮ ಭೂತೇಭ್ಯಃ ತ್ವದ್ವಿಸೃಷ್ಟೇಭ್ಯೋ ಮೃತ್ಯುರ್ಮಾ ಭೂನ್ ಮಮ ಪ್ರಭೋ. ಅವನು ಕೇಳಿದ, ನೀನು ಖಂಡಿತವಾಗಿ ನನಗೆ ವರ ಕೊಡ್ತೀಯಾ? ಹಾಗಾದ್ರೆ ನನಗೊಂದು ಅಪೇಕ್ಷೆ ಇದೆ.
ಯಾರೂ ಕೇಳದ ವರ ನಾನು ಕೇಳ್ತಾ ಇದ್ದೇನೆ. ಏನು ವಿಚಿತ್ರ ಅಂದ್ರೆ, ವರ ಕೇಳಬೇಕು ಅಂತ ಹೋದಾಗ ಕೂಡ ಏನು ವರ ಕೇಳಬೇಕು ಅನ್ನೋದು ಹೊಳೆಯೋದಿಲ್ಲ. ಭಗವತ್ ಸಂಕಲ್ಪ ಇದ್ದ ಹಾಗೆ ವರ ಕೇಳೋದು. ಇಲ್ಲದಿದ್ರೆ ಅವನಿಗೆ ಸರಳವಾಗಿ ಒಂದು ಪ್ರಶ್ನೆ ಕೇಳ್ಬೋದು, ಒಂದು ವರ ಕೇಳ್ಬೋದು. ಏನಂದ್ರೆ, ನಾನು ಸಾಯಬಾರದು, ಮುಗಿದೋಯ್ತು, ಸುಲಭದಲ್ಲೇ ಆಗ್ತಿತ್ತು. ಹಾಗಲ್ಲ, ಅಂಥವರಿಂದ ಸಾಯಬಾರದು, ಇಂಥವರಿಂದ ಸಾಯಬಾರದು, ಲಿಸ್ಟ್ ಕೊಟ್ಟಾಗ ಒಂದು ತಪ್ಪಿ ಹೋಯ್ತು. ನಾನು ಸಾಯಬಾರದು ಇಷ್ಟೇ ಹೇಳ್ಬೋದು, ಅದು ತಲೆಗೆ ಹೊಳೆಯುವುದಿಲ್ಲ. ಕುಂಭಕರ್ಣ ನಿದ್ರೆ ಬೇಕು ಅಂತ ಕೇಳಿದ, ಬಾಯಿ ತಪ್ಪಿ ನಿದ್ರೆ ಬೇಕು ಅಂತ ಕೇಳಿದ. ಹಾಗೆ ಇವನು ವರ ಕೇಳಲಿಕ್ಕೆ ಹೋದವ ಮೊದಲು ಒಂದು ಬಹಳ ಎಚ್ಚರದಿಂದ ಒಂದು ವರ ಕೇಳಿದ. ಏನು ಅಂದ್ರೆ, ನೀನು ಸೃಷ್ಟಿ ಮಾಡಿದ ಯಾವ ವ್ಯಕ್ತಿಯಿಂದಲೂ ಯಾವ ವಸ್ತುವಿನಿಂದಲೂ ನನಗೆ ಸಾವು ಬರಬಾರದು. ಇದು ಒಂದು ವರ ಕೇಳಿದ. ನಿನ್ನಿಂದ ಸಾವು ಬರೋದನ್ನು ಕೇಳಲೇ ಇಲ್ಲ. ನೀನು ಸೃಷ್ಟಿ ಮಾಡಿದ ಯಾವ ವಸ್ತುವಿನಿಂದಲೂ ನನಗೆ ಸಾವು ಬರಬಾರದು. ಆಮೇಲೆ ಸೃಷ್ಟಿ ಮಾಡಿದ ವಸ್ತು ಅಂದ್ರೆ ಜೀವಗಳು ಮಾತ್ರ, ಅದು ಮತ್ತೆ ವಿವರ ಪಟ್ಟಿ ಶುರು ಮಾಡಿದ. ಮುಂದಿನ ಯಾರ್ಯಾರಿಂದ ಸಾವು ಬರಬಾರದು ಅನ್ನೋ ವಿವರ ಕೊಡ್ತಾನೆ. ನಾಂತರ್ಬಹಿಃ ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈಃ ನ ಭೂಮೌ ನಾಂಬರೇ ಮೃತ್ಯುರ್ನ ನರೈಃ ನ ಮೃಗೈರಪಿ. ನೀನು ಸೃಷ್ಟಿ ಮಾಡಿದ ಯಾವುದರಿಂದಲೂ ಸಾವು ಬರಬಾರದು. ನೀನು ಸೃಷ್ಟಿ ಮಾಡದ್ದು ಒಂದು ನನ್ನನ್ನು ಕೊಲ್ಲಿಕ್ಕೆ ಬಂದರೆ, ಅನ್ಯಸ್ಮಾದಪಿ, ನೀನು ಸೃಷ್ಟಿ ಮಾಡಿದ್ದಕ್ಕಿಂತ ಭಿನ್ನ ಅಂದ್ರೆ ಯಾವುದು ಅಂತ ಅನ್ನೋ ಕಲ್ಪನೆ ಇಲ್ಲ. ನೀನು ಸೃಷ್ಟಿ ಮಾಡದ ಒಂದು ವಸ್ತು ಆದರೂ ಕೂಡ ಆ ವಸ್ತು ನನ್ನನ್ನು ಭೂಮಿಯಲ್ಲಿ ಕೊಲ್ಲಬಾರದು, ಆಕಾಶದಲ್ಲಿ ಕೊಲ್ಲಬಾರದು, ಹಗಲು ಹೊತ್ತು ಕೊಲ್ಲಬಾರದು, ರಾತ್ರಿ ಹೊತ್ತು ಕೊಲ್ಲಬಾರದು, ಆಯುಧದಿಂದ ಕೊಲ್ಲಬಾರದು. ಇದೆಲ್ಲ ಷರತ್ತುಗಳು. ಹಾಗೆ ಸ್ವತಃ ಭಗವಂತನೇ ಬಂದರೂ ಕೊಲ್ಲಿಕ್ಕೆ ಅವಕಾಶ ಇಲ್ಲ. ಹಗಲು ಹೊತ್ತು ಕೊಲ್ಲಬಾರದು, ರಾತ್ರಿ ಹೊತ್ತು ಕೊಲ್ಲಬಾರದು, ಭೂಮಿಯಲ್ಲಿ ಕೊಲ್ಲಬಾರದು, ಆಕಾಶದಲ್ಲಿ ಕೊಲ್ಲಬಾರದು, ಒಳಗೆ ಕೊಲ್ಲಬಾರದು, ಹೊರಗೆ ಕೊಲ್ಲಬಾರದು. ಈ ಮೃಗಗಳಿಂದ ಸಾವು ಬರಬಾರದು, ಮನುಷ್ಯರಿಂದ ಸಾವು ಬರಬಾರದು. ಈಗ ಇಷ್ಟು ಹೇಳಿಬಿಟ್ರೆ ಇನ್ನು ಯಾವುದರಿಂದಲೂ ಸಾವು ಇಲ್ಲ ಅಂತ ಅವನ ಕಲ್ಪನೆ. ಹೀಗೆ ಗಟ್ಟಿಯಾಗಿ ಕೇಳಿದ. ಚತುರ್ಮುಖ ಹೇಳಿದ, ಹಾಗೇ ಆಗಲಿ, ನೀನು ಬಯಸಿರ್ತಕ್ಕಂಥ ಎಲ್ಲಾ ವರಗಳನ್ನು ಕೊಟ್ಟಿದ್ದೇನೆ, ನೀನು ಹೊರಟು ಹೋಗು. ಅವನು ಈ ವರ ಪಡೆದು ಧೂರ್ತನಾಗಿ ಇನ್ನು ನನ್ನನ್ನು ಕೊಲ್ಲುವವರಿಲ್ಲ ಅಂತ 3 ಲೋಕಗಳಲ್ಲೂ ದಿಗ್ವಿಜಯ ಬಾರಿಸಿದ. ದೇವಲೋಕದ ದೇವತೆಗಳನ್ನೆಲ್ಲ ಸೋಲಿಸಿದ. ಅವನಿಗೆ ಅಧಿಕಾರ ಪ್ರಾಪ್ತವಾಯಿತು. ಇಡೀ ತ್ರಿಭುವನಪತಿ ಅಂತ ಹೇಳಿಕೊಂಡು ಉದ್ಧತನಾಗಿ ನಿಂತ. ಅವನಿಗೆ ಅಷ್ಟರಲ್ಲಿ ಮನೆಗೆ ಬಂದಿದ್ದಾನೆ, ಮಕ್ಕಳಾಗಿದ್ದಾರೆ. ಮೊದಲು ಇವನು ಪ್ರಹ್ಲಾದ, ಆಮೇಲೆ ಸಂಹ್ಲಾದ, ಅನುಹ್ಲಾದ, ಪ್ರಹ್ಲಾದ ಅಂತ 4 ಜನ ಗಂಡು ಮಕ್ಕಳಾಗಿದ್ದಾರೆ. ಈ ಮಕ್ಕಳನ್ನ, ಅದರಲ್ಲಿ ಪ್ರಹ್ಲಾದನಿಗೆ 5ನೇ ವರ್ಷ ನಡೀತಾ ಇದೆ, 4 ವರ್ಷ ಆಗಿದೆ. ಅವನನ್ನು ಗುರುಕುಲಕ್ಕೆ ಹಾಕಬೇಕು. ಅವನೊಂದು ಗುರುಕುಲ, ರಾಜರ ಮಕ್ಕಳು ಕಲಿಯುವುದಕ್ಕೋಸ್ಕರ ಒಂದು ವಿಶೇಷ ಶಾಲೆ. ಅದಕ್ಕೆ ಶುಕ್ರಾಚಾರ್ಯರು ದೈತ್ಯರು ಗುರುಗಳು. ಅವರಿಗೆ 2 ಮಕ್ಕಳು, ಷಂಡ ಮತ್ತು ಮರ್ಕ ಅಂತ ಅವರ ಹೆಸರು. ಅವನು ಒಟ್ಟಿಗೆ ಆಗುವಾಗ ಷಂಡಾಮರ್ಕ ಅಂತ ಹೇಳ್ತಾರೆ. ದೀರ್ಘ ವಿಶ್ವಾಮಿತ್ರ ಆದ ಹಾಗೆ, ಅಷ್ಟಾವಕ್ರ ಆದ ಹಾಗೆ ಷಂಡಾಮಕರ. ಅವರ ಹೆಸರು ಷಂಡ, ಶಾ ಅಲ್ಲ, ಶ ಎರಲವ ಶ, ಷಂಡ ಮತ್ತು ಮರ್ಕ ಅಂತ 2 ಶುಕ್ರಾಚಾರ್ಯರ ಮಕ್ಕಳು. ಅವರನ್ನ ಜೊತೆಯಾಗಿ ಹೇಳುವಾಗ ಷಂಡಾಮರ್ಕರು ಅಂತ ದೀರ್ಘವಾಗಿ ಹೇಳ್ತೇವೆ. ಷಂಡಾಮರ್ಕರು ಆ ಗುರುಕುಲದ ಕುಲಪತಿಗಳು, ಅವರು ಅಧ್ಯಾಪಕರು, ನಡೆಸುವವರು. ಅವರ ನೇತೃತ್ವದಲ್ಲಿ ಒಂದು ಶಾಲೆ ಮಾಡಿದ. ಆ ಶಾಲೆಯ ನಿಯಮ ಏನು ಅಂತಂದರೆ, ಈ ಶಾಲೆಯಲ್ಲಿ ಇವರಿಗೆ ಗಣಿತ ಹೇಳಿಕೊಡ್ರಿ, ಸಾಹಿತ್ಯ ಹೇಳಿಕೊಡ್ರಿ, ರಾಜನೀತಿ ಹೇಳಿಕೊಡ್ರಿ, ಆದರೆ ಧರ್ಮಶಾಸ್ತ್ರ ಹೇಳಿಕೊಡಬೇಡಿ, ನೀತಿಶಾಸ್ತ್ರ ಹೇಳಿಕೊಡಬೇಡಿ. ದೇವರ ವಿಷಯ ಯಾವ ಕಾಲಕ್ಕೂ ಧರ್ಮ ಮತ್ತು ದೇವರು. ಯಾಕೆಂದ್ರೆ ಇದು ಸೆಕ್ಯುಲರ್, ನಮ್ಮದು ಧರ್ಮಾತೀತ ರಾಷ್ಟ್ರ. ಆದ್ರಿಂದ ಇದು ಧರ್ಮ, ಸೆಕ್ಯುಲರ್ ಎಜುಕೇಶನ್ ಅನ್ನ ಇಂಪೋಸ್ ಮಾಡಿದ್ದು 2 ಸರ್ತಿ. ಒಂದು ಹಿರಣ್ಯಕಶಿಪುವಿನ ಕಾಲದಲ್ಲಿ ಮತ್ತು ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಸರ್ಕಾರ. ಇದು ಸೆಕ್ಯುಲರ್. ಆದ್ರಿಂದ ದೇವರು, ಧರ್ಮದ ವಿಷಯ ಟೆಕ್ಸ್ಟ್ ಬುಕ್ಕಿನಲ್ಲಿ ಇರಬಾರದು. ಆ ಗುರುಕುಲದ ಒಳಗೆ ದೇವರನ್ನೋ ಶಬ್ದವನ್ನು ನೀವು ಯಾರು ಉಚ್ಚಾರ ಮಾಡಬಾರದು, ಯಾಕಂದ್ರೆ ಮಕ್ಕಳ ಕಿವಿಗೆ ಬೀಳಬಾರದು. ಹೀಗೆ ತಹ ಮಾಡಿ ಒಂದು ಗುರುಕುಲ ಪ್ರಾರಂಭ ಮಾಡಿದ. ಸರಿ, ಪ್ರಹ್ಲಾದನನ್ನು ಅಲ್ಲಿ ಕಳಿಸಿದರು. ಇವರು ಬಹಳ ಕಷ್ಟಪಟ್ಟು ಎಲ್ಲ ದೇವರು ಧರ್ಮ 2 ಬಿಟ್ಟು ಉಳಿದ ವಿಷಯಗಳನ್ನೆಲ್ಲ ಪಾಠ ಮಾಡ್ಲಿಕ್ಕೆ ಶುರು ಮಾಡಿದರು. ಪಾಠ ಪ್ರವಚನ ನಡೀತಾ ಇದೆ. ಒಂದು ದಿವಸ ನಮ್ಮ ಹುಡುಗ ಏನು ಕಲ್ತಿದ್ದಾನೆ ನೋಡೋಣ, ಕರ್ಕೊಂಡು ಬರ್ರಿ ಅಂತ. ಅದಕ್ಕೆ ಕರ್ಕೊಂಡು ಬಂದರು ಪಾಪ ಷಂಡಾಮರ್ಕರು. ಮಗುವನ್ನ ಬಹಳ ಪ್ರೀತಿಯಿಂದ ತೊಡೆ ಮೇಲೆ ಕೂಡಿಸ್ಕೊಂಡು, ಮಗು ಏನ್ ಕಲ್ತಿದ್ದಿ ಗುರುಕುಲದಲ್ಲಿ?
ಆತ್ಮಪಾತಂ ಗೃಹಂ ಅಂಧಕೂಪಂ ತ್ಯಕ್ತ್ವಾ ವನಂ ಯದ್ ಗತ್ವಾ ವನಂ ಯದ್ ಹರಿಮಾಶ್ರಯೇತ. ನನಗೆ ಹೀಗನ್ನಿಸ್ತದೆ ಅಪ್ಪ. ಏನು ಅಂದ್ರೆ ಈ ಸಂಸಾರ ಅಂತಂದ್ರೆ ಅದು ಕುರುಡು ಬಾವಿ. ಹಗಲು ಹೊತ್ತು ಕಂಡ ಬಾವಿಗೆ ರಾತ್ರಿ ಬೀಳುವುದು ಅಲ್ಲ, ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವುದು ಹೇಳ್ತಾರಲ್ಲ, ಹಾಗೆ ಕಣ್ಣಿಲ್ಲದೆ ಇದ್ದವರು ಬಾವಿ ಹೋಗಿ ಬಿದ್ದ ಹಾಗೆ ಕುರುಡು ಸಂಸಾರ ಅಂತಂದ್ರೆ ಕುರುಡ ಬಾವಿಗೆ ಬಿದ್ದ ಹಾಗೆ. ಆದ್ದರಿಂದ ಇದೊಂದು ಈ ಕುರುಡು ಬಾವಿಯ ಸಂಸಾರದ ಆಸೆ ಬಿಟ್ಟು ನಾವು ಭಗವಂತನ ಉಪಾಸನೆಗೋಸ್ಕರ ಕಾಡಿಗೆ ಹೋಗಿ ಬದುಕೋದು ವಾಸಿ. ಈ ರಾಜಕೀಯ ಇದೆಲ್ಲ ಅರ್ಥ ಇಲ್ಲದ್ದು ಅಂತ ಹೇಳ್ಬಿಟ್ಟು 5 ವರ್ಷದ ಹುಡುಗ ಸಿಟ್ಟು ಬಂತು. ಏನ್ರಿ ನಿಮ್ಮ ಹತ್ರ ಪೊಲಿಟಿಕಲ್ ಸೈನ್ಸ್ ಪಾಠ ಮಾಡಿ ಅಂತ ಹೇಳಿದ್ದು ವೇದಾಂತ ಪಾಠ ಮಾಡಿದ್ರಿ ಈ ಹುಡುಗರಿಗೆ? ಇದು ಕಾಡಿಗೆ ಹೋಗಬೇಕು, ವಾನಪ್ರಸ್ಥ, ಇದೆಲ್ಲ ವೇದಾಂತದ ವಿಷಯ. ಇವನಿಗೆ ನೀವು ರಾಜಕೀಯ ಪಾಠ ಹೇಳಿ ಅಂತ ನಾನು ಹೇಳಿದ್ದು ವೇದಾಂತ ಪಾಠ ಮಾಡಿದ್ದೀರಿ, ಯಾಕೆ ಹೀಗೆ ಮಾಡಿದ್ದೀರಿ ಅಂದ್ರೆ, ಇಲ್ಲ ಸ್ವಾಮಿ ನಾವು ಮಾಡಿದ್ದಲ್ಲ. ಆ ಹುಡುಗನಿಗೆ ಏನೋ ತಲೆ ಒಳಗೆ ಗುಂಗು, ಅವನದ್ದೇ ಸ್ವಭಾವ ಸಹಜವಾದ ಮಾತುಗಳದು. ನಾವು ಶಾಲೆಯಲ್ಲಿ ವೇದಾಂತ ಹೇಳಲಿಲ್ಲ, ಅಧ್ಯಾತ್ಮ ಹೇಳಲಿಲ್ಲ, ವೈರಾಗ್ಯ ಬೋಧಕವಾದ ಮಾತುಗಳನ್ನು ಹೇಳಲಿಲ್ಲ. ನಾವು ರಾಜಕೀಯ, ಅರ್ಥಶಾಸ್ತ್ರ ಇದನ್ನೇ ಪಾಠ ಮಾಡಿದ್ದು. ಇನ್ನೂ ಸರಿಯಾಗಿ ಪಾಠ ಮಾಡ್ತೇವೆ, ನಮ್ಮ ಕಳಿಸಿಕೊಡಿ, ಇನ್ನೊಂದು ಸ್ವಲ್ಪ ಸಮಯ ಆದ್ಮೇಲೆ ಸರಿಯಾಗ್ತಾನೆ, ಹುಡುಗ ಬುದ್ಧಿ ಏನೋ ಮಾತಾಡ್ತಾನೆ ಅಂತ ಸರಿಯಿಂದ ಕಳಿಸಿಕೊಟ್ಟ. ಅದಾದ್ಮೇಲೆ ಮನ ಕರ್ಕೊಂಡು ಬಂದು ಹೇಳಿದ್ರು, ಅಲ್ಲಿ ಎದ್ ಹರಿಮಾಶ್ರಯ, ಇನ್ನು ಎಲ್ಲಿಯಾದರೂ ನೀನು ನಿನ್ನ ಅಪ್ಪನ ಹತ್ರ ಹೋಗಿ ಹರಿ ಹರಿ ಅಂತ ಹೇಳಿದ್ರೆ ನಿನ್ನ ಬೆನ್ನ ಚರ್ಮ ಹರಿತೇವೆ. ಅದನ್ನ ಹರಿ ಅಂತ ಹೇಳಬಾರದು, ನಾವು ಹೇಳಿದ್ದಷ್ಟನ್ನೇ ಅಪ್ಪನ ಹತ್ರ ಹೇಳ್ಬೇಕು, ಗೊತ್ತಾಯ್ತಾ ಅಂತ. ಬೆತ್ತ ಹಿಡಿದು ಜೋರು, ವೇತ್ರ ಬಾಣಯ ಅಂತ ಹೇಳ್ತಾರೆ, ಬೆತ್ತ ಹಿಡಿದು ನಿನ್ನ ಬೆನ್ನು ಪುಡಿ ಮಾಡ್ತೇವೆ ಅಂತ ಜೋರು ಮಾಡಿದ್ರಂತೆ ಅಧ್ಯಾಪಕರು. ದೇವರ ವಿಷಯ ಅಪ್ಪನ ಹತ್ರ ಹೇಳಬೇಡ, ಯಾಕೆಂದ್ರೆ ನಮ್ಮ ಕೆಲಸ ಹೋಗುತ್ತೆ. ಅದು ಮುಖ್ಯ, ನಮ್ಮ ಕೆಲಸ ಹೋಗುತ್ತೆ, ಅದು ಒಂದು ವಿಷಯ ಹೇಳಬೇಡ ಅಂತ ಹೇಳಿ ಗದರಿಸಿ ಮತ್ತೆ ಪಾಠ ಶುರು ಮಾಡ್ತಾರೆ. ಮತ್ತೆ ಸ್ವಲ್ಪ ಸಮಯ ಪಾಠ ಪ್ರವಚನ ನಡೀತದೆ. ಅದಾದ್ಮೇಲೆ ಕರ್ಕೊಂಡು ಬರ್ರಿ, ಈಗ ನಮ್ಮ ಹುಡುಗ ಏನು ಓದಿದ್ದಾನೆ ಅಂತ ಈಗ ನೋಡೋಣ, ಕರ್ಕೊಂಡು ಬರ್ರಿ ಅಂತ ಮತ್ತೊಮ್ಮೆ ಹಿರಣ್ಯಕಶಿಪು ಪ್ರಹ್ಲಾದನನ್ನ ಕರೆಸ್ತಾನೆ. ಪ್ರಹ್ಲಾದನನ್ನ ಹಾಗೆಯೇ ಮುದ್ದು ಮಾಡಿ ತೊಡೆ ಮೇಲೆ ಕೂರಿಸ್ಕೊಂಡು, ಮಗು ನೀನು ಕಲಿತ ವಿಷಯ ಹೇಳಪ್ಪ ಅಂತಾನೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇ ಅಧೀತಮುತ್ತಮಂ. ಉಪಾಧ್ಯಾಯರು ತಹ ಮಾಡಿದ್ರು, ಹರಿ ಅಂತ ಹೇಳಿ ಜಾಗ್ರತೆ ಅಂತ. ಅವನು ಹರಿ ಶಬ್ದ ಬಿಟ್ಟ, ವಿಷ್ಣು ಒಂದ. ಇಲ್ಲಿ ವಿಷ್ಣುವಿನಲ್ಲಿ ನವವಿಧ ಭಕ್ತಿ ಮಾಡಬೇಕು ಅಂತ, ಹರಿಯಲ್ಲಿ ಅಂತ ಹೇಳಲಿಲ್ಲ. ಅಲ್ಲಿ ಬೆತ್ತ ನೀವು ಹೇಳಿದ್ದನ್ನು ಹೇಳಲಿಲ್ಲ ಗುರುಗಳ, ಬೇರೆ ಹೇಳಿದೆ. ಅಲ್ಲಿ ವಿಷ್ಣುವಿನಲ್ಲಿ ನವವಿಧ. ಏನು ಅಧ್ಯಯನ ಮಾಡಿದ್ದಿ ಅಂದ್ರೆ, ಭಗವಂತನಲ್ಲಿ ನವವಿಧ ಭಕ್ತಿ ಮಾಡುವುದೇ ನಮ್ಮ ಎಲ್ಲ ಅಧ್ಯಯನದ ಸಾರ. ಅದು ಭಕ್ತಿ ಬರಲಿಲ್ಲ ಅಂದ್ರೆ ನಾವು ಓದಿದ್ದು ಬರೇ ಪುಸ್ತಕ ಜ್ಞಾನ, ಅದು ಒಳಗೆ ಅರಗಲಿಲ್ಲ ಅಂತ ಅರ್ಥ, ಕರಗಲಿಲ್ಲ ಅಂತ. ಏನ್ ಮಾಡಬೇಕು? ನವವಿಧ ಭಕ್ತಿ ಮಾಡಬೇಕು ಅಂತ. ಈ ನವವಿಧ ಭಕ್ತಿಯನ್ನು ಮೊದಲು ಘೋಷಣೆ ಮಾಡಿದವನೇ ಪ್ರಹ್ಲಾದ. ಏನು ನವವಿಧ ಭಕ್ತಿ? ಶ್ರವಣಂ, ಮೊದಲು ಭಗವಂತನ ಮಹಿಮೆಯನ್ನು ಹೇಳತಕ್ಕಂಥ ಶಾಸ್ತ್ರಗಳನ್ನ ಕೇಳು. ಯಾಕಂದ್ರೆ ಇರದಿದ್ರೆ ಅರಿವು, ಒಂದು ವಸ್ತುವಿನ ಅರಿವು ಬಾರದೆ ಭಕ್ತಿ ಬರೋದಿಲ್ಲ. ಭಕ್ತಿ ಬರಬೇಕಾದ್ರೆ ಅದರ ಮಹತ್ವವನ್ನು ಅರಿಬೇಕು. ಅರಿಯುವುದಕ್ಕೆ ಅರಿತವರು ಆಡಿದ್ದನ್ನ ಕೇಳು. ಆಮೇಲೆ ಆ ಕೇಳಿದ್ದು ಗಟ್ಟಿಯಾಗಬೇಕಾಗಿದ್ರೆ, ಇವಾಗ ಪಾಠ ಕೇಳಿದಾಗ ಪೂರ್ತಿ ಗಟ್ಟಿ ಆಗೋದಿಲ್ಲ, ಅದು ಪಾಠ ಹೇಳುವಾಗ ಜಿತ ಆಗೋದು. ಆದ್ರಿಂದ ಏನು ಕೇಳಿದ್ದಿ ಅದನ್ನ ಇನ್ನೊಬ್ಬರಿಗೆ ಹೇಳು. ಹೇಳ್ತಾ ಹೇಳ್ತಾ ನಿನ್ನಲ್ಲಿ ದೃಢ ಆಗ್ತಾ ಹೋಗುತ್ತೆ ಅದು. ಆಮೇಲೆ ಶ್ರವಣಂ ಕೀರ್ತನಂ ವಿಷ್ಣು, ಹೀಗೆ ಹೇಳು, ಕೇಳು, ಶ್ರವಣ ಮಾಡಿದ್ದನ್ನ ಇನ್ನೊಬ್ಬರಿಗೆ ಹೇಳು. ಅದಾದ್ಮೇಲೆ ನೀನು ಕೇಳಿದ್ದನ್ನ ನಿರಂತರ ಸ್ಮರಣೆ ಮಾಡು, ಚಿಂತನೆ ಮಾಡು. ಇಲ್ಲದಿದ್ರೆ ಕೇಳಿದ್ದು ಹೊರಟೋಗ್ಬಿಡುತ್ತೆ. ಇವಾಗ ನಮಗೆ ಇಲ್ಲಿ ಕೇಳ್ತೇವೆ, ಕೇಳಿದ್ದನ್ನು ಮನೆ ಹೋಗಿ ತಕ್ಷಣ ಏನೇನು ಕೇಳಿದ್ರು ಅಂತ ನೆನಪು ಮಾಡಿಕೊಳ್ಳದೆ ಇದ್ರೆ, ನಾಳೆ ಕೇಳಿದ್ರೆ ನಿನ್ನೆ ಎಂಥದೋ ಹೇಳಿದ್ರು ತುಂಬಾ, ಅಷ್ಟೇ, ಏನು ಅಂತ ಗೊತ್ತಾಗೋದಿಲ್ಲ. ಏನೋ ತುಂಬಾ ಹೇಳಿದ್ರು 1 ಗಂಟೆ, ಎಂಥದೋ ಗೊತ್ತಿಲ್ಲ, ಏನೇನೋ ಹೇಳಿದ್ರು ಅಂತ. ಅದು ಏನು ಅಂತ ಗೊತ್ತಾಗಬೇಕಾದ್ರೆ ಮನೆ ಹೋಗಿ ಪುನಃ ಅದನ್ನ ಮನನ ಮಾಡಿ ಆವೃತ್ತಿ ಮಾಡಿದರೆ ನಾಳೆ ಪುನಃ ನೆನಪಿಸಿಕೊಳ್ಳಬೇಕಾಗುತ್ತೆ. ಇಲ್ಲದಿದ್ರೆ ಅದು ರೆಕಾರ್ಡ್ ಆಗುವುದಿಲ್ಲ.
ರೆಕಾರ್ಡ್ ಆಗುವುದು ಕೇಳಿದಾಗ ಅಲ್ಲ, ಮನನ ಮಾಡಿದಾಗ. ಅದು ಒಂದು ಹೊಸ ನಮನೆ. ನಮ್ಮಲ್ಲಿ ಮಾತಾಡುವಾಗಲೇ ರೆಕಾರ್ಡ್ ಆಗತ್ತೆ. ಈ ಒಳಗಿನ ಕ್ಯಾಸೆಟ್ ಮನನ ಮಾಡಿದಾಗ ರೆಕಾರ್ಡ್ ಆಗೋದು, ಮಾತಾಡಿದಾಗ ರೆಕಾರ್ಡ್ ಆಗೋದಿಲ್ಲ. ಅದನ್ನ ರೆಕಾರ್ಡ್ ಇಟ್ಟುಕೊಳ್ಳುತ್ತೆ. ಅದು ಧ್ವನಿ ಸುರುಳಿಯಲ್ಲಿ ಆವೃತ್ತಿ ಆಗೋದು ಮನನ ಮಾಡಿದಾಗ. ಹೀಗೆ ಸ್ಮರಣೆ ಮಾಡು, ಶ್ರವಣ ಮಾಡು. ಇದು ಒಂದು ಭಕ್ತಿಯ ಮೊದಲನೇ ಮೆಟ್ಲು. ಶ್ರವಣ ಮಾಡಿದ್ದನ್ನು ಇನ್ನೊಬ್ಬರಿಗೆ ಹೇಳು, ಪ್ರವಚನ ಮಾಡು, ಅದು ಭಕ್ತಿ ಎರಡನೇ ಮೆಟ್ಲು. ಮೂರನೇ ಮೆಟ್ಲು, ನಿರಂತರ ಅದನ್ನ ಸ್ಮರಣೆ ಮಾಡು, ಅದನ್ನು ಒಳಗಿನಿಂದ ಜಿತ ಮಾಡು. ಅದು ಇಷ್ಟಾಗಬೇಕಾಗಿದ್ದರೆ ಭಗವಂತನ ಪಾದಸೇವೆ ಮಾಡು. ಭಗವಂತನ ಪಾದಸೇವೆ ಅಂದ್ರೆ ಪ್ರತೀಕದ ಪೂಜೆ ಆಯ್ತು, ಅದು ಬೇರೆ. ಭಗವಂತನ ಪಾದಸೇವೆ ಮಾಡ್ಲಿಕ್ಕೆ ಸಿಗೋದಿಲ್ಲ. ನಮ್ಗೆ ಒಂದು ಪಾದ ಪೂಜೆ ಮಾಡ್ಬೇಕು ಉಂಟು ಬರ್ರಿ ಅಂದ್ರೆ ಭಗವಂತ ಬಾ ಅಂದ್ರೆ ಬರೋಲ್ಲ. ಕಡೆಗೆ ಭಗವಂತನ ಪೂಜೆ ಮಾಡುವವರು ಪಾದ ಪೂಜೆ ಮಾಡೋದು ಅಷ್ಟೇ. ನಮ್ಮ ಕಡೆಗೆ ಭಗವಂತನನ್ನ ಅನನ್ಯ ಭಕ್ತರಾಗಿರ್ತಕ್ಕಂಥ ಗುರುಗಳನ್ನ, ಸ್ವಾಮಿಗಳನ್ನ ಕರೆಸಿ ಅವರ ಪಾದ ಸೇವೆ ಮಾಡುವುದೇ ಜ್ಞಾನಿಗಳ ಪಾದ ಸೇವನ. ಯಾಕೆಂದ್ರೆ ಜ್ಞಾನಿತ್ವಾತ್ಮೈವ ಮೇಮತಂ. ಯಾರು ತಿಳಿದವರಿದ್ದಾರೆ ಅವರ ಬೆನ್ನ ಹತ್ತು, ಅವರಿಂದ ಜ್ಞಾನ ಸಂಪಾದನೆ ಮಾಡು. ಅವ್ರ ಹತ್ರ ಅಂತ ಕೇಳೋದು, ನನಗೇನು ಗೊತ್ತಿದೆ ಅಂತ ನೀನು ನೆಟ್ಟಿಗೆ ನಿಂತರೆ ಎಂದೂ ನಿನ್ನ ತಲೆ ಬಗ್ಗುವುದಿಲ್ಲ, ನಿನ್ನ ಜ್ಞಾನ ಬೆಳೆಯುವುದಿಲ್ಲ. ಜ್ಞಾನಿಗಳ ಮುಂದೆ ತಲೆ ಬಗ್ಗುವುದಕ್ಕೆ ಅಭ್ಯಾಸ ಮಾಡು. ಪಾದ ಸೇವನಂ. ಆಮೇಲೆ ಅರ್ಚನಂ. ಸದಾ ಭಗವಂತನ ಅರ್ಚನೆ ನಡೆಯಲಿ, ಭಗವಂತನ ಪ್ರತೀಕಗಳಲ್ಲಿ ಭಗವಂತನ ಅರ್ಚನೆ ನಡೆಯಲಿ. ಎಲ್ಲಿ ಭಗವಂತನ ಪ್ರತೀಕ ಕಂಡಿ, ಎಲ್ಲಿ ಭಗವದ್ ಭಕ್ತರನ್ನು ಕಂಡಿ, ಎಲ್ಲಿ ಜ್ಞಾನಿಗಳನ್ನು ಕಂಡಿ, ಅಲ್ಲಿ ಉದ್ದಂಡ ನಮಸ್ಕಾರ ಮಾಡು. ಅರ್ಚನಂ ವಂದನಂ. ದಾಸ್ಯಂ. ಭಗವಂತನ ದಾಸ್ಯ. ನೀನು ಸ್ವಾಮಿ, ನಾನು ನಿನ್ನ ದಾಸ ಅನ್ನತಕ್ಕಂಥ ಭಗವದ್ ದಾಸತ್ವದ ದೀಕ್ಷೆ ತೊಡು. ದಾಸ್ಯ ಗಟ್ಟಿಯಾದಾಗ, ದೇವರ ಹತ್ರ ತುಂಬಾ ಪ್ರೀತಿಯಾದಾಗ ಸಲಿಗೆ ಬರುತ್ತದೆ. ಯಾಕೆಂದ್ರೆ ಈಗ ಮಕ್ಕಳಿಗೆ ತಾಯಿ ಹತ್ರ ಸಲಿಗೆ ಜಾಸ್ತಿ, ತಂದೆ ಹತ್ರ ಸಲಿಗೆ ಇರೋದಿಲ್ಲ. ಯಾಕೆಂದ್ರೆ ತಂದೆ ಸ್ವಲ್ಪ ಭಯಂಕರವಾದ ಪ್ರಾಣಿ, ಅದು ಬೆತ್ತ ಹಿಡ್ಕೊಂಡೇ ಪ್ರೀತಿ ಮಾಡುತ್ತೆ. ತಾಯಿ ಹಾಗಲ್ಲ, ತುಂಬಾ ಮುದ್ದು ಮಾಡ್ತಾಳೆ. ಆದ್ರಿಂದ ತಾಯಿಯಿಂದ ಸರಿ, ತುಂಬಾ ಪ್ರೀತಿ ಇದ್ದಲ್ಲಿ ಸಲಿಗೆ ಜಾಸ್ತಿ. ಹಾಗಾಗಿ ದೇವರ ಹತ್ರ ತುಂಬಾ ಭಕ್ತಿ ಮಾಡಿದ್ರೆ ಸಲಿಗೆ ಬಂದ್ಬಿಡುತ್ತಂತೆ. ಸಖ್ಯ, ಗೆಳೆತನ, ಆತ್ಮೀಯತೆಯಿಂದ ದೇವರ ಹತ್ರ ಜಗಳಾಡುವಷ್ಟು ಪ್ರೀತಿ ಬಂದ್ಬಿಡುತ್ತೆ. ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ ಅಂತ ದೇವರ ಹತ್ರ ಕೇಳುವಷ್ಟು ಸಲಿಗೆ ಬಂದ್ಬಿಡುತ್ತೆ. ನಿನ್ನ ಹಂಗಿಲ್ಲ ನನಗೆ, ನಿನ್ನ ನಾಮ ಉಂಟು ನನ್ನ ಹತ್ರ, ನಾನು ಯಾರಿಗೂ ಹೆದರೋಲ್ಲ. ಹೀಗೆ ದೇವರ ಹತ್ರ ಸಲಿಗೆಯಿಂದ ಮಾತಾಡುವ. ನನಗೆ ನಿನ್ನಂಥ ತಂದೆ ಉಂಟು, ನಿನ್ನ ತಂದೆ ಯಾರೋ, ನೀನು ಪರದೇಶಿ ಅಂತ ದೇವರನ್ನ ಅಪಹಾಸ್ಯ ಮಾಡುವಷ್ಟು ಅದರ ಹಿಂದೆ ಇರುವುದು ಪ್ರೀತಿ ನೋಡಿ. ಅಂತಹ ಸಖ್ಯ. ಇದು 8 ಆಯ್ತು. 9ನೇದು ಆತ್ಮನಿವೇದನ. ಆತ್ಮನಿವೇದನದಲ್ಲಿ 2 ಥರ. ಭಗವಂತನನ್ನು ಮೊದಲು ಇಡೀ ಜಗತ್ತಿನಲ್ಲಿ ತುಂಬಿದ ಭಗವಂತನೇ ಅಂತರ್ಯಾಮಿಯಾಗಿ ನನ್ನೊಳಗೆ ಇದ್ದಾನೆ. ಆತ್ಮನಿ ವೇದನಂ. ತನ್ನಲ್ಲಿ ಭಗವಂತ ಇದ್ದಾನೆ ಅನ್ನುವ ಅರಿವು. ಆ ಅರಿವು ಬಂದ ಮೇಲೆ ಆತ್ಮ ನಿವೇದನಂ. ಭಗವಂತನಿಗೆ ನಮ್ಮನ್ನ ಸಮಸ್ತವನ್ನು ಭಗವಂತನಿಗೆ ಅರ್ಪಿಸಿಬಿಡೋದು. ಇದು ಸರ್ವಾರ್ಪಣ. ಭಗವಂತನನ್ನು ತನ್ನೊಳಗೆ ಅಂತರ್ಯಾಮಿಯಾಗಿ ಕಂಡು ಭಗವಂತನಿಗೆ ಸರ್ವಸ್ವವನ್ನು ಅರ್ಪಿಸುವುದು ಭಕ್ತಿಯ ಕೊನೆಯ ಮಜಲು. ಏವಂ ನವವಿಧಾ ಭಕ್ತಿ ವಿಷ್ಣು ಕ್ರಿಯತೆ ಭಗವತ್ಯರ್ಥ ತನ್ಮನ್ಯೇ ಅಧೀತಮುತ್ತಮ. ಈ 9 ವಿಧದ ಭಕ್ತಿಯಲ್ಲಿ ನಮ್ಮ ಮನಸ್ಸು ಯಾವಾಗ ಪಾಕಗೊಳ್ಳುತ್ತೆ, ಅದೇ ನಾವು ಓದಿದ ಸಮಸ್ತ ಶಾಸ್ತ್ರಗಳ ಸಾರ್ಥಕ್ಯ. ಇದು ಯಾವಾಗ ಭಕ್ತಿ ಬರಲಿಲ್ಲ, ಸುಮ್ಮನೆ ಪಾಂಡಿತ್ಯ ಪ್ರದರ್ಶನಕ್ಕೆ ಓದಿದ ಹಾಗಾಯ್ತು, ದಂಡ ಅದು ಓದಿದ್ದು ಅಂತ ನನ್ನ ಅಭಿಪ್ರಾಯ ಅಪ್ಪ ಅಂತ. ಕೆಂಪಾಗೋಯ್ತು ಕಣ್ಣು ಹಿರಣ್ಯಕಶಿಪುವಿನದ್ದು. ಏನ್ರಿ ನಿಮ್ಮ ಹತ್ರ ಏನ್ ಹೇಳಿದ್ದು, ಈಗ ಆದದ್ದೇನು ಅಂತ ಗದರ್ತಾನೆ. ಅದಕ್ಕೆ ನಮತ್ ಪ್ರಣೀತಂ ನಪರ ಪ್ರಣೀತಂ. ಸ್ವಾಮಿ, ನಾವು ಅಲ್ಲ, ನಮ್ಮ ಶಾಲೆಯಲ್ಲಿ ಅವರು ಯಾವ ಉಪಾಧ್ಯಾಯರು ದೇವ್ರ ವಿಷಯ ಹೇಳಲಿಲ್ಲ ಈ ಹುಡುಗನಿಗೆ. ಎಲ್ಲ ಅವನದ್ದೇ ಗುಂಗು, ಅವನದ್ದೇ ಕನಸು, ಅವನೇ ಏನೋ ಯೋಚನೆ ಮಾಡಿಕೊಂಡು ಮಾತಾಡ್ತಾ ಇದ್ದಾನೆ. ಶಾಲೆಯ ಗೇಟಿನ ಒಳಗೆ ಒಳ್ಳೆಯ ವಿಷಯ ಬರಬಾರದು ಅಂತ ತೀರ್ಮಾನ ಮಾಡಿದ್ದೇವೆ ನಾವು. ಶಾಲೆಯ ಗೇಟಿನ ಒಳಗೆ ಯಾವುದೇ ಒಳ್ಳೆ ವಿಷಯ ನಾವು ತರಲಿಲ್ಲ, ಹೇಳಲಿಲ್ಲ ಮಕ್ಕಳಿಗೆ. ಅವನೇ ಏನೋ ಬೇಡವಾದ್ದೆಲ್ಲ ತಲೆ ತುಂಬಿಕೊಂಡು ಮಾತಾಡ್ತಾ ಇದ್ದಾನೆ. ದಯವಿಟ್ಟು ನಮ್ಮ ಮೇಲೆ ಕೋಪಿಸಬಾರದು, ನಾವು ಹೇಳಲಿಲ್ಲ ಅಂತ ಪ್ರಾರ್ಥಿಸ್ತಾನೆ. ಆವಾಗ ಸಿಟ್ಟು ಬಂದು, ಇಲ್ಲ ಈ ಹುಡುಗನಿಗೆ ಬುದ್ಧಿ ಬರೋದಿಲ್ಲ. ವಧ್ಯತಾಮಯಂ ಪಾಪಃ, ಕೊಂದು ಬಿಡಿ, ಇಂಥ ಮಗು ಇರೋದು ನನಗೆ ಅವಮಾನ. ಯಾರು ನನ್ನ ತಮ್ಮನನ್ನು ಕೊಂದನೋ, ಯಾರು ನನ್ನ ದ್ವೇಷಿಯೋ ಅವನನ್ನು ಭಕ್ತಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಗ ಕುಲ ಅಂಗಾರ, ಇವನು ಕುಲಕಂಟಕ, ಇವನನ್ನು ಕೊಂದು ಬಿಡಿ ಅಂತ ನಾನಾ ವಿಧ. ಪ್ರಾಯ ಜಗತ್ತಿನ ಇತಿಹಾಸದಲ್ಲಿ ಯಾವ ನೀಚ ತಂದೆಯೂ ಮಾಡದಂತಹ ಕೆಲಸವನ್ನು ಮಾಡಿದ. ಅವನು ಆ ಮಗನಿಗೆ ವಿಷ ಕೊಡಿಸಿದ. ಯಾವ ತಂದೆಯೂ ವಿಷವೃಕ್ಷೋಪಿ ಸಂವರ್ಧ್ಯ ಸ್ವಯಂ ಛೇತ್ತು ಬಸಾಂಪ್ರತಂ. ವಿಷದ ಮರ ಆದರೂ ಕೂಡ ನಾವೇ ನಟ್ಟು ಬೆಳೆಸಿದ್ರೆ ಅಯ್ಯೋ ನಾನೇ ನಟ್ಟದ್ದು, ಹೇಗೆ ಕಡಿಯುವುದು ಅಂತ ಒಂದು ಮನಸ್ಸು ನೋವು. ಇವನಿಗೆ ಹಾಗಲ್ಲ, ತನ್ನ ಮಗುವನ್ನು ವಿಷ ಕೊಟ್ಟು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ. ಬೆಟ್ಟದ ತುದಿಯಿಂದ ಕೆಳಕ್ಕೆ ಹಾಕಿಸಿದ, ಆನೆಯ ಕಾಲಿನಿಂದ ತುಳಿಸಿದ, ಸಮುದ್ರಕ್ಕೆ ಹಾಕಿದ. ಅವನ ಮೇಲೆ ಆಭಿಚಾರ ಕ್ರಿಯಾ ಹಂತ ಸಮುದ್ರ ಸಲಿಲತ್ರಾತ ಹಾಲಾಹಲ ವಿಶೀರ್ಣ ಕೃತ. ಅವನಿಗೆ ಮಾಟ ಮಾಡಿಸಿದಂತೆ. ಇಲ್ಲಿಯಾದ್ರೂ ಉಂಟ ಮಗನಿಗೆ, ಅವನು ಸತ್ತೇ ಹೋಗಬೇಕು ಅಂತ ಅಭಿಚಾರ ಪ್ರಯೋಗ ಮಾಡಿ, ಕೃತ್ರಿಮ ಮಾಡಿ ಅವನ ಮೇಲೆ ಎಲ್ಲ
ಏನು ಮಾಡಿದ್ರು ಈ ಮಗು ಸಾಯಲಿಲ್ಲ. ಇವನಿಗೆ ಒಳಗಿಂದ ಒಂದು ಪುಕ್ಕು ಶುರುವಾಯ್ತಂತೆ. ಇದು ಏನಪ್ಪ, ನಾನು ಏನು ಮಾಡಿದ್ರು ಸಾಯೋದಿಲ್ಲ, ಹಾಗಾದ್ರೆ ಈ ಮಗುವಿನಲ್ಲೇ ನನ್ನ ಸಾವಿನ ಬೀಜ ಉಂಟು, ಏನು ಕಥೆ ಅಂತ ಅವನಿಗೆ ಒಳಗಿಂದ ಗಾಬರಿ ಆಗ್ಲಿಕ್ಕೆ ಶುರುವಾಯಿತು. ಹೆದರಿ ಬಿಟ್ಟ. ಆದ್ರೆ ಹೆದರಿಕೆಯನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಮನೆ ಯಜಮಾನ ಅಂದ್ಮೇಲೆ ಹೆದರಿದ್ರು ನನಗೇನು ಹೆದರಿಕೆ ಆಗ್ಲಿಲ್ಲ ಅಂತ ಹೇಳ್ಕೊಂಡು ತಿರುಗಬೇಕು. ಅವನು ಹೇಳೋ ನನಗೆಂತ ಹೆದರಿಕೆ ಅಂತ ನಡ್ತಾ ಇರ್ತಾನೆ, ನನಗೆಂತ ಹೆದರಿಕೆ ಅಂತ ಹೇಳ್ಕೊಂಡು ತಿರುಗಬೇಕು. ಹೆದರಿಕೆ ಆಗ್ಲಿಲ್ಲ ಅನ್ನೋ ನಾಟಕ ಮಾಡ್ಕೊಂಡು ಹಾಗೆ ಅವನು ತಾನು ಮಹಾಧೀರನಂತೆ ಹೆದರದಂತೆ ಅವನು ಇವ್ರು ಹೇಳ್ತಾರೆ, ಇಲ್ಲ ನಾವು ಮತ್ತು ಬುದ್ಧಿವಾದಿ ಹೇಳಿ ತಿದ್ದಿಕ್ ಪ್ರಯತ್ನ ಮಾಡ್ತೇವೆ, ನಮ್ಮ ಕೈಲಿ ಕೊಡಿ ಅಂತ ಆ ಹುಡುಗನನ್ನು ಪುನಃ ಚಂಡಾಮರ್ಕರು ಕರ್ಕೊಂಡು ಹೋಗ್ತಾರೆ. ಬಹಳ ಆಶ್ಚರ್ಯ ಏನು ಅಂದ್ರೆ, ಈ ಪ್ರಹ್ಲಾದ ಅಲ್ಲಿಗೆ ಹೋದ ಮೇಲೆ ಒಂದು ವಿದ್ಯಾರ್ಥಿ ಸಂಘಟನೆ ಅಂತ ಮಾಡ್ತಾನೆ, ಸ್ಟೂಡೆಂಟ್ಸ್ ಯೂನಿಯನ್ ಅಂತ ಮಾಡ್ತಾನೆ. ಹಾಗೆ ವಿದ್ಯಾರ್ಥಿಗಳ ಸಂಘಟನೆ ಮಾಡಿ ನಮ್ಮ ಉಪಾಧ್ಯಾಯರು ನಮಗೆ ಹೇಳಬೇಕಾದ ಸಂಗತಿಯನ್ನು ಹೇಳ್ತಾ ಇಲ್ಲ, ನಾವು ಅವರ ವಿರುದ್ಧ ದಂಗೆ ಹೇಳಬೇಕು ಅಂತ ಶುರು ಮಾಡ್ತಾನೆ ಪ್ರಹ್ಲಾದ. ಬಹಳ ವಿಚಿತ್ರ ಅದು. ಅವ್ರು ಹೇಳ್ತಾರೆ, ಗುರುಗಳೇ ಇರಬಹುದು, ಆದರೆ ತಪ್ಪು ವಿಷಯವನ್ನು ಹೇಳಿದರೆ ನಾವು ಅದಕ್ಕೆ ಕಿವಿ ಕೊಡಬಾರದು. ಅವರು ಒಳ್ಳೆಯ ವಿಷಯ ಹೇಳಿದರೆ ಕೇಳೋಣ. ಅವ್ರು ನಮ್ಮನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡಬೇಕು. ಚಿಕ್ಕವರಾಗಿ ಅವರು ಹೇಳಿದಕ್ಕೆಲ್ಲ ಕುಣಿಯೋದಲ್ಲ. ಅದರಿಂದ ಒಂದು ವಿಷಯ ತಿಳ್ಕೊಳ್ಳಿ, ಇಲ್ಲಿ ಹೇಳ್ತಕ್ಕಂಥ ಸಂಗತಿ ನಮ್ಮ ಉದ್ಧಾರದ ದಾರಿ ಅಲ್ಲ. ಇವರು ದ್ವೇಷವನ್ನ, ಹಿಂಸೆಯನ್ನ ಬೋಧನೆ ಮಾಡ್ತಾ ಇದ್ದಾರೆ. ದ್ವೇಷ ಮಾಡಿ, ಹಿಂಸೆ ಮಾಡಿ, ಕೊಲ್ಲಿ, ಅದರಿಂದ ಧರ್ಮವನ್ನು ಉಳಿಸಿ ಅಂತ. ದ್ವೇಷದ ಮೂಲಕ, ಯಾರ್ಯಾರನ್ನು ಕೊಲ್ಲುವ ಮೂಲಕ, ಹಿಂಸೆಯ ಮೂಲಕ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಯೋಚನೆಯೇ ತಾಮಸ, ನೀಚರ ಯೋಚನೆ. ಅದು ಯಾವ ಧರ್ಮವೂ ಅದನ್ನು ಹೇಳುವುದಿಲ್ಲ. ಧರ್ಮದ ಹೆಸರಿನಲ್ಲಿ ಹಿಂಸೆಯ ಬೋಧನೆ ನಡೀತಾ ಇದೆ ಈ ಶಾಲೆಯಲ್ಲಿ. ದ್ವೇಷವನ್ನು ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇದರ ವಿರುದ್ಧ ವಿದ್ಯಾರ್ಥಿಗಳ ಸಂಘಟಿತರಾಗಿ ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ವಿದ್ಯಾರ್ಥಿಗಳ ಕೂಟ ಕಟ್ಟಿ ಬಿಡ್ತಾನೆ. ಕೂಟ ಕಟ್ಟಿ ಆ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿರತಕ್ಕಂಥ ಅವನದ್ದೇ ಬೋಧನೆ ಮಾಡ್ತಾನೆ. ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ ಭಾವಮಾಸುರಮುನ್ಮುಚ್ಯ ತಯಾ ತುಷ್ಯತಿ ಅಧೋಕ್ಷಜ. ಪ್ರಹ್ಲಾದ ಹೇಳ್ತಾನೆ, ಹಿಂಸೆಯ ಮೂಲಕ ನಮ್ಮ ಧರ್ಮವನ್ನು ಸ್ಥಾಪಿಸಬೇಕು ಅನ್ನುವುದೇ ತಾಮಸ ಸ್ವಭಾವ, ದೈತ್ಯ ಸ್ವಭಾವ. ಇನ್ನೊಂದು ದೇಶವನ್ನು ಹಾಳು ಮಾಡು, ಅಲ್ಲಿಯ ಕಟ್ಟಡಗಳನ್ನು ಪುಡಿ ಮಾಡು, ಅಲ್ಲಿಯ ಜನರನ್ನು ಕೊಲ್ಲು, ಈ ರೀತಿ ಬೋಧನೆ ಮಾಡಿ ಅದರ ಮೂಲಕ ನಮ್ಮ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅನ್ನುವುದೇ ದೈತ್ಯ ಧರ್ಮ ಹೊರತು ಮನುಷ್ಯ ಧರ್ಮ ಅಲ್ಲ. ಅದರಿಂದ ಹೇಳ್ತಾನೆ, ತಸ್ಮಾತ್ ಸರ್ವೇಶು, ನಮಗೆ ಅಸುರರಿಗೆ ಜನ್ಮತಃ ದ್ವೇಷ ಮಾಡುವ ಕ್ರೌರ್ಯದ ಪಾಠ ಹೇಳಿಕೊಡ್ಲಾಗ್ತಾ ಇದೆ. ಇನ್ನೊಬ್ಬರನ್ನ ದ್ವೇಷ ಮಾಡುವುದು, ಕೊಲ್ಲುವುದು, ಹಿಂಸೆ, ಇದೇ ಧರ್ಮ ಅಂತ ಬೋಧನೆ ನಡೀತಾ ಇದೆ. ದಯವಿಟ್ಟು ಅದನ್ನ ನಂಬಬೇಡಿ. ಯಾಕೆಂದ್ರೆ ಎಲ್ಲರೂ ದೇವರ ಮಕ್ಕಳಪ್ಪ. ಇನ್ನೊಬ್ಬರನ್ನ ದ್ವೇಷ ಮಾಡುವ, ಕ್ರೌರ್ಯ ಪ್ರದರ್ಶನ ಮಾಡುವ ಅಧಿಕಾರ ನಮಗೆ ದೇವರು ಕೊಟ್ಟಿಲ್ಲ. ಭಗವಂತ ಮೆಚ್ಚುವಂತೆ ನಡೆಯಬೇಕು ನಾವು. ಅದರಿಂದ ದಯಾಂ ಕುರುತ ಸೌಹೃದಂ, ಪ್ರಾಣಿ ಮಾತ್ರವನ್ನ ಪ್ರೀತಿಸಿ, ಪ್ರಾಣಿ ಮಾತ್ರದಲ್ಲಿ ದಯ ತೋರಿಸಿ, ಈ ಕ್ರೌರ್ಯ ಮನೋವೃತ್ತಿಯೇ ಧರ್ಮದ ಮೂಲ ಅನ್ನುವ ಭ್ರಮೆಯನ್ನ ಬಿಡಿ. ಯಾಕೆಂದ್ರೆ ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಶ ಪಾರಾವಾರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಂ. ಯಾಕೆ ಸಮಸ್ತ ಜೀವಜಾತವನ್ನು ಪ್ರೀತಿಸಬೇಕು ಅಂದ್ರೆ ಅವನು ಹೇಳ್ತಾನೆ, ಏತಾವಾನೇವ ಲೋಕೇಸ್ಮಿನ್ ಸ್ವಾರ್ಥ ಪುಂಸಾಂ ಪರಸ್ಮೃತಃ. ಮನುಷ್ಯನ ಜೀವನದಲ್ಲಿ ಇರತಕ್ಕಂಥ ಏಕಮಾತ್ರ ಗುರಿ, ಅವನ ಸ್ವಾರ್ಥವೂ ಅದು.
ಬರೇ ಪದಾರ್ಥ ಅಲ್ಲ. ಏನು ಅಂದರೆ ಭಕ್ತಿಯೋಗೋ ಭಗವತಿ ಅಂತ. ಎಲ್ಲವನ್ನು ಪ್ರೀತಿಸಿ ಭಗವಂತನಲ್ಲಿ ಭಕ್ತಿ ಮಾಡುವುದೇ ನಮ್ಮ ಜೀವದ ಉದ್ಧಾರಕ್ಕೆ ಇರತಕ್ಕ ಏಕಮಾತ್ರ ಸ್ವಾರ್ಥ. ಅದನ್ನ ಬಿಟ್ಟು ನಾವು ಇನ್ನೊಬ್ಬರನ್ನ ಹಗೆತನ ಮಾಡಿ, ಇನ್ನೊಬ್ಬರನ್ನ ದ್ವೇಷಿಸಿ, ಇನ್ನೊಬ್ಬರನ್ನ ಕೊಂದು ನಮ್ಮ ಧರ್ಮವನ್ನು ಉಳಿಸ್ತೇವೆ ಅನ್ನೋರು ದೈತ್ಯರು, ಅವರು ಮನುಷ್ಯರಲ್ಲ. ಅದರಿಂದ ನಾವು ದೈತ್ಯ ಸ್ವಭಾವವನ್ನು ಬಿಟ್ಟು ಭಗವಂತನ ಭಕ್ತಿ ಮಾಡೋಣ ಅಂತ ಅಲ್ಲಿ ಭಜನೆ ಕಾರ್ಯಕ್ರಮ ಪ್ರಾರಂಭ ಮಾಡಿಬಿಟ್ಟ. ಗುರುಕುಲದಲ್ಲಿ ನಿತ್ಯ ವಿದ್ಯಾರ್ಥಿಗಳದ್ದು ಭಜನೆ, ಉಪಾಧ್ಯಾಯರು ಬರುವಾಗ ಇವರು ತಾಳೆ ಎಲ್ಲ ಗಳಿಗಟ್ಟು ರೆಡಿ ಪಾಠಕ್ಕೆ, ಅವರು ಹೋದ ತಕ್ಷಣ ಭಜನೆ. ಹೀಗೆ ವಾತಾವರಣ ಬದಲಿಸಿದ. ಆವಾಗ ಈ ಹುಡುಗರಿಗೆ ಆಶ್ಚರ್ಯ ಆಯ್ತು. ಅಲ್ಲಪ್ಪ, ನೀನು ಇಷ್ಟೆಲ್ಲ ಹೇಳ್ತಿ, ಇದು ಹೇಗೆ ಗೊತ್ತಾಯ್ತು ನಿನಗೆ? ನಮ್ಮ ಶಾಲೆಯಲ್ಲಿ ಭಕ್ತಿಯ ಬಗ್ಗೆ ಆಗಲಿ ಭಗವಂತನ ಬಗ್ಗೆ ಆಗಲಿ ಏನೂ ಪಾಠ ಆಗುವುದಿಲ್ಲ. ನಿಮ್ಮ ಮನೆಯಲ್ಲಿ ಆ ವಿಷಯ ಬರುವುದಿಲ್ಲ ನಮಗೆ ಗೊತ್ತಿದೆ. ಮನೆಯಲ್ಲಿ ಈ ವಿಷಯ ಬರಲಿಲ್ಲ, ಇಲ್ಲಿ ಶಾಲೆಯಲ್ಲಿ ಈ ವಿಷಯ ಬರಲಿಲ್ಲ. ನಿನಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ನಮಗೆಲ್ಲ ಹೇಳ್ತಿಲ್ವಾ, ನಿನಗೆ ಎಲ್ಲಿಂದ ಗೊತ್ತಾಯ್ತು ಈ ವಿಷಯ ಅಂತ ಹುಡುಗರು ಪ್ರಶ್ನೆ ಮಾಡ್ತಾರೆ ಸಹಜವಾಗಿ. ಆವಾಗ ಅವನು ಹೇಳ್ತಾನೆ, ಅಯ್ಯೋ ಅದಕ್ಕೊಂದು ಕಥೆ ಉಂಟು, 5 ವರ್ಷದ ಹಿಂದಿನ ಕಥೆ ಅಂತಾನೆ. 5 ವರ್ಷದ ಹಿಂದೆ ನಾನು ತಾಯಿಯ ಗರ್ಭದಲ್ಲಿದ್ದೆ. ತಾಯಿಯ ಗರ್ಭದಲ್ಲಿದ್ದಾಗ ನಮ್ಮ ಅಪ್ಪ ತಪಸ್ಸಿಗೆ ಹೊರಟೋಗಿದ್ರು. ನಮ್ಮ ಅಪ್ಪ ತಪಸ್ಸು ಹೊರಟಿದ, ಇದೇ ಅವಕಾಶ ಅಂತ ಹೇಳಿಕೊಂಡು ಇಂದ್ರ ನನ್ನ ತಾಯಿಯನ್ನು ಅಪಹಾರ ಮಾಡಿದ. ಯಾಕೆಂದ್ರೆ ಅಪಹಾರ ಮಾಡಿ ಗರ್ಭವದಲ್ಲೇ ನನ್ನನ್ನು ಕೊಂದು ಬಿಡಬೇಕು ಅಂತ ಅನ್ನೋ ಉದ್ದೇಶ ಇತ್ತು ಇಂದ್ರನಿಗೆ. ಆವಾಗ ನಾರದರು ಬಂದು, ಒಂದು ಪುಣ್ಯ ಜೀವ ಬೆಳೀತಾ ಇದೆಯಪ್ಪ, ಅದನ್ನು ಕೊಲ್ಲಬೇಡ, ನಾನು ಸಾಕ್ತೀನಿ, ಆ ಗರ್ಭದಲ್ಲಿ ಆ ಮಗು ಜನ್ನಾಗುವವರೆಗೆ ನನ್ನ ಆಶ್ರಮದಲ್ಲಿ ಇರಲಿ ಆ ಹೆಣ್ಮಗಳು ಅಂತ ಅವನು ಇಂದ್ರನಿಂದ ತಪ್ಪಿಸಿ ನಾರದರು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋದರು. ನನ್ನ ತಾಯಿ ನಾರದರ ಆಶ್ರಮದಲ್ಲಿ ಇದ್ಲು. ಆವಾಗ ನಾರದರು ದಿನಾ ಭಗವಂತನ ಕಥೆ, ಭಕ್ತಿಯೋಗ ಎಲ್ಲ ಹೇಳ್ತಿದ್ರು ಅಂತ ನಾರದರೇ ಹೇಳೋದು. ಇದು ಧರ್ಮರಾಜನಿಗೆ ನಾರದರು ಹೇಳ್ತಿದ್ರು ಅಂತ ನಾರದರೇ ಹೇಳೋದು. ಇದು ಧ್ರುವ ಹಾಗೆ ಹೇಳಿದ್ದನ್ನ ನಾರದರೇ ಧರ್ಮರಾಜನಿಗೆ ಹೇಳ್ತಾ ಇರೋದು. ದಿನಾ ಭಗವಂತನ ಮಹಿಮೆ, ಭಕ್ತಿ, ಪ್ರಾಣಿದಯೆ ಇದರ ಬಗ್ಗೆ ದಿನಾ ಬೋಧನೆ ಮಾಡ್ತಾ ಇದ್ರು. ಹಾಗಾಗಿ ನನಗೆ ಪಾಠ ಆದದ್ದು ಎಲ್ಲಿ ಗೊತ್ತುಂಟ? ಗರ್ಭದಲ್ಲಿ. ಹೊರಗೆ ಬಂದ ಮೇಲೆ ಯಾರು ಪಾಠ ಮಾಡಲಿಲ್ಲ. ಇದು ನೋಡಿ, ಇವತ್ತು ಬಹಳ ಮಹತ್ವದ ಸಂಗತಿ ಇದು. ತಾಯಿ ಗರ್ಭಿಣಿಯಾಗಿದ್ದಾಗ ಅವಳು ಏನೇನು ಕೇಳಿಸಿಕೊಳ್ತಾಳೆ ಅದೆಲ್ಲವೂ ಕೂಡ ಮಗುವಿನ ಮೇಲೆ ಪರಿಣಾಮ ಮಾಡುತ್ತೆ ಅನ್ನುವುದನ್ನ ವೇದವ್ಯಾಸರು 5000 ವರ್ಷದ ಮೊದಲು ಈಗ ಕಂಡುಬಿಡ್ತಾ ಇದ್ದಾರೆ ನಮ್ಮ ಮನಃಶಾಸ್ತ್ರಜ್ಞರು. ಅದು ಹೌದು ಅಂತ. ಇದನ್ನು ವೇದವ್ಯಾಸರು 5000 ವರ್ಷದ ಹಿಂದೆ ದಾಖಲು ಮಾಡಿದ್ರು. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಇದನ್ನೆಲ್ಲ ಕೇಳಿಸಿಕೊಂಡೆ. ತತ್ವ ಕಾಲಸ್ಯ ದೀರ್ಘತ್ವಾತು ಸ್ತ್ರೀತ್ವಾನ್ ಮಾತು ಸ್ಥಿರೋದತೆ. ಅದು ನಮ್ಮ ಅಮ್ಮ ಮರೆತು ಬಿಟ್ಲು, ಕೇಳಿದವಳು ನಾನು ನೆನಪಿಟ್ಕೊಂಡೆ ಅಂತಾನೆ. ಏನು ಅಂದ್ರೆ, ಒಂದು ಪಾಪ ಹೆಂಗಸು ಅದನ್ನೆಲ್ಲ ವೇದಾಂತ ತಲೆ ಹಚ್ಚಿಕೊಂಡು ಏನಾಗಬೇಕು ಅಂತ ಅವಳು ಮರೆತು ಬಿಟ್ಲು. ಆಮೇಲೆ ಕಾಲ ಸುಮಾರಾಯ್ತು, ನನಗೆ ಇಷ್ಟು ಕಾಲ ಅಂತರ ಆದ್ರೂ ನನಗೆ ಮರೀಲಿಲ್ಲ. ಅವಳಿಗೆ ಎಂಥದೋ ಹೇಳ್ತಾ ಇದ್ರಪ್ಪ 5 ವರ್ಷದ ಹಿಂದೆ ನಾರದ್ರು ಅಂತ ಆಯ್ತು ಅವಳ ಕಥೆ. ಅವಳಿಗೆ ಮರೆತು ಹೋಯಿತು, ನನಗೆ ನೆನಪುಳಿಯಿತು. ಹಾಗಾಗಿ ನಾರದರಿಂದ ತಿಳಿದಂಥ ಅಧ್ಯಾತ್ಮ ವಿದ್ಯೆಯನ್ನ ನಾನು ನಿಮಗೆ ಹೇಳಿದೆ. ಆ ಹುಡುಗರಿಗೆ ತುಂಬಾ ಭರವಸೆ ಬಂತು. ಹಾಗಾದ್ರೆ ನೀನು ಹೇಳಿದಾಗ ಮಾಡೋಣ ಅಂತ ಭಜನೆ ಪ್ರಾರಂಭ. ಇಷ್ಟಾದ ತಕ್ಷಣ ಇವರು ಹೋದ್ರು, ಸ್ವಾಮಿ ಏನು ಉಪಯೋಗ ಬೀಳೋದಿಲ್ಲ, ನಾವು ಹೇಳುವಷ್ಟು ಹೇಳಿ ಆಯ್ತು, ಅದನ್ನ ನಾವು ಆಚೆ ಹೋದಕೊಳ್ಳೆ ಭಜನೆ ಶುರು ಮಾಡ್ತಾನೆವ, ನಮ್ಮ ಕೈಗೆ ಆ ಹುಡುಗ ಸಿಕ್ಕೋಲ್ಲ, ಇನ್ನು ನಿಮ್ಮ ಇಷ್ಟ ಅಂತ ಇವರು ಬಂದು ವರದಿ ಒಪ್ಪಿಸಿದ್ರು ಷಂಡಾಮರಕರು ಹಿರಣ್ಯಕಶಿಪಿಗೆ. ಬರ್ಲಿಕ್ಕೆ ಹೇಳಿ ಆ ಹುಡುಗನನ್ನ. ಬಂದ. ಅಲ್ಲಯ್ಯ, ನಾನು 3 ಜಗತ್ತು ನನ್ನ ಹೆಸರು ಕೇಳಿದರೆ ಹೆದರುತ್ತೆ, ತತ್ತರ ನಡುಗುತ್ತೆ. ನನ್ನೆದುರು ಧೈರ್ಯವಾಗಿ ನೀನು ನನ್ನ ಶತ್ರುವನ್ನು ಹೊಗಳುವುದಕ್ಕೆ ಯಾರದ್ದೋ ಬೆಂಬಲ ಇರಬೇಕು. ಹಿಂದಿನಿಂದ ಬೆನ್ನು ಕಟ್ಟಿ ಕಳಿಸ್ತಾ ಇದ್ದಾರೆ ನಿನ್ನನ್ನ. ಯಾರವನು? ಅದಕ್ಕೆ ಹೇಳ್ತಾನೆ, ನಿನಗೆ ಇಷ್ಟು ಗಟ್ಟಿ ಮಾತಾಡಲಿಕ್ಕೆ ಯಾರು ಬಲ ಕೊಟ್ಟನೋ ಅವನೇ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಶಂ. ಜಗತ್ತಿನಲ್ಲಿ ಯಾರ್ಯಾರು ನಾನು ಬಲಿಷ್ಠ ಅಂತ ತಿಳ್ಕೊಳ್ತಾರೆ ಅವರ ಒಳಗೆ ಬಲ ಕೊಟ್ಟು ಬಲ ಸ್ವರೂಪನಾಗಿರುವ ಭಗವಂತ ನಿನಗೆ ಈಗ ನಿಂತು ಮಾತಾಡುವ ಧೈರ್ಯ ಕೊಟ್ಟನಲ್ಲ, ಅದೇ ಭಗವಂತ ನನಗೂ ನಿನ್ನೆದುರು ನಿಂತು ಸತ್ಯವನ್ನು ಹೇಳುವ ಧೈರ್ಯ ಕೊಟ್ಟದ್ದು. ಆ ಭಗವಂತನೇ ನನಗೆ ಧೈರ್ಯ ಕೊಟ್ಟದ್ದು. ಎಲ್ಲರಿಗೂ ಧೈರ್ಯ ಕೊಡುವವನು, ಎಲ್ಲರೊಳಗೂ ಇದ್ದು ಶಕ್ತಿ ಕೊಡುವವನು ಅವನೇ, ನಿನಗೂ ಕೊಟ್ಟವನು ಅವನೇ, ನನಗೂ ಕೊಟ್ಟವನು ಅವನೇ. ಎಲ್ಲಿದ್ದಾನೆ ನಿನ್ನ ದೇವರು? ಎಲ್ಲ ಕಡೆ ಇದ್ದಾನೆ. ನಿನ್ನೊಳಗೂ ನನ್ನೊಳಗೂ ಎಲ್ಲ ಕಡೆಯೂ ಇದ್ದಾನೆ ಅಂತ ಮಾತಾಡ್ತಾ, ಇವತ್ತು ನಿನ್ನ ಕೊನೆ ದಿನ, ನಿನ್ನ ದೇವರನ್ನ ತೋರಿಸಿದೆ ಆಯ್ತು, ಇಲ್ದ ನಿನ್ನನ್ನು ಮುಗಿಸಿ ಬಿಡ್ತೇನೆ. ಎಲ್ಲಿದ್ದಾನೆ? ಎಲ್ಲಿ ಬೇಕಾದರೂ ಇದ್ದಾನೆ ಅಂತಾನೆ ಇವ. ಸರಿ, ಅವಾಗ ನಿನ್ನ ದೇವರು ಎಲ್ಲ ಕಡೆ ಇರುವುದು ನಿಜವಾದರೆ ಈ ಕಂಬದಲ್ಲಿ ನಿನ್ನ ದೇವರು ಕಾಣಿಸ್ಕೊಳ್ಬೇಕು ಅಂತ ಮುಷ್ಟಿಯಿಂದ ಆ ರಾಜ್ಯಸಭೆಯ ಒಂದು ಕಂಬಕ್ಕೆ ಬಡದಾಗ ಆ ಕಂಬದಿಂದ ನರಸಿಂಹ ಬಂದ.
ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಎರಡು ಜನರು ಆಡಿದ ಮಾತು ಸತ್ಯ ಆಗಬೇಕು. ತನ್ನ ಭೃತ್ಯನಾಗಿರತಕ್ಕಂಥ ಪ್ರಹ್ಲಾದನ ಮಾನ ಉಳಿಸಬೇಕು. ಎಲ್ಲಿ ಇದ್ರೂ ನೀನು ಕರೆದ್ರೆ ಬರ್ತಾನೆ ಅಂತ ಹೇಳಿಬಿಟ್ಟಿದ್ದಾನೆ. ಎಲ್ಲಿದ್ದಾನೆ ಬರಲಿ ನಿನ್ನ ದೇವರು ಅಂತ ಹೇಳಿದಾಗ ಬಾರದೇ ಇದ್ರೆ ಪ್ರಹ್ಲಾದನ ಮಾತು ಸುಳ್ಳಾಗತ್ತೆ. ಪ್ರಹ್ಲಾದನ ಮಾನ ಉಳಿಸಬೇಕು. ಆವಾಗ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಬಂದ್ಬಿಡ್ಬೋದಿತ್ತು. ಹಾಗಾದ್ರೆ ಬರಲಿಲ್ಲ. ನಿಜ ಭೃತ್ಯ ಭಾಷಿತಂ ಸತ್ಯಂ ವಿಧಾತು. ಬ್ರಹ್ಮ ವರ ಕೊಟ್ಟಿದ್ದಾನೆ, ಅವನು ಭೃತ್ಯ. ಅವನು ಮನುಷ್ಯನಿಂದ ಸಾವಿಲ್ಲ, ಮೃಗದಿಂದ ಸಾವಿಲ್ಲ, ಆಯುಧದಿಂದ ಸಾವಿಲ್ಲ, ಒಳಗೆ ಸಾವಿಲ್ಲ, ಹೊರಗೆ ಸಾವಿಲ್ಲ, ಎಲ್ಲ ವರ ಕೊಟ್ಟಿದ್ದಾನೆ. ಅವನು ಹೇಳಿದ್ದು ಸತ್ಯ ಆಗಬೇಕು. ಭಾರ ಸದ್ಭಿದ್ಭಿದನೋ ವಿಭವ ಭ್ರೂ ವಿಭ್ರಮಾದಭ್ರ ಶುಭ್ರ ಋಭುಭವ ಭಯ ಭೇತ್ತರ್ ಭಾಸಿ ಭೋ ಭೋ ವಿಭೋ ಭೀಹಿ ದಹ ದಹ ನರಸಿಂಹ ಸಹ್ಯ ವೀರ್ಯಾಹಿ ತಮ್ಮೆ. ಆ ಶಬ್ದ ಕೇಳಿದಾಗಲೇ ನರಸಿಂಹ ಬಂದಾಗ ಅನ್ನಿಸ್ಬೇಕು. ನಾರಾಯಣ ಪಂಡಿತರ ಶ್ಲೋಕ ಅದು. ಆ ಶಬ್ದದಲ್ಲೇ ನರಸಿಂಹನ ಉಗ್ರತೆಯನ್ನೆಲ್ಲ ತುಂಬಿ ರಚನೆ ಮಾಡಿದ್ದಾರೆ. ಹಾಗೆ ಲೋಕ ಭಯಂಕರನಾದ ರೂಪ, ಯಾರೂ ಯೋಚಿಸಿದಂಥ ರೂಪ ಕಾಣಿಸಿಕೊಂಡಿತು ಹಿರಣ್ಯ ಕಶಿಪುವಿಗೆ. ಕಂಬದಿಂದ, ಅವನು ಗುದ್ದಿದ ಕಂಬದಿಂದ ಭೇದಿಸಿ ಹೊರಬಂದ ರೂಪ ಬಂದು ಹಿರಣ್ಯ ಕಶಿಪುವನ್ನ ಎತ್ತಿಕೊಂಡ. ಸಂಧ್ಯಾಕಾಲ, ಹಗಲೂ ಅಲ್ಲ ರಾತ್ರಿಯೂ ಅಲ್ಲ. ಒಳಗೂ ಕೊಲ್ಲಬಾರದು, ಹೊಲಗೂ ಕೊಲ್ಲಬಾರದು, ಹೊಸ್ಲಲ್ಲಿ ಕೂತ್ಕೊಂಡ. ಆಯುಧದಿಂದ ಕೊಲ್ಲಬಾರದು, ಉಗುರಿಂದಲೇ ಅವನ ಎದೆಯನ್ನ ಬಗಿದ. ಅವನ ಕರುಳನ್ನ ತೆಗೆದು ತನ್ನ ಮಾಲೆಯಾಗಿ ಮಾಡಿಕೊಂಡ. ಆಚಾರ್ಯರು ನಖಸ್ತುತಿ ಅಂತ ಒಂದು ಸ್ತೋತ್ರ ಬರೆದಿದ್ದಾರೆ. ಆ ಸ್ತೋತ್ರದಲ್ಲಿ ಪೂರ್ವಾರ್ಧ ಶಾರ್ದೂಲ ವಿಕ್ರೀಡಿತ, ಉತ್ತರಾರ್ಧ ಸ್ರಗ್ಧರ, ಎರಡು ಛಂದಸ್ನಲ್ಲಿ, ಒಂದು ಶ್ಲೋಕವನ್ನ ಎರಡು ಛಂದಸ್ನಲ್ಲಿ ಬರೆದಿದ್ದಾರೆ, ರಚನೆ ಮಾಡಿದ್ದಾರೆ. ಬರೆದಿಲ್ಲ, ಅದು ಯಾರೋ ಬರೆದದ್ದು, ಅವ್ರ ಶಿಷ್ಯರು, ಅವರು ರಚನೆ ಮಾಡಿದ್ದು. ಅದು ವಿಚಿತ್ರ ನೋಡಿ. ಆ ಛಂದಸ್ಸಿನಲ್ಲೇ ಇಡೀ ನರಸಿಂಹಾವತಾರದ ಕಥೆಯನ್ನು ತುಂಬಿದ್ದಾರೆ. ಮೊದಲು ಶಾರ್ದೂಲ ವಿಕ್ರೀಡಿತ, ಎದೆ ಬಗೆಯೋದು. ಶಾರ್ದೂಲ ಅಂದ್ರೆ ಹುಲಿಯಂತೆ ಉಗುರಿನಿಂದ ಎದೆ ಬಗೆಯುವ ಶಾರ್ದೂಲ ವಿಕ್ರೀಡಿತ ಮಾಡಿದ. ಆಮೇಲೆ ಸ್ರಗ್ಧರ, ಕರುಳ ಸ್ರಕ್ಕನ ಮಾಲೆಯನ್ನ ಧಾರಣೆ ಮಾಡಿದ. ಈ ಎರಡು ಛಂದಸ್ಸುಗಳ ಆಯ್ಕೆಯಲ್ಲೇ ಇಡೀ ನರಸಿಂಹಾವತಾರದ ಕಥೆಯನ್ನು ಸೂಚನೆ ಮಾಡುವ ಚಮತ್ಕಾರ ಸಂಸ್ಕೃತ ಸಾಹಿತ್ಯದ ಅಲ್ಲ, ಪ್ರಪಂಚದ ಇತಿಹಾಸದಲ್ಲೇ ನಖಸ್ತುತಿ ಅಂತ ರಚನೆ ಇನ್ನೊಂದಿಲ್ಲ. ಆ ಥರದ ಒಂದು ವಿಸ್ಮಯ ನಿರ್ಮಾಣ ಮಾಡಿದಂಥ ಯಾವ ಕವಿಗೂ ಹೊಳಿಲಿಲ್ಲ ಇದು. ಈ ಛಂದಸ್ಸನ್ನು ಬದಲಾವಣೆ ಮಾಡಿ ಒಂದು ಅವತಾರದ ಅದ್ಭುತವನ್ನ, ಲೀಲೆಯನ್ನು ತೋರಿಸಬಹುದು ಅಂತ ಅದನ್ನು ಮಾಡಿ ತೋರಿಸುವವರು ಆಚಾರ್ಯರು ಮಾತ್ರ. ಹೀಗೆ ಕಂಬದಿಂದ ಮೂಡಿ ಬಂದು ನರಸಿಂಹನನ್ನ ಅಸಹಾಯ, ಅವನು ಹಿರಣ್ಯಕಶಿಪುವಿನ ಸಮಸ್ತ ಸೇನಾ ಪರಿವಾರದವರು ನರಸಿಂಹನ ಮೇಲೆ ಎರಗಿದನಂತೆ. ಇವನು ಅನಂತ ಬಾಹುವಾಗಿ ಕೈಯಿಂದಲೇ ಝಾಡಿಸಿ ಎಲ್ಲ ರಾಕ್ಷಸರನ್ನ, ದೈತ್ಯರನ್ನ ಒದ್ದೋಡಿಸಿ ಎಲ್ಲರೂ ಮಿಕಿ ಮಿಕಿ ನೋಡ್ತಾ ಇರುವಂತೆ ಹಿರಣ್ಯಕಶಿಪುವನ ಎದೆ ಬಗೆದು ಸಂಹಾರ ಮಾಡಿದ. ಆವಾಗಲೂ ಅವನ ಒಳಗಿದ್ದ ಜಯ ಭಗವಂತನನ್ನು ಸೇರಲಿಲ್ಲ. ಇನ್ನೆರಡು ಜನ್ಮ ಬರಬೇಕಲ್ಲ. ಪುಣ್ಯ ಜೀವ ಪುಣ್ಯದ ಭಾಗವನ್ನು ಹಿಡ್ಕೊಂಡು ಹೊರಟಾಯಿತು, ಪಾಪಿ ಜೀವ ತಮಸ್ಸಿನ ಸಾಧನೆ ಮಾಡ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದರೂ ಕೂಡ ಭಗವಂತನಿಗೆ ಕೋಪವೇ ಬರೋದಿಲ್ಲ. ಕೋಪ ಬಂದ ಹಾಗೆ ಕೂತು ಬಿಟ್ಟಿದ್ದಾನಲ್ಲ, ಇನ್ನು ಇಳಿದ ಹಾಗೆ ಮಾಡಬೇಕಲ್ಲ, ಇಳಿಸುವುದು ಯಾರು ಅಂತ. ಯಾರಿಗೂ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡ್ತಾರೆ, ನಿನ್ನ ಪರಮಾನುಗ್ರಹ ಮಾಡಿದಿ, ಈ ದುಷ್ಟ ಸಂಹಾರದಿಂದ ದೇವತೆಗಳನ್ನು ಉದ್ಧಾರ ಮಾಡಿದಿ ಅಂತ ಸ್ತೋತ್ರ ಮಾಡ್ತಾರೆ. ದೂರದಲ್ಲಿ ನಿಂತು ಸ್ತೋತ್ರ ಮಾಡ್ತಾರೆ. ಹತ್ತಿರ ಹೋಗ್ಲಿಕ್ಕೆ ಎಲ್ಲರಿಗೂ ಭಯ, ಅಷ್ಟು ಭಯಂಕರವಾಗಿ ಕೂತು ಬಿಟ್ಟಿದ್ದಾನೆ. ಆ ರೂಪವನ್ನು ನೋಡ್ಲಿಕ್ಕೆ ಭಯ ಎಲ್ಲರಿಗೂ. ಕಡೆಗೆ ದೇವತೆಗಳೆಲ್ಲ ಹೋಗಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾರೆ. ತಾಯಿ, ನಿಮ್ಮ ಯಜಮಾನ್ರಿಗೆ ಏನೋ ಬಹಳ ಕೋಪ ಬಂದ್ಬಿಟ್ಟಿದೆ, ನೀವು ಸ್ವಲ್ಪ ಸಮಾಧಾನ ಮಾಡಬೇಕು ಅಂತ. ಅವಳು ಹೇಳ್ತಾಳೆ, ಇಷ್ಟು ಕೋಪ ಬಂದದ್ದು ನಾನೂ ನೋಡಿಲ್ಲ, ನನಗೂ ಹೆದರಿಕೆ ಆಗತ್ತೆ ಅವ್ರ ಹತ್ರ ಹೋಗ್ಲಿಕ್ಕೆ, ನಾನು ಆ ಸುದ್ದಿ ಹೋಗಲ್ಲ. ಅಂದ್ರೆ ನೋಡಿ, ಇದೆಲ್ಲ ದೇವತೆಗಳು ಏನಂದ್ರೆ, ಆಗ ಪ್ರಹ್ಲಾದನನ್ನ ಕಳಿಸ್ತಾರೆ. ಅವನು ಧೈರ್ಯವಾಗಿ ನರಸಿಂಹನ ಹತ್ರ ಹೋಗ್ತಾನೆ. ಇದು ತಂದೆ ಮಕ್ಕಳನ್ನು ಮುಂದೆ ಮಾಡಿ ಬೆನ್ನು ತಟ್ಟಿ, ಭೇಷ್ ನೀನು ಜಾಣ, ನೋಡಿದ್ಯಾ, ನನಗೆ ಗೊತ್ತಿರದೇ ಇದ್ದದ್ದು ನೀನು ಹೇಳಿದಿ ಅಂತ ಮಕ್ಕಳನ್ನು ಹುರಿತುಂಬಿಸುವ ಹಾಗೆ ಪ್ರಹ್ಲಾದನ ಭಕ್ತಿಯ ಅಭಿವ್ಯಕ್ತಿಗೋಸ್ಕರ ದೇವತೆಗಳು ಹಿಂದೆ ನಿಂತು ಆಡಿದಂತಹ ಒಂದು ಕ್ರಿಯೆ ಅದು. ಪ್ರಹ್ಲಾದ ಬಂದು ಎದುರು ನಿಂತು
ಕೈ ಮುಗಿದು ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥಃ ಪರಸ್ಮೃತಃ ಏಕಾಂತ ಭಕ್ತಿ ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ. ಅದರ ಮುಂದಿನ ಓದಿ. ವಿಪ್ರಾದ್ ದ್ವಿಷದ್ಗುಣಯುತಾ ಅರವಿಂದನಾಭಪಾದಾರವಿಂದ ವಿಮುಖಾತ್ ಶ್ವಪಚನ್ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮದೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. ಪ್ರಹ್ಲಾದ ನರಸಿಂಹನನ್ನ ಸ್ತೋತ್ರ ಮಾಡಿದಂತಹದ್ದೊಂದು ದೀರ್ಘವಾದ ಸ್ತೋತ್ರ ಇದೆ. ಅದರಲ್ಲಿ ಬಹಳ ಮಹತ್ವದ ಒಂದು ಸಂದೇಶ ಇರತಕ್ಕಂಥ ಮಾತಿದು. ಅವನು ಹೇಳ್ತಾನೆ, ಭಗವಂತನನ್ನ ಅರ್ಚನೆ ಮಾಡುವ, ಭಗವಂತನನ್ನು ತಿಳಿದ ಸಮಸ್ತ ಶಾಸ್ತ್ರ ಪಂಡಿತ, ಅನುಷ್ಠಾನ ಪೂರ್ಣ ಅನುಷ್ಠಾನ ನಿರತ, ಶಾಸ್ತ್ರೋಕ್ತವಾದ ವಿಧಿಯಂತೆ ತನ್ನ ಬದುಕನ್ನು ನಡೆಸುವವನು, ಸಮಸ್ತ ಶಾಸ್ತ್ರ ನೋಡಿದ ಮಹಾಪಂಡಿತ ಅಂಥ ಒಬ್ಬ ಬ್ರಾಹ್ಮಣ. ಏನೂ ಓದಿಲ್ಲ, ಏನೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಅವನು ಜಾತ್ಯ ಶ್ವಪಚರ, ಹೊಲೆಮಾದಿಗರ ಮನೆಯಲ್ಲಿ ಹುಟ್ಟಿದ್ದಾನೆ. ಆದರೆ ಅವನು ಭಗವಂತ ನನಗೇನೂ ಗೊತ್ತಿಲ್ಲ, ನನ್ನನ್ನು ಉದ್ಧಾರ ಮಾಡುವಂತ ಅನನ್ಯ ಭಕ್ತಿಯಿಂದ ಭಗವಂತನನ್ನು ಶರಣಾಗ್ತಾನೆ. ಪ್ರಹ್ಲಾದ ಹೇಳ್ತಾನೆ, ಈ ಇಬ್ಬರಲ್ಲಿ ಯಾರು ಮೇಲು ಅಂತ. ಮಹಾಶಾಸ್ತ್ರ ಪಂಡಿತನಾದ, ಸರ್ವ ವೇದೋಕ್ತವಾದ ಸಮಸ್ತ ಕರ್ಮಾನುಷ್ಠಾನ ಮಾಡುವ ಸಮಸ್ತ ಶಾಸ್ತ್ರ ಪಂಡಿತನಾದ, ಆದರೆ ನನ್ನಂಥ ವಿದ್ವಾಂಸರು ಯಾರಿದ್ದಾರೆ ಈಗ ತೋರಿಸಿ ನೋಡುವ ಅಂತ ಹೇಳುವ ಒಬ್ಬ ಬ್ರಾಹ್ಮಣ. ನನಗೆ ಏನೂ ಗೊತ್ತಿಲ್ಲಪ್ಪ, ನನ್ನನ್ನು ಉದ್ಧಾರ ಮಾಡು ಭಗವಂತ ಅಂತ ಏನೂ ಗೊತ್ತಿಲ್ಲದ ನೀಚ ಯೋನಿಯಲ್ಲಿ ಹುಟ್ಟಿದ ಒಬ್ಬ ಶ್ವಪಚ. ಈ ಇಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದ್ರೆ ಪ್ರಹ್ಲಾದ ಹೇಳ್ತಾನೆ, ಆ ಹೊಲೆಯ ಶ್ರೇಷ್ಠ ಅಂತ. ಯಾಕೆಂದ್ರೆ ಭಗವಂತನ ಅರಿವು ಬಂದವರಿಗೆ ಅಹಂಕಾರ ಇರಬಾರದು. ನನ್ನಂಥ ವಿದ್ವಾಂಸ ಯಾರನ್ನೋ ಅಹಂಕಾರ ತುಂಬಿದ ಸದಾಚಾರ ಸಂಪನ್ನ ಸರ್ವಶಾಸ್ತ್ರ ಸಂಪನ್ನನಾದ ಬ್ರಾಹ್ಮಣನಿಗಿಂತ ನನಗೆ ಏನೂ ಗೊತ್ತಿಲ್ಲ, ಬಹಳ ಮುಖ್ಯವಾಗಿ ಗೊತ್ತಿರಬೇಕಾದ್ದು. ಅವನಿಗೆ ಎಲ್ಲ ಗೊತ್ತಿದೆ ಅಂತ ಹೇಳಿದ್ವಿ. ಆ ಬ್ರಾಹ್ಮಣನಿಗೆ ಒಂದು ಮುಖ್ಯ ವಿಷಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಅತ್ಯಂತ ಮುಖ್ಯವಾದ ಸಂಗತಿಯನ್ನೇ ತಿಳಿಲಿಲ್ಲವ, ನನಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಬಿಟ್ಟ. ಅದರಿಂದ ಏನೂ ಗೊತ್ತಿಲ್ಲ ಅನ್ನುವುದು ಜ್ಞಾನದ ಮೊದಲನೆಯ ಅರಿವು. ಅದು ಯಾರಿಗೆ ಗೊತ್ತಿದೆ ಅವನೇ ನಿಜವಾಗಿ ದೇವರಿಗೆ ಹತ್ತಿರ ಆಗುವ. ಮತ್ತೆ ಇನ್ನೊಂದೇನು ಅಂದ್ರೆ, ಎಲ್ಲಿ ಅಹಂಕಾರ ಇದೆ ಅಲ್ಲಿ ಭಗವಂತ ಬರೋಲ್ಲ. ಎಲ್ಲಿ ಅಹಂಕಾರದಿಂದ ಕಳಚಿಕೊಳ್ಳದೆ ಭಗವಂತ ನಮ್ಮ ಹತ್ರ ಬರುವುದೇ ಇಲ್ಲ. ಹಾಗಾಗಿ ಈ ಅಹಂಕಾರ ತುಂಬಿದ ಅವನಿಗೇನು ಅಂದ್ರೆ ಆಚಾರ ಸಂಪತ್ತಿಯ ಅಹಂಕಾರ. ನನ್ನಷ್ಟು ಮಡಿವಂತರು ಯಾರು, ನನ್ನಷ್ಟು ಪೂಜೆ ಪುನಸ್ಕಾರ ಮಾಡುವವರು ಯಾರು, ನನ್ನಷ್ಟು ಶಾಸ್ತ್ರ, ಎಲ್ಲವೂ ಅಹಂಕಾರವಾಗಿ ಕೂತಿದೆ, ಭಕ್ತಿಯಾಗಿ ಕೂಡಲಿಲ್ಲ. ಅವನ ಎಲ್ಲ ಜ್ಞಾನ, ಅವನ ಎಲ್ಲ ಕರ್ಮಾನುಷ್ಠಾನ, ಅವನ ಎಲ್ಲ ಮಡಿವಂತಿಗೆ ಅಹಂಕಾರವಾಗಿ ಕೂತು ಬಿಟ್ಟಿದೆ ಅವನಲ್ಲಿ. ಎಲ್ಲಿ ಅಹಂಕಾರ ಇದೆಯೋ ಅಲ್ಲಿ ಭಗವಂತ ಬರೋದಿಲ್ಲ. ಅದನ್ನು ಕಳಚಿಕೊಂಡು ನಾನು ಏನೂ ಅಲ್ಲ, ನಾನು ಶೂನ್ಯ, ನಿನ್ನ ಪದತಳದಲ್ಲಿ ಇರತಕ್ಕಂಥ ಒಂದು ಧೂಳಿನ ಕಣ ಅನ್ನುವ ಭಾವನೆಯಿಂದ ಭಗವಂತನಿಗೆ ಶರಣಾಗತನಾಗುವ ಒಬ್ಬ ನೀಚ ಯೋನಿಯಲ್ಲಿ ಹುಟ್ಟಿದಂಥ ಸಮಾಜ ಬಹಿಷ್ಕೃತ, ಅವನು ಮೈಲಿಗೆ ಅವನು ಮುಟ್ಟಿದರೆ ಸ್ನಾನ ಮಾಡಬೇಕು ಅನ್ನತಕ್ಕಂಥವನು, ಅವನು ಭಗವಂತನ ದೃಷ್ಟಿಯಲ್ಲಿ ಯೋಗ್ಯ, ಅವನು ಭಗವಂತನ ದೃಷ್ಟಿಯಲ್ಲಿ ಮಡಿ. ನಿಜವಾಗಿ ಬೇಕಾಗಿರತಕ್ಕಂಥದ್ದು ನಮ್ಮ ಅಹಂಕಾರವನ್ನು ಕಳಚಿಕೊಂಡು ಭಗವಂತನ ಮುಂದೆ ಶರಣಾಗತಿ. ಅಂತಹ ನಿನ್ನ ಮುಂದೆ ಶರಣಾಗಿದ್ದೇನೆ, ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡಿದ. ಖುಷಿಯಾಗೋಯ್ತು ನರಸಿಂಹದೇವ. ನರಸಿಂಹ ಸಿಟ್ಟಿನಲ್ಲಿ ಕಣ್ಣು ಕೆಂಪು ಮಾಡಿ ಕೂತಿದ್ದಂಥ ನರಸಿಂಹ ನಗು ಬಂದಂತೆ ನರಸಿಂಹನ ಮುಖದಲ್ಲಿ. ಮಗು, ಚೆನ್ನಾಗಿ ಮಾತಾಡ್ತಾ ಇದ್ದೀಯಾ, ಒಳ್ಳೆ ಮಾತಾಡ್ತಾ ಇದ್ದೀಯಾ, ಬಾ ಅಂತ ಕರೆದು ತಲೆ ಮೇಲೆ ಕೈ ಇಟ್ಟು ಏನು ಬೇಕು ಕೇಳು, ಬೇಕಾದ್ದು ಕೊಡ್ತೇನೆ, ನಿನಗೇನು ಬೇಕು ಕೇಳು ಅಂತ ಕೇಳ್ತಾನೆ. ಆವಾಗ ಪ್ರಹ್ಲಾದ ಹೇಳ್ತಾನೆ,
ಯಸ್ತ ಆಶಿಷ ಆಶಾಃ ತೇ ನ ಸಭೃತ್ಯಃ ಸ ವೈ ವಣಿಕ್ ಸ ವೈ ಸ್ವಾಮೀ ಸ ವೈ ಭೃತ್ಯೋ ಗುಣಲುಬ್ಧೌ ನ ಕಾಮುಕೌ. ಪ್ರಹ್ಲಾದನಿಗೆ ಸಿಟ್ಟು ಬಂತೀಗ. ನರಸಿಂಹನಿಗೆ ಸಿಟ್ಟು ಇಳೀತು, ಪ್ರಹ್ಲಾದನಿಗೆ ಸಿಟ್ಟು. ಏನು ಬೇಕು ಅಂತ ಕೇಳ್ತೀನಿ? ನಾನೇನು ನಿನ್ನದು ವ್ಯಾಪಾರ ಮಾಡ್ಲಿಕ್ಕೆ ಬಂದವನ? ನೀನು ಮಾಡಿದ ಭಕ್ತಿಗೆ ಪ್ರತಿಫಲವಾಗಿ ನಿನಗೆ ಏನು ಬೇಕು ಅಂತ ಕೇಳ್ತೀಯಲ್ಲ, ಅದರ ಅರ್ಥ ಏನು? ಏನೋ ಒಂದು ಅಪೇಕ್ಷೆಯಿಂದ ಸ್ವಾರ್ಥದಿಂದ ನಿನ್ನ ಹತ್ರ ಬಂದೆ ಅಂತ ನೀನು ತಿಳ್ಕೊಂಡಿಯಲ್ಲ, ನನಗೆ ಅವಮಾನ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಫಲಾಪೇಕ್ಷೆಯಿಂದ ಭಕ್ತಿ ಮಾಡಿದ್ದಲ್ಲ, ಅದು ನಿಷ್ಕಾರಣವಾದಂತಹ ಭಕ್ತಿ, ನಿರ್ವ್ಯಾಜವಾದ ಭಕ್ತಿ. ಅದಕ್ಕೊಂದು ಏನೋ ಹೇಳೆ, ಏನು ಭಕ್ತಿ ಮಾಡಿದಿ, ಏನು ಬೇಕು ನಿನಗೆ ಎಂದು ವ್ಯಾಪಾರಿ ಆಯ್ತಲ್ಲ. ನಾನು ಭಕ್ತಿಯ ವ್ಯಾಪಾರ ಮಾಡ್ಲಿಕ್ಕೆ ಬಂದವನಲ್ಲ. ಯಸ್ತ ಆಶಿಷಃ ಆಶಾಸ್ತೆ ನ ಸಭೃತ್ಯ ಸವೈ ವಣಿಕ್. ಯಾರು ನಿನ್ನ ಹತ್ರ ಅದು ಕೊಡು ದೇವರೇ ಇದು ಕೊಡು ಅಂತ ಕೇಳ್ತಾರೋ ಅವರು ನಿನ್ನ ಭಕ್ತರಲ್ಲ, ನಿನ್ನ ಹತ್ರ ವ್ಯಾಪಾರ ಮಾಡ್ಲಿಕ್ಕೆ ಬಂದ ಮಂದಿ. ಆ ವ್ಯಾಪಾರಿಗಳ ಜೊತೆಗೆ ನನ್ನನ್ನು ಸೇರಿಸಬೇಡ. ಯಾರು ಪರಸ್ಪರ ಒಬ್ಬರ ನಡತೆಯನ್ನು ಮೆಚ್ಚಿಕೊಂಡು ಪ್ರೀತಿಸ್ತಾರೆ ಅವನು ಧನಿ. ಅವನು ಹೊರತು ಸ್ವಾರ್ಥಕ್ಕೋಸ್ಕರ ಸೇವಕನನ್ನ ಪ್ರೀತಿಸುವ ಧನಿ ಅಲ್ಲ, ಸ್ವಾರ್ಥಕ್ಕೋಸ್ಕರ ಸ್ವಾಮಿಯನ್ನು ಪ್ರೀತಿಸುವ ಸೇವಕ ಅಲ್ಲ. ನಾನು ಸ್ವಾರ್ಥದಿಂದ ನಿನ್ನನ್ನು ಭಕ್ತಿ ಮಾಡಲಿಲ್ಲ, ನನಗೆ ಆಸೆ ಇಲ್ಲ. ಆದರೆ ನೀನು ಕೇಳಿದೆ ಅಲ್ವಾ, ನಿನಗೇನು ಬೇಕು ಅಂತ. ಒಂದು ವರ ಕೇಳಲ್ಲ, ನೀನು ಕೇಳಬಾರ್ದಿತ್ತು ಏನು ಬೇಕು ಅಂತ. ಕೇಳಿದಿ, ಅದಕ್ಕೆ ನಾನು ಒಂದು ವರ ಕೇಳ್ತೇನೆ. ಏನು ಅಂದ್ರೆ, ನನಗೆ ಈಗ ನಿನ್ನ ಹತ್ರ ಏನೂ ಕೇಳುವ ಆಸೆ ಇಲ್ಲ, ಎಂದೆಂದೂ ನಿನ್ನ ಹತ್ರ ಏನಾದರೂ ಕೇಳುವ ಬುದ್ಧಿ ಬರದೇ ಇರಲಿ ಎನ್ನುವ ವರ ಕೊಡು. ಇದು 5 ವರ್ಷದ ಮಗು ಹೇಳಿದ ಮಾತು. ನಮಗೆ ಶತಮಾನೋತ್ಸವ ಆದರೂ ಹೀಗೆ ದೇವ್ರತ್ ಹೇಳುವ ಅನ್ನೋ ಬುದ್ಧಿ ಬರೋಲ್ಲ. ಏನೂ ಕೇಳಬೇಡ, ಯಾವತ್ತೂ ನಿನ್ನ ಹತ್ರ ಏನನ್ನಾದರೂ ಕೇಳಬೇಕು ಅನ್ನುವ ಬುದ್ಧಿ ಕೊಡಬೇಡ. ಇದು ನಾನು ಕೇಳುವ ವರ. ನೀನು ಹೇಗೂ ಕೇಳಿದ್ದಿ, ಇನ್ನೊಂದು ವರ ಕೇಳಿಬಿಡ್ಲಾ? ಏನು? ನನ್ನ ಅಪ್ಪ ನಿನ್ನ ಮಹತ್ವ ತಿಳಿದೆ ನಿನಗೆ ದ್ರೋಹ ಮಾಡಿದ. ಅಪ್ಪನ ಪರವಾಗಿ ಕೇಳ್ತಾ ಇದ್ದಾರೆ, ಅವನು ಕ್ಷಮಿಸಿಬಿಡು, ಉದ್ಧಾರ ಮಾಡುವ ಅವನನ್ನ. ತಸ್ಮಾತ್ ಪಿತಾಮೇ ಪೂಯೇತ ದುರಂತಾತ್ ದುಸ್ತರಾದ್ ಅಘಾತ್. ಅದಕ್ಕೆ ನರಸಿಂಹ ಹೇಳ್ತಾನೆ, ಅದನ್ನು ಕೇಳಬೇಕೇನಯ್ಯ, ನಿನ್ನಂಥ ಮಗನ ಅಪ್ಪ ಆದಾಗಲೇ ಅವನ ಎಲ್ಲ ಪರಿಹಾರ ಆಯ್ತು. ಪಾಪ, ನಿನ್ನಂಥ ಮಗನನ್ನ ಹೆತ್ತದ್ದೇ ಅವನ ಭಾಗ್ಯ. ಇಂಥ ಮಗ ಹುಟ್ಟಿದ ಮೇಲೆ ಅವನು ಉದ್ಧಾರ ಆದ ಹಾಗೆ ಅಂತ ಅವನ ಒಳಗಿದ್ದ ಜಯ ಉದ್ಧಾರ ಆದ. ಹಿರಣ್ಯಕಶಿಪು ಆಮೇಲೂ ದ್ವೇಷ ಮಾಡಿದ್ರಿಂದ ಉದ್ಧಾರ ಆಗಲೇ ಇಲ್ಲ. ಹೀಗೆ ಎಲ್ಲರನ್ನೂ ಹರಸಿ ಪ್ರಹ್ಲಾದನನ್ನ ಸಿಂಹಾಸನ ಕೂಡಿಸಿ ಹೊರಟು ಹೋಗಿ ನರಸಿಂಹ ಚತುರ್ಮುಖನ ಹತ್ರ ಹೇಳ್ತಾನೆ, ಅಲ್ಲಯ್ಯ, ಹೀಗೆಲ್ಲ ವರ ಕೊಟ್ರೆ ನನಗೆ ಪಚ್ಚಿತಿ, ನಾನು ಯಾವ ರೂಪ ತಾಳಬೇಕು? ನನಗೆ ಅವತಾರ ಮಾಡ್ಲಿಕ್ಕೆ ಹೊಸ ರೀತಿಯ ಅವತಾರಗಳನ್ನು ಇನ್ವೆಂಟ್ ಮಾಡುವ ಹಾಗೆ ವರ ಕೊಡ್ತೀಯಲ್ಲ. ಹಾವಿಗೆ ಹಾಲು ಇಡಬಾರದಪ್ಪ, ಹಾಲು ಇಟ್ಟರು ಅದು ವಿಷಯವೇ ಆಗೋದು ಅದು ಕುಡಿದ ಮೇಲೆ. ಆದ್ರಿಂದ ನೀನು ವರ ಕೊಟ್ಟರು ಅದು ಎಷ್ಟು ಅನರ್ಥ ಆಯಿತು ನೋಡಿ, ಇನ್ಮೇಲೆ ವರ ಕೊಡುವ ಸ್ವಲ್ಪ ಜಾಗ್ರತೆ ಮಾಡು ಅಂತ ಪರಿಹಾಸ ಮಾಡಿ. ಇದೆಲ್ಲ ಭಗವಂತನ ಪರಿಹಾಸಗಳು. ಹೀಗೆ ಹೇಳಿ ನರಸಿಂಹ ಅಂತರ್ಧಾನನಾಗ್ತಾನೆ. ಹೀಗೆ ನರಸಿಂಹನ ಕಥೆಯನ್ನ ಹೇಳಿ ನಾರದರು ಧರ್ಮರಾಜನ ಹೇಳ್ತಾರೆ, ಅದೇ ಹಿರಣ್ಯಕಶಿಪು ಮುಂದೆ ರಾವಣ ಕುಂಭಕರ್ಣರಾಗಿ ಹಿರಣ್ಯಕಶಿಪುವಿನ ಅಕ್ಷರೆ ಮುಂದೆ ನಿನ್ನ ಸೋದರತೆಯ ಮಕ್ಕಳಾದ್ರು. ಯಾಕೆಂದ್ರೆ ಕೃಷ್ಣನ ಸೋದರತೆಯ ಮಕ್ಕಳಾದ್ರು. ಇವನ ಧರ್ಮರಾಜನ ಚಿಕ್ಕತಾಯಿ ಮಕ್ಕಳು. ಕೃಷ್ಣನ ಸೋದರ ವಸುದೇವನ ತಂಗಿ ಶ್ರುತಶ್ರವೆಯ ಮಗ ಶಿಶುಪಾಲ, ವಸುದೇವನ ಇನ್ನೊಬ್ಬಳು ತಂಗಿ ಶ್ರುತ ದೇವೆಯ ಮಗ ದಂತವಕ್ರ. ವಸುದೇವನ ಇಬ್ಬರು ತಂಗಿಯಂದಿರಲ್ಲಿ ಕೃಷ್ಣನನ್ನ ಯಾರು ಪಡೆದನೋ ಅದೇ ವಸುದೇವನ ಇಬ್ಬರು ತಂಗಿಯಂದಿರ ಹತ್ತಿರದ ಬಂಧುಗಳಾಗಿ ಬಂದು ದ್ವೇಷ ಮಾಡಿದ್ರು. ಹಿಂದೆ ದೂರ ಆದರೆ ಬಹಳ ಹತ್ತಿರದಲ್ಲೇ ಬಂದು ವಸುದೇವನ ಇಬ್ಬರು ತಂಗಿಯಂದಿರ ಮಕ್ಕಳಾಗಿ ಶ್ರುತಶ್ರವೆಯ ಮಗನಾಗಿ ಶಿಶುಪಾಲ, ಶ್ರುತ ದೇವೆಯ ಮಗನಾಗಿ ದಂತವಕ್ರ ಹುಟ್ಟಿ ನಿನ್ನನ್ನು ದ್ವೇಷ ಮಾಡಿದರು. ಕೃಷ್ಣನನ್ನು ದ್ವೇಷ ಮಾಡಿ 3 ಜನ್ಮಗಳಲ್ಲಿಯೂ ಆ ಶಾಪವನ್ನು ಅನುಭವಿಸಿ ಕೊನೆಗೆ ಕೃಷ್ಣನನ್ನು ಸೇರಿದ್ರಪ್ಪ. ಆದ್ದರಿಂದ ಶಿಶುಪಾಲ ದಂತವಕ್ರರ ಜ್ಯೋತಿ ಕೃಷ್ಣನಲ್ಲಿ ಸೇರಿದ್ದು ಅಂತ ನಾರದರು ಹೇಳಿ ಅದಾದ್ಮೇಲೆ ಕೇಳ್ತಾನೆ, ಹೀಗೆಯೇ ಭಗವಂತ ಲೀಲೆಯಿಂದ ಶಿಶುಪಾಲ ದಂತವಕ್ರನ ಆಯ್ತಲ್ಲ, ತಮ್ಮ ಪರಮ ಭಕ್ತರು ಪಚೀತಿಯಲ್ಲಿದ್ದಾಗಲೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಏನು ಅಂದ್ರೆ ಅದಕ್ಕೊಂದು ಕಥೆ ಹೇಳ್ತಾನೆ. ನಾರದರು ಒಂದು ಕಥೆ ಹೇಳ್ತಾರೆ, ತ್ರಿಪುರಾಸುರ ಸಂಹಾರ. ಅಸುರರನ್ನೆಲ್ಲ ಹೀಗೆ ಸದೆಬಡಿದಾಗ ಭಗವಂತ ಶುಕ್ರಾಚಾರ್ಯರು ಮಯ
ಒಂದು ಮಾಡ್ತಾನೆ. ಮಯ ತನ್ನ ಶಿಲ್ಪ ಕೌಶಲದಿಂದ 3 ಪುರಗಳನ್ನು ನಿರ್ಮಾಣ ಮಾಡಿ, ಅಭೇದ್ಯವಾದ 3 ಪುರಗಳನ್ನು ನಿರ್ಮಾಣ ಮಾಡಿ, ಅದು ಒಂದು ಬಂಗಾರದ್ದು, ಒಂದು ಬೆಳ್ಳಿದ್ದು, ಒಂದು ಕಬ್ಬಿಣದ್ದು ಅಂಶಗಳಿರತಕ್ಕಂಥ ತ್ರಿಪುರವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಅಸುರರನ್ನು ಕೂಡಿಸಿ ಬಿಡ್ತಾನೆ. ಮತ್ತೆ ಅವರು ಅಸುರರು ದೇವತೆಗಳಿಗೆ ಕಾಟ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಾಟ ಕೊಟ್ಟಾಗ ದೇವತೆಗಳಿಗೆ ಅವನ ಕೋಟೆಯನ್ನು ಮುರಿಯುವುದು ಅಸಾಧ್ಯವಾಗುತ್ತೆ, ಮಯ ನಿರ್ಮಿತವಾದಂತಹ ಅಭೇದ್ಯವಾದ ತ್ರಿಪುರನ್ನ. ಆಗ ಅವರು ಬಂದಾಗ ದೇವತೆಗಳು ಗೊಂದರು, ಇವನೊಂದು ಸಿದ್ಧರಸದ ಬಾವಿ ಮಾಡಿದ್ದ. ಆ ತ್ರಿಪುರದಲ್ಲಿ ಒಂದು ಸಿದ್ಧರಸದ ಬಾವಿ. ಇವರು ಕೈಕಾಲು ಮುರ್ಕೊಂಡು ಬಂದವರನ್ನ ಸಿದ್ಧರಸದ ಬಾವಿಯಲ್ಲಿ ಅವ್ರನ್ನ ಬಗ್ಗಿಸುವುದು, ಅವ್ರನ್ನ ನೀರು ಕುಡಿಸೋದು, ಪ್ರೋಕ್ಷಣೆ ಮಾಡೋದು, ಪುನಃ ಅವರು ಪುಷ್ಟಾಂಗರಾಗೋದು. ಸಿದ್ಧರಸದ ಬಾವಿಯಲ್ಲಿ ಎಲ್ಲ ಹಸುರು ಗಟ್ಟಿಮುಟ್ಟಾಗ್ಬಿಟ್ರು. ಇವರು ಅಮೃತ ಕುಡಿದ್ರೆ ಅವರು ಸಿದ್ಧರಸದ ಬಾವಿ ನೀರು ಕುಡಿದ್ರು, ನಿಮ್ಮದಕ್ಕೆ ನಮ್ದು ಮತ್ತೊಂದು ಉಂಟು ಕಾರ್ಯಕ್ರಮ ಅಂತ. ಹೀಗೆ ಸಿದ್ಧರಸ ಬಾವಿಯಿಂದ ಹಸುರು ಮತ್ತೆ ಎಲ್ಲ ಗಟ್ಟಿಯಾದಾಗ ದೇವತೆಗಳೆಲ್ಲ ಶಿವನ ಹತ್ರ ಹೇಳಿದ್ರು, ಶಿವ ನಾನು ತ್ರಿಪುರನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ತಾನು ಬಾಣ ಹಿಡ್ಕೊಂಡು ಹೋಗಿ ತ್ರಿಪುರನ್ನೆಲ್ಲ ಸಂಹಾರ ಮಾಡಿದ. ಇವನು ಪುನಃ ಸಿದ್ಧರಸ ಅವ್ರನ್ನ ಹೊಡೆದು ಉರುಳಿಸಿದ. ಇವನು ಸಿದ್ಧರಸ ಬಾವಿಯಲ್ಲ ಪುನಃ ಬಚಾವಾಗಿ ಬಂದ್ರು ಅವರು. ಶಿವನಿಗೆ ತಲೆಬಿಸಿ ಪ್ರಾರಂಭ ಆಯ್ತು, ನಾನು ಕೊಂದ ಹಾಗೆ ಇವು ಬದುಕಿ ಬರ್ತಾ ಇದ್ದಾವೆ, ಏನ್ ಮಾಡೋದಪ್ಪ ಇವು ಅಂತ. ಆಗ ಭಗವಂತ ತನ್ನ ಪರಮ ವೈಷ್ಣವನಾಗಿರತಕ್ಕಂಥ ಶಿವನ ಕಾರ್ಯ ಯಶಸ್ವಿ ಆಗಬೇಕು ಅಂತ ಚತುರ್ಮುಖನ ಕರೆದಂತೆ, ಬರಯ್ಯ ಒಂದು ಕರುವಾಗು ನೀನು, ನಾನೊಂದು ಹಸು ಆಗ್ತೇನೆ. ಸರಿ, ಹಸುವಾಗಿ ಕರುವಾಗಿ ತ್ರಿಪುರಕ್ಕೆ ಹೋದ ನಾರಾಯಣ. ದನದ ರೂಪ ತೊಟ್ಟು, ಇದು ಹಸುವಿನ ರೂಪ ತೊಟ್ಟು, ಇನ್ನು ಚತುರ್ಮುಖ ಕರುವಿನ ರೂಪ ತೊಟ್ಟು ಹೋಗಿ ಈ ಅಸುರರು ನೋಡ್ತಾ ಇದ್ದಾರೆ ಒಂದು ದನ ಬಂತು ಅಂತ. ಅವ್ರಿಗೆ ದನ ನೋಡ್ಲೆಲ್ಲ ಹೊಡೆದು ಕೊಲ್ಲಿ ಅಂತ ಹಿರಣ್ಯಕಶಿಪು ಹೇಳಿದ್ದ. ಇವ್ರಿಗೆ ಏನು ಅಂದ್ರೆ ಆ ದನ ಬರ್ತಾ ಇದೆ, ಎಲ್ಲಿ ದನ ಇದನ್ನೆಲ್ಲ ಮಿಕ್ಕಿ ಮಿಕ್ಕಿ ನೋಡ್ತಾ ನಿಂತಿದ್ದಾರೆ. ಅಂದ್ರೆ ಭಗವಂತರ ಮಾಯೆ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ. ಈ ದನ ಕರು ಬಂದು ಆ ಸಿದ್ಧರಸ ಬಾವಿಯ ನೀರನ್ನೆಲ್ಲ ಕುಡಿದು ಹೋಯ್ತು. ಆಮೇಲೆ ಇವನು ಬಾಣ ಬಿಟ್ಟ, ಈ ಎಲ್ಲಾ ತ್ರಿಪುರರು ಸತ್ರು. ಅವರು ಮತ್ತೆ ಬದುಕಿಸುವುದಕ್ಕೆ ಮಯನ ಹತ್ರ ಸಿದ್ಧರಸದ ಬಾವಿ ಇಲ್ಲ. ಹೀಗೆ ಶಿವ ತ್ರಿಪುರ ಸಂಹಾರ ಮಾಡುವಾಗ ಭಗವಂತ ವಿಚಿತ್ರ ಲೀಲೆಯಿಂದ ಅವನ ಮಾನ ಉಳಿಸಿದ. ಹೀಗೆ ಭಕ್ತರ ಮಾನ ಉಳಿಸ್ತಾನಪ್ಪ, ದುಷ್ಟರ ಸಂಹಾರ ಮಾಡ್ತಾನೆ. ಈ ಭಕ್ತನಾಗಿರತಕ್ಕ ಜೈ ವಿಜಯರ ಮಾನ ಉಳಿಸುವುದಕ್ಕೋಸ್ಕರ ಸಂಹಾರ ಮಾಡಿದ. ಅದೇ ರೀತಿ ಅತ್ಯಂತ ಪರಮ ಭಕ್ತನಾಗಿರತಕ್ಕಂಥ ಶಿವನ ತ್ರಿಪುರ ಸಂಹಾರದ ಯಶಸ್ಸಿಗೋಸ್ಕರ ತಾನು ಗೋರೂಪ ತೊಟ್ಟ. ಇದೆಲ್ಲ ಕೇಳಿದ ಮೇಲೆ ಮನುಷ್ಯ ಜೀವನದಲ್ಲಿ ಧಾರ್ಮಿಕವಾಗಿ ಬದುಕಬೇಕು, ದೇವರು ಮೆಚ್ಚುವಂತೆ ಬದುಕಬೇಕು ಅನ್ನುವ ಮಾತು ಮನವರಿಕೆ ಆಯಿತು. ಇಲ್ಲದೇ ಇದ್ರೆ ಶಿಕ್ಷೆ ಕಟ್ಟಿಟ್ಟದ್ದು. ಹಾಗಾದ್ರೆ ನಮ್ಮ ಜೀವನದ ಆಚರಣೀಯವಾದ ಧರ್ಮ ಏನು, ಆ ಧರ್ಮದ ಬಗ್ಗೆ ಹೇಳ್ರಿ ಅಂತ ನಾರದರ ಹತ್ರ ಧರ್ಮರಾಜ ಕೇಳ್ತಾನೆ. ಅದಕ್ಕೆ ಬ್ರಹ್ಮಚರ್ಯ, 4 ಆಶ್ರಮಗಳು, 4 ವರ್ಣಗಳು. ಬ್ರಹ್ಮಚರ್ಯ ಅಂತಂದ್ರೆ ಕೇವಲ ಕಾಮದ ಬಗ್ಗೆ ಯೋಚನೆಯೇ ಇಲ್ಲದೆ ವೇದಾಧ್ಯಯನ ಮಾಡತಕ್ಕಂತಹ ಒಂದು ಕಾಲ. ಆವಾಗ ವಿದ್ಯಾರ್ಜನೆ ಒಂದೇ ಗುರಿಯಾಗಿರ್ಬೇಕು, ಅದು ಬ್ರಹ್ಮಚರ್ಯ. ಅದರ ನಂತರ ತಾನು ಕಲಿತ ವಿದ್ಯೆಯನ್ನ ಅನುಷ್ಠಾನಕ್ಕೆ ತರಬೇಕು. ಅಲ್ಲಿ ಹೇಳಿರತಕ್ಕಂಥ ಯಜ್ಞಯಾಗಗಳನ್ನು ಮಾಡ್ತಾ ದೇವತೆಗಳನ್ನು ಸಂತೋಷಗೊಳಿಸಲಿಕ್ಕೋಸ್ಕರ ದೇವತಾರಾಧನೆ, ಯಜ್ಞಯಾಗಾದಿಗಳು, ಋಷಿಗಳನ್ನು ಸಂತೋಷಗೊಳಿಸೋದಕ್ಕೋಸ್ಕರ ನಿರಂತರ ವೇದ ಪಾಠ ಪ್ರವಚನ, ಪಿತೃಗಳನ್ನು ಸಂತೋಷಪಡಿಸೋದಕ್ಕೋಸ್ಕರ ತರ್ಪಣ, ಪಿಂಡ ಪ್ರದಾನಾದಿಗಳು, ತಮ್ಮ ಸುತ್ತಮುತ್ತ ಇರತಕ್ಕ ಸಮಸ್ತ ಪ್ರಾಣಿ ಜಾತಗಳು ಮನುಷ್ಯರಿಗೋಸ್ಕರ ಅನ್ನಾರಾಧನೆ, ಬಂದ ಅತಿಥಿಗಳಿಗೆ ಅನ್ನದಾನ ಮಾಡ್ತಾ, ಪ್ರಾಣಿಗಳಿಗೂ ಬಲಿಹರಣ ಮಾಡ್ತಾ, ಎಲ್ಲರಿಗೂ ಅನ್ನದಾನ ಮಾಡಿಕೊಂಡು ದೊಡ್ಡ ದಾತಾರನಾಗಿ ಸಾರ್ಥಕವಾಗಿ ಗೃಹಸ್ಥ ಧರ್ಮವನ್ನು ಪಾಲಿಸಬೇಕು. ಸ್ವಲ್ಪ ಮಕ್ಕಳು ದೊಡ್ಡದಾದ ಕೂಡಲೇ ಮನೆಯ ಮೋಹ ತೊರೆದು ಮನೆ ಯಜಮಾನಿಕೆಯನ್ನು ಮಕ್ಕಳಿಗೆ ಕೊಟ್ಟು ಗಂಡ ಹೆಂಡತಿ ಕಾಡಿಗೆ ಹೊರಟು ಹೋಗಬೇಕು. ತಾವೇ ಕುಟೀರ ಕಟ್ಟಿಕೊಂಡು ತಾವೇ ಬೆಳೆಸಿದಂಥ ದವಸ ಧಾನ್ಯವನ್ನ ತಾವೇ ಬೇಯಿಸಿ ತಾವೇ ಅಡಿಗೆ ಮಾಡಿ ಅದನ್ನು ಎಲ್ಲ ಕೆಲಸವನ್ನು ತಾವೇ ಮಾಡಿಕೊಂಡು ಇನ್ನೊಬ್ಬ ಕೌಲಿ ಆಳು ಇಟ್ಟುಕೊಳ್ಳದೆ ಅಲ್ಲಿ ತಪಸ್ಸು, ಅಧ್ಯಯನ ಮತ್ತು ತನ್ನ ಕೆಲಸ ತಾನೇ ಮಾಡಿಕೊಂಡು ನಿವೃತ್ತ ಜೀವನಕ್ಕೆ ಅಣಿಯಾಗಬೇಕು. ಇನ್ನು ಪೂರ್ತಿ ನಿವೃತ್ತಿ ಆಗಬೇಕು ಅಂತಂದ್ರೆ ಸನ್ಯಾಸ ಜೀವನ ತಗೊಳ್ಬೇಕು. ಸನ್ಯಾಸ ಜೀವನದಲ್ಲಿ ಎಲ್ಲವನ್ನು ಸಂನ್ಯಾಸ, ನಿಜವಾದಂಥ ಸನ್ಯಾಸ ಅಂತ ಹೇಳ್ತಾರೆ. ಎಲ್ಲವನ್ನು ಆಮೇಲೆ ಯಾವ ಸಂಪತ್ತನ್ನು ಸ್ವೀಕಾರ ಮಾಡುವ ಹಾಗಿಲ್ಲ. ಯಾವುದು ತನ್ನ ಸ್ವತ್ತು, ಸ್ವೀಯ ಯತೇಹೇ ಸ್ವೀಯ ವಿತ್ತೇನತು ವಿನಾಸದಾ. ಆಚಾರ್ಯರು ಸನ್ಯಾಸ ಸದಾಚಾರ ಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥದ್ದು, ನ್ಯಾಸ ಪದ್ಧತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಸಮಸ್ತವನ್ನು ತ್ಯಾಗ ಮಾಡಬೇಕು. ಅಂದ್ರೆ ಅವ್ರು ಎಲ್ಲಿ ತನಕ ಹೇಳ್ತಾರೆ ಅಂದ್ರೆ, ಯತಿಗಳಿಗೆ ಬಟ್ಟೆ ಬರೆ ಎಷ್ಟು ಅಂದ್ರೆ ಒಂದು ಕೌಪಿನ ಬಿಟ್ಟು ಇನ್ನೂ ಒಂದು ಬಟ್ಟೆ ಚೂರು ಅವ್ರ ಮೈಯಲ್ಲಿ ಇರಬಾರ್ದು. ಇದಕ್ಕೆ ಅಪವಾದ ಮಠಾಧಿಪತಿಗಳು. ಯಾಕೆಂದ್ರೆ ಮಠಾಧಿಪತಿಗಳು ಅವರು ಬರೇ ಸನ್ಯಾಸಿಗಳಲ್ಲ, ಆಚಾರ್ಯರದನ್ನು ಮಾಡಿ ತೋರಿಸಿದ್ದಾರೆ. ಭಕ್ತರು ಕೊಟ್ಟಂತಹ ಜರಿ ಶಾಲುಗಳನ್ನು ಹೊತ್ತುಕೊಳ್ತಿದ್ರು ಆಚಾರ್ಯರು ಅಂತ ಮಧ್ವದಲ್ಲಿ ಉಲ್ಲೇಖ ಇದೆ. ಅದರಿಂದ ಶಿಷ್ಯರ ಸಂತೋಷಕ್ಕೋಸ್ಕರ ಶಿಷ್ಯರು ಕೊಟ್ಟಿರ್ತಕ್ಕಂಥ ಪಟ್ಟೆ ಪೀತಾಂಬರಗಳನ್ನ, ಜರಿ ಶಾಲುಗಳನ್ನ ಶಿಷ್ಯರು ಕೊಟ್ಟಾಗ ಆಚಾರ್ಯ ಹಾಕೋಬೇಕು ಅಂತ ತಂದು ಕೊಡ್ತಿದ್ರಂತೆ ಮಧ್ವಾಚಾರ್ಯರಿಗೆ. ಅವರಿಗೆ ಏನು ಬೇಕು ಪಾಪ, ನಿಮಗೆ ಸಂತೋಷ ಆಗತ್ತಾ ಅಂತ ಹಾಕೊಂಡು ಖುಷಿ ಆಯ್ತಾ ಅಂತ ಕೇಳ್ತಿದ್ರು. ಆನಂದ ಆಯ್ತು, ಶಾಲು ಹೊತ್ಕೊಂಡ್ರೆ ಚಂದ ಕಾಣುತ್ತೆ ಸ್ವಾಮಿಗಳಿಗೆ ಅಂತ ಹೇಳ್ತಿದ್ದ. ಹಾಗೆ
ಜನರ ಪ್ರೀತಿಗೋಸ್ಕರ ಎಲ್ಲ ವೈಭವವನ್ನು ಕೂಡ ಮಠಾಧಿಪತಿಗಳು ಅದು ಆಚಾರ್ಯರು ತೋರಿಸಿದ್ದಾರೆ ಅಂತ. ಇಲ್ಲದೇ ಇದ್ದರೆ ನಿಜವಾದ ಅಂದರೆ ನಾನು ಹೇಳ್ತಾ ಇರೋದು ಬಿಡಿ ಸನ್ಯಾಸಿಗಳಿಗೆ, ಮಠಾಧಿಪತ್ಯ ಇಲ್ಲದೆ ಬರೇ ವಿರಕ್ತಿಯಿಂದ ಸನ್ಯಾಸ ತಗೊಂಡವರಿದ್ದಾರಲ್ಲ, ಅಂಥ ಸನ್ಯಾಸಿಗಳಿಗೆ ಕೌಪೀನಾತಿರಿಕ್ತವಾಗಿ ಬಟ್ಟೆ ಉಡುವ ಅಧಿಕಾರವೂ ಇಲ್ಲ. ಅವರಿಗೆ ದಂಡ ಕಮಂಡಲ ಕೋಪಿನ ಬಿಟ್ಟು ಅವರು ಏನೂ ಸ್ವಂತ ಸೊತ್ತಿಲ್ಲ. ಆಮೇಲೆ ಒಂದು ಕಡೆ ಖಾಯಂ ವಾಸ ಮಾಡುವ ಹಾಗಿಲ್ಲ. ಎತ್ರ ಸಾಯಂಗೃಹ ಮುನಿಹಿ, ಊರೂರು ಅಲೆದು ಎಲ್ಲಿ ಕತ್ತಲಾಯಿತು ಅಲ್ಲಿ ಮಲ್ಕೊಂಡ್ರು, ಅಲ್ಲಿ ಏನು ಕೊಟ್ಟರು ಅದನ್ನು ತಿಂದುಕೊಂಡು ಜೀವನ ಮಾಡಬೇಕು. ಯಾವುದೇ ರೀತಿಯ ಪರಿವಾರವನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ಶಿಷ್ಯವರ್ಗ, ಕೆಲಸದವರು, ಅಡಿಗೆಯವರು, ಗಿಂಡಿಯವರು ಏನೂ ಇಲ್ಲ. ಒಬ್ಬ ಬಿಡಿ ಸನ್ಯಾಸಿಗೆ ಈ ಯಾವ ಅಧಿಕಾರವೂ ಇಲ್ಲ. ಅದೆಲ್ಲ ಪೀಠಾಧಿಪತಿಗಳಿಗೆ, ಆ ಪೀಠಕ್ಕೋಸ್ಕರ, ಅವರಿಗಲ್ಲ. ಅವರು ಸಂಪತ್ತು ಈಗ ದಾನ ಧರ್ಮ ಮಾಡ್ತಾರೆ. ಯಾಕೆಂದ್ರೆ ಎಲ್ಲ ಮಠದ ಸಂಪತ್ತು ಪಟ್ಟ ದೇವರ ಹೆಸರಿನಿರೋದು, ಸ್ವಾಮಿಯ ಹೆಸರಿನಲ್ಲಿಲ್ಲ. ಸ್ವಾಮಿಯರ ಕೈಯಲ್ಲಿ ಏನು, ಹಾಗೆ ಅದನ್ನು ವಿನಿಯೋಗ ಮಾಡುವ ಅಧಿಕಾರ ಇರೋದ್ರಿಂದ ಆ ವೈಭವವನ್ನು ಬಳಸ್ತಾರೆ. ವಾಸ್ತವಿಕವಾಗಿ ಬಿಡಿ ಸನ್ಯಾಸಿಗೆ ಕೌಪಿನ ಬಿಟ್ಟು ಇನ್ನೊಂದು ಬಟ್ಟೆ ಉಡುವ ಅಧಿಕಾರ ಇಲ್ಲ, ಸರ್ವಸ್ವತ್ಯಾಗ ಮಾಡಬೇಕು. ಆಮೇಲೆ ಒಂದು ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ನವ್ಯಾಖ್ಯಾಂ ಉಪಜೀವೇತ ನ ಗ್ರಂಥಾನ್ ಅಭ್ಯಸೇತ್ ಬಹುನ್ ಅಂತ. ಸಿಕ್ಕಿದ ಪುಸ್ತಕಗಳನ್ನೆಲ್ಲ ಓದಬೇಡ, ಯಾಕೆಂದ್ರೆ ಅವು ಬೇಡವಾದ ಪುಸ್ತಕಗಳು ಹೆಚ್ಚು ಪ್ರಿಂಟ್ ಆಗೋದು. ಬೇಕಾದ ಪುಸ್ತಕ 100 ಪುಸ್ತಕ ಒಂದು ಪುಸ್ತಕ ಒಳ್ಳೇದಿರುತ್ತೆ. ಸಿಕ್ಕಿದ ಪುಸ್ತಕ ಎಲ್ಲ ಪ್ರಿಂಟ್ ಆದೆಲ್ಲ ತರ್ರಿ, ಈ ಸಿಕ್ಕಿದ್ದೆಲ್ಲ ಓದಬೇಡ. ಯಾವುದು ಒಳ್ಳೆಯದೋ ಅಂಥ ನಿರ್ಣೀತವಾದ ಭಗವಂತನ ಮಹಿಮೆಯನ್ನು ಹೇಳತಕ್ಕಂಥ ಗ್ರಂಥಗಳನ್ನು ಮಾತ್ರ ಓದು, ಇಲ್ಲಿ ಸುಮ್ಮನೆ ತಲೆಗೆಡುತ್ತೆ. ಆಮೇಲೆ ನವ್ಯಾಖ್ಯಾಂ ಉಪಜೀವೇತ ಅಂತ, ಇದಕ್ಕೆ 2 ಅರ್ಥ. ನವ್ಯಾಖ್ಯಾಂ ಉಪಜೀವೇತ ಅಂದ್ರೆ ವ್ಯಾಖ್ಯಾನ ಮಾಡಿ, ಅಂದ್ರೆ ಶಾಸ್ತ್ರ ಪ್ರವಚನ ಮಾಡಿ ಬದುಕಬೇಡ ಅಂತ. ಅಂದ್ರೆ ಪ್ರವಚನ ಮಾಡಿದ್ದಕ್ಕೆ ಇಷ್ಟು ಫೀಸು, ಇಷ್ಟು ದುಡ್ಡು ಕೊಟ್ರೆ ಪ್ರವಚನ, ಇಲ್ಲದ್ರೆ ಇಲ್ಲ ಅಂತ. ಅಂದ್ರೆ ಅದೇ ಒಂದು ದಂಧೆ. ಪ್ರವಚನ ಮಾಡುವುದೊಂದು ಉದ್ಯೋಗ ಮಾಡಬೇಡ. ಪ್ರವಚನ ಮಾಡಿದ್ದಕ್ಕೆ ದುಡ್ಡು ತಗೊಳ್ಳಬೇಡ, ಯಾಕೆಂದ್ರೆ ಮತ್ತೆ ಬಿಸಿನೆಸ್ ಆಯ್ತು, ವ್ಯಾಪಾರಿ ಆಯ್ತು. ಸನ್ಯಾಸಿಗೆ ಅದು ಒಬ್ಬ ಗೃಹಸ್ಥನಿಗೆ ಪ್ರವಚನ ಮಾಡಿದ್ದಕ್ಕೆ ಯಾರಾದ್ರೂ ಕೊಟ್ರೆ ತಗೊಳ್ಳುವ ಅಧಿಕಾರ ಇದೆ, ದಾನಾಧಿಕಾರ. ಇವರಿಗೆ ಪ್ರತಿಗ್ರಹ ಇಲ್ಲ. ಆದ್ದರಿಂದ ಪ್ರವಚನ ಮಾಡಿದ್ದನ್ನ ಒಂದು ಜೀವಿಕೆಯಾಗಿ ಪ್ರವಚನ ಮಾಡಬೇಡ. ಪ್ರವಚನ ಕೂಡ ನಿನ್ನ ಜೀವನದ ಉದ್ಯೋಗವಾಗದೆ ಉಳಿದದ್ದು ಬಿಡಿ, ಶಾಸ್ತ್ರ ಪ್ರವಚನವನ್ನು ಕೂಡ ಉದ್ಯೋಗವಾಗಿ ಮಾಡಿಕೊಳ್ಳಬೇಡ. ಅದಕ್ಕೆ ಮತ್ತೊಂದು ಅರ್ಥ ಇದೆ. ನವ್ಯಾಖ್ಯಾಮ ಉಪಜೀವೇತ ಅಂದ್ರೆ ಗ್ರಂಥವನ್ನ ಓದಿ ಅದರ ಸಾರವನ್ನ ಮನನ ಮಾಡಿ ತಿಳ್ಕೋ. ಸುಮ್ಮನೆ ಮೂಲ ಓದುವುದು, ಅದರ ವ್ಯಾಖ್ಯಾನ ಓದುವುದು, ವ್ಯಾಖ್ಯಾನದಲ್ಲಿ ಇದ್ದದನ್ನು ಕನ್ನಡದಲ್ಲಿ ಹೇಳೋದಲ್ಲ. ನಿನಗೆ ಏನು ಅರ್ಥ ಆಯಿತು ಅನ್ನೋದು ಮುಖ್ಯ. ಅದನ್ನ ಟಿಪ್ಪಣಿಯಲ್ಲಿ ಹೀಗೆ ಬರೆದಿದ್ದಾರೆ, ಅದನ್ನು ಕನ್ನಡದಲ್ಲಿ ಹೇಳೋದು. ಅಂದ್ರೆ ಒಳಗೆ ಏನೂ ಹೋಗಲೇ ಇಲ್ಲ, ಅಲ್ಲೇ ಇದೆ. ಪ್ರಿಂಟ್ನದ್ ಮೇಲಿನ ಪುಸ್ತಕ, ಕೆಳಗಿನ ಪುಸ್ತಕ. ತಲೆ ಒಳಗೆ ತುಂಬಿಕೋ, ಬರೇ ಟಿಪ್ಪಣಿಯಲ್ಲಿ ಇದ್ದದನ್ನ ಕನ್ನಡದಲ್ಲಿ ಹೇಳಬೇಡ ಅಂತ. ಅಂದ್ರೆ ಏನೂ ಒಳಗೆ ಇಲ್ಲೇ ಇಲ್ಲ. ಬರೇ ಆ ವ್ಯಾಖ್ಯಾನದಲ್ಲಿ ಹೀಗೆ ಹೇಳಿದ್ದಾರೆ, ಈ ವ್ಯಾಖ್ಯಾನದಲ್ಲಿ ಹೀಗೆ ಹೇಳಿದ್ದಾರೆ, ಎಲ್ಲರೂ ಸರ್ವಜ್ಞ ಕಲ್ಪರಪ್ಪ ಅಂತ ಹೇಳಿ ಕೂತ್ಬಿಡೋದು. ಇಂಥ ಪೆದ್ದು ವೇದಾಂತಕ್ಕೆ ಮರಳಾಗಬೇಡ. ನೀನು ಜೀರ್ಣಿಸಿಕೋ, ಗ್ರಂಥದಲ್ಲಿ ಹೇಳಿದಂತಹ ಸಾರವನ್ನು ನೀನು ಜೀರ್ಣಿಸಿಕೋ. ನಿನಗೆ ಜೀರ್ಣವಾದದ್ದನ್ನು ಇನ್ನೊಬ್ಬರಿಗೆ ಕೊಡು. ಈ ಜೀರ್ಣವಾಗದೆ ಕೊಟ್ಟರೆ ಅದು ವಾಕರಿಕೆ, ಅದು ಅಸಹ್ಯ ವಾಸನೆ ಬರುತ್ತೆ ಕೇಳುವವರಿಗೆ. ಆದ್ದರಿಂದ ಏನು ಜೀರ್ಣವಾಯಿತೋ ಅದನ್ನು ಕೊಡು. ಇದು ಸನ್ಯಾಸ ಧರ್ಮ. ಆಮೇಲೆ 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದ್ರ ಯಸ್ಯ ಲಕ್ಷಣಂ ಪ್ರೋಕ್ತಂ ತಂ ತತ್ರೈವ ವಿನಿರ್ದಿಶೇತನ್. ಬ್ರಾಹ್ಮಣ ಅಂತಂದ್ರೆ ಶಮದಮಾದಿ ಸಂಪತ್ತಿ, ಭಗವದ್ಭಕ್ತಿ, ಸರ್ವಭೂತ ದಯೆ, ಇಂಥ ಒಳ್ಳೆಯ ಗುಣಗಳು ಯಾರಲ್ಲಿದೆ ಅವನು ಬ್ರಾಹ್ಮಣ. ಅವ್ರು ಹೇಳೋದು ಆ ಜಾತಿಯಲ್ಲಿ ಹುಟ್ಟಿದವರನ್ನೆಲ್ಲ ಶಾಸ್ತ್ರೀಯ ಬ್ರಾಹ್ಮಣರಲ್ಲ ಅವರು. ಯಾಕೆಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಜನ್ಮತಃ ಬರುವುದಲ್ಲ, ಜೀವತಃ ಬರುವಂಥದ್ದು. ದೇವತೆಗಳಿಗೆ ಜಾತಿ ಇಲ್ಲ, ಅವರು ಎಲ್ಲವೂ ಹೌದು. ದೇವತೆಗಳು ಬ್ರಾಹ್ಮಣರು ಹೌದು, ಕ್ಷತ್ರಿಯರು ಹೌದು, ವೈಶ್ಯರು ಹೌದು, ಶೂದ್ರರು ಹೌದು. ದೈತ್ಯರಲ್ಲಿ ಜಾತಿ ಇಲ್ಲ, ವರ್ಣ ಇಲ್ಲ, ಅವರಿಗೆ ವರ್ಣ ವ್ಯವಸ್ಥೆ ಇಲ್ಲ. ದೇವತೆಗಳಿಗೆ ವರ್ಣ ವ್ಯವಸ್ಥೆ ಇಲ್ಲ. ನಿತ್ಯ ಸಂಸಾರಿಗಳಾದ ಮನುಷ್ಯ ಜೀವರಿಗೆ ವರ್ಣ ವ್ಯವಸ್ಥೆ ಇಲ್ಲ. ಇದು ಮೋಕ್ಷಕ್ಕೆ ಹೋಗತಕ್ಕ ಜೀವರಿಗೆ ಮಾತ್ರ ಸಂಬಂಧಪಟ್ಟು ಚಾತುರ್ವರ್ಣ ವ್ಯವಸ್ಥೆ ಇರೋದು. ಆ ಮೋಕ್ಷಕ್ಕೆ ಹೋಗುವ 4 ಪುಣ್ಯ ಜೀವಿಗಳಿದ್ದಾರಲ್ಲ, ಅದರಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಹಾಗಂದ್ರೆ ಏನು? ಎಲ್ಲರಿಗೂ ಭಗವದ್ಜ್ಞಾನ ಬೇಕು, ಭಗವದ್ಭಕ್ತಿ ಬೇಕು. ಆದರೆ ಲೋಕ ಸೇವೆ ಮಾಡಬೇಕು ಅಂತ ನಾನಾ ಜನ ಲೋಕ ಸೇವೆ ಮಾಡದೇ ಇದ್ರೆ ಮೋಕ್ಷ ಇಲ್ಲ ಅಂತ ಆಚಾರ ಒಂದು ಹೇಳಿದ್ದಾರೆ. ಸಮಾಜದ ಲೋಕ ಸೇವೆ ಮಾಡುವ ಮೂಲಕ, ಸಮಾಜದ ಸೇವೆಯ ಮೂಲಕ ಭಗವದ್ ಅನುಗ್ರಹ ಪಡೆಯಬೇಕು ಅಂತ. ಆ ಲೋಕ ಸೇವೆಯಲ್ಲಿ 4 ತರ. ತುಂಬಾ ಜ್ಞಾನ ಮಾರ್ಗದಲ್ಲಿ ಎತ್ತರಕ್ಕೇರಿದವರು ಜ್ಞಾನದಾನದ ಮೂಲಕ ಲೋಕ ಸೇವೆ ಮಾಡುವುದು. ಅಷ್ಟು ಎತ್ತರದಿಂದ ಇನ್ನೊಬ್ಬರಿಗೆ ಪ್ರವಚನ ಮಾಡಿ ಜ್ಞಾನ ಕೊಡಲಾರದವರು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಯ ಮೂಲಕ ಕ್ಷತ್ರಿಯ ವೃತ್ತಿಯಿಂದ ಲೋಕ ಸೇವೆ ಮಾಡೋದು. ಇದೆಲ್ಲವೂ ಲೋಕ ಸೇವೆ, ಅಧಿಕಾರ ಅಲ್ಲ. ಅದು ಅಷ್ಟು ತಾಕತ್ತಿಲ್ಲದೆ ಇದ್ದವರು, ಅಂದ್ರೆ ಈ 4 ತರದ ಶಕ್ತಿ ವ್ಯತ್ಯಾಸದಿಂದ 4 ವರ್ಣಗಳು, ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಅದು ಅಲ್ಲದೆ ಇದ್ದವರು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವನಸ್ಪತಿಗಳನ್ನ, ಆಹಾರ ದವಸ ಧಾನ್ಯಗಳನ್ನ, ಗೋವುಗಳನ್ನು ರಕ್ಷಣೆ ಮಾಡುವ ಮೂಲಕ, ವೃಕ್ಷಗಳನ್ನ, ಅಂದ್ರೆ ಇವರು ನಡೆದ ಚರಗಳಾದರೆ ಅವರು ಅಚರದ ಸೇವೆ,
ವೃಕ್ಷಗಳನ್ನು ಬೆಳೆಸುವುದು, ಅವುಗಳಿಂದ ಧಾನ್ಯ ವೃದ್ಧಿ ಮಾಡುವುದು, ಈ ರೀತಿಯಿಂದ ಸಮಾಜ ಸೇವೆ ಮಾಡು. ಅದು ಮಾಡಲಿಕ್ಕೆ ಆಗದೆ ಇದ್ದವನು ಈ ಮಾಡುವವರಿಗೆ ನೆರವು ಮಾಡು, ಈ ರೀತಿ ಸಮಾಜ ಸೇವೆ ಮಾಡುವವರ ಸೇವೆ ಮಾಡಿಕೊಂಡು ಅವರಿಗೆ ಸಹಾಯಕನಾಗಿ, ಹೀಗೆ 4 ವಿಧದ ಸಮಾಜ ಸೇವೆಯ ಮೂಲಕ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಬೆಳೆಸಿಕೊಂಡು ಮೋಕ್ಷಕ್ಕೆ ಹೋಗತಕ್ಕಂಥ ಜೀವರಲ್ಲಿ 4 ಥರ ಅಂತ. ಅದರಿಂದ ಇದು ವ್ಯವಸ್ಥೆ ಉಂಟಲ್ಲ, ಇದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ವರ್ಣ ವ್ಯವಸ್ಥೆ. ನಾವು ಹೇಳತಕ್ಕಂಥ ಜಾತಿ ಪದ್ಧತಿ ಬೇರೆ, ಯಾಕೆಂದ್ರೆ ಅದು ತಂದೆಯಿಂದ ಮಗನಿಗೆ ಬರೋದು. ಇದನ್ನೇ ಹೇಳಿದ್ರೆ ಎಸ್ಸೇ ಲಕ್ಷಣಂ ಪ್ರೋಕ್ತಂ ತಮ್ ತತ್ರೈವ ನಿರ್ದೇಶಿತ. ತಂದೆ ಶೂದ್ರ ಸ್ವಭಾವದವನಾಗಿದ್ದು ಮಗನಲ್ಲಿ ಬ್ರಾಹ್ಮಣ ಸ್ವಭಾವ ಇದ್ರೆ ಮಗ ಬ್ರಾಹ್ಮಣ ಅಂತ ಪರಿಗಣಿಸುವವನು ಶೂದ್ರ ಅಲ್ಲ. ಯಾಕಂದ್ರೆ ಇದು ಜೀವ ಸ್ವಭಾವ, ಅದು ಜಾತಿ ಎನ್ನುವುದು ಆನುವಂಶಿಕವಾಗಿ ಬರುವಂತಹದ್ದು. ಇದು ಸ್ವಭಾವ ಜೀವ ಸ್ವರೂಪ ಯೋಗ್ಯತೆಗೆ ಸಂಬಂಧಪಟ್ಟದ್ದು. ಹೀಗೆಲ್ಲ ಹೇಳಿ ಕೊನೆಗೆ ವೃತ್ತಿ, ಮನುಷ್ಯ ಬದುಕಲಿಕ್ಕೆ ಏನಾದೊಂದು ವೃತ್ತಿ, ಒಂದು 5-6 ವೃತ್ತಿಯನ್ನು ಹೇಳ್ತಾರೆ. ಒಂದು ಋತ ಅಂತ, ಇನ್ನೊಂದು ಅಮೃತ. ಋತವೃತ್ತಿ, ಯಾವ ಉದ್ಯೋಗ ಮಾಡಬೇಕು ಅಂತ. ಈ ಯಾವ ಉದ್ಯೋಗ ಇವತ್ತು ನಡೆಯೋಲ್ಲ, ಕೊನೆಯದು ಒಂದು ಬಿಟ್ಟು. ಒಂದು ಋತವೃತ್ತಿ, ಇನ್ನೊಂದು ಅಮೃತ ವೃತ್ತಿ, 3ನೇದು ಮೃತವೃತ್ತಿ, 4ನೇದು ಪ್ರಮೃತ ವೃತ್ತಿ, 5ನೇದು ಸತ್ಯಾನೃತ ವೃತ್ತಿ, 6ನೇದು ಸ್ವವೃತ್ತಿ ಅಂತ. ನಾಯಿ ಬಾಳು ಅಂತ. ಋತವೃತ್ತಿ ಅಂದ್ರೆ ಏನು? ಋತಂ ಉಂಚಶಿಲಂ ಪ್ರೋಕ್ತಂ. ಸಹಜವಾಗಿ ಗದ್ದೆಯನ್ನು ಕಟಾವು ಮಾಡಿ ಗದ್ದೆ ಯಜಮಾನ ಅದರ ಪೈರನ್ನೆಲ್ಲ ಕೊಂಡು ಹೋದ ಮೇಲೆ ಅಲ್ಲಿ ಬಿದ್ದಿರುತ್ತಲ್ಲ ಕೆಳಗೆ, ಅದು ಯಾರಿಗೂ ಉಪಯೋಗ ಇಲ್ಲ. ಅವನು ಮತ್ತೆ ಅದನ್ನು ಗುಡಿಸಿ ಹಿಡ್ಕೊಂಡು ಹೋಗೋದಿಲ್ಲ, ಮತ್ತೆ ಹಕ್ಕಿಗಳು ಹೆಕ್ಕಿ ತಿನ್ನೋದಷ್ಟೇ. ಹಾಗೆ ಅಂಥ ಬಿದ್ದಂಥ ಧಾನ್ಯವನ್ನು ಕೊಂಡು ಹೋಗಿ ಮರದಲ್ಲಿ ಹಕ್ಕಿಗಳು ತಿಂದು ಉದುರಿದ ಹಣ್ಣನ್ನು ತಂದು ಬದುಕುವುದು ಉಂಟಲ್ಲ, ಅಂದ್ರೆ ಯಾವ ಪ್ರಾಣಿಗೂ ಆಹಾರಕ್ಕೆ ತೊಂದರೆ ಆಗುವುದು, ಎಲ್ಲರೂ ಬಿಟ್ಟು ಉಳಿದದ್ದನ್ನ ಹೆಕ್ಕಿ ತಂದು ಬದುಕುವುದು ಉಂಚಶಿಲ. ಇದು ಬಹಳ ಶ್ರೇಷ್ಠವಾದ ಹಿಂದಿನ ಬ್ರಾಹ್ಮಣರು ಬದುಕುತ್ತಾ ಇದ್ದ ರೀತಿ. ಆಮೇಲೆ ಋತಂ ಅಮೃತಂ ಯದಯಾಚಿತಂ. ಅವರು ಇನ್ನೊಬ್ಬರ ಹತ್ರ ಕೇಳಿ ತಗೊಳ್ಳಿಕ್ಕೇ ಇಲ್ಲ ಋತವೃತ್ತಿಯವರು, ಉಂಚಶಿಲದವರು. ಅಮೃತ ವೃತ್ತಿ ಅಂತಂದ್ರೆ ಕೇಳದೆ ಯಾರೋ ಕೊಟ್ರು, ಸ್ವಾಮಿ ತಗೊಳ್ಳಿ ನೀವು ತಿನ್ನಿ ಅನ್ನೋದು ಒಬ್ರು ಕೊಟ್ರು, ಅದನ್ನು ತಗೊಂಡು, ಅಂದ್ರೆ ಬೇಡದೆ ಇನ್ನೊಬ್ಬರ ಹತ್ರ ಕೈಯೊಡ್ಡದೆ ತಾನಾಗಿ ಬಂದದ್ದನ್ನ ಸ್ವೀಕರಿಸುವುದು ಅಮೃತ ಜೀವನ. ಮೃತಂತು ನಿತ್ಯ ಯಾಜ್ಞಾ ಸ್ಯಾತ್. 3ನೇ ವೃತ್ತಿ ಅಂತಂದ್ರೆ ಕೊಡೋದಿಲ್ಲ ಯಾರು, ಸ್ವಾಮಿ ನನಗೆ ಇವತ್ತು ಹಸಿವಾಗ್ತಾ ಇದೆ, ಊಟ ಮಾಡಲಿಲ್ಲ, ಏನಾದ್ರು ಕೊಡ್ರಿ ಅಂತ ಬೇಡಿ ಬದುಕುವುದು 3ನೇ ವೃತ್ತಿ. ಅದು ಮೃತವೃತ್ತಿ ಅಂತ. ಬೇಡುವುದು ಅಂದ್ರೆ ಅವ್ರ ಮುಂದೆ ಸಾಯೋದು ಅಂತ ಅರ್ಥ. ಆದ್ರಿಂದ ಅದು ಮೃತವೃತ್ತಿ ಎಂದರು. ಪ್ರಮೃತಂ ಕರ್ಷಣಂ ಸ್ಮೃತಂ. ಪ್ರಮೃತ ಅಂದ್ರೆ 100 ಸಾವುಗಳಿಗೆ ಕಾರಣವಾಗುವ ವೃತ್ತಿ ಅಂದ್ರೆ ಬೇಸಾಯ ಅಂತ. ಯಾಕಂದ್ರೆ ಉಳುವಾಗ 1000 ಲಕ್ಷಾಂತರ ಕ್ರಿಮಿಕೀಟಗಳು ಸಾಯ್ತವೆ. ಅದರಿಂದ 1000 ಪ್ರಾಣಿಗಳನ್ನು ಕೊಂದು ಬದುಕುವ ವೃತ್ತಿ ಬೇಸಾಯ ಅಂತ. ಇದಕ್ಕಿಂತ ನಂತರದ್ದು ಸತ್ಯ ಅಂದ್ರತ, ಸುಳ್ಳು ಮತ್ತು ಸತ್ಯವನ್ನ ಬೆರಕೆ ಮಾಡಿದಂಥ ವೃತ್ತಿ. ಅದು ಯಾವುದಂದ್ರೆ ವ್ಯಾಪಾರ, ಅಂಗಡಿ ಇಡೋದು. ಅಲ್ಲಿ ಏನು ಅಂದ್ರೆ, ಸ್ವಾಮಿ ನಿಮಗೋಸ್ಕರ ಫಸ್ಟ್ ಕ್ಲಾಸ್ ಮಾಲು ತೆಗೆದಿಟ್ಟಿದ್ದೇನೆ ಅಂತ ಇದ್ದದ್ರಲ್ಲಿ ಕಳಪೆ ಮಾಲು ಕೊಡೋದು. ಅವ್ರು ಹೇಳುವಾಗ ನಿಮಗೆ ಅಂತ ತೆಗೆದಿಟ್ಟು ಅವ್ರಿಗೆ ಭಾರಿ ಖುಷಿ, ನನಗೆ ಪ್ರತ್ಯೇಕ ತೆಗೆದಿಟ್ಟಿದ್ದಾರೆ ಅಂತ. ಅಲ್ಲಿ ಮಾರಿ ಹೋಗದ ಸಾಮಾನನ್ನು ಕಟ್ಟಿಕೊಡೋದು ಸ್ನೇಹಿತರಿಗೆ, ಯಾಕೆಂದ್ರೆ ಅದು ಬೇರೆ ಹೋಗ್ಕೊಂಡು ಹೋಗೋದಿಲ್ಲ. ಹೇಳುವಾಗ ಇದ್ದದ್ರಲ್ಲಿ ಬೆಸ್ಟ್ ತೆಗೆದಿಟ್ಟಿದ್ದೇನೆ ಅಂತ. ಹೀಗೆ ಅದರಲ್ಲಿ ಪೂರಾ ಸುಳ್ಳು ಹೇಳಿದ್ರೆ ಮತ್ತೆ ಯಾರು ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಸತ್ಯ ಬೆರೆಸಬೇಕು, ಸ್ವಲ್ಪ ಸುಳ್ಳು. ಇಲ್ಲದಿದ್ರೆ ಸತ್ಯ ಬೆರೆಸ್ತಾ ಇದ್ರೆ ಗಿರಾಕಿಗಳು ಬಳುವುದಿಲ್ಲ, ಸುಳ್ಳು ಬೆರೆಸ್ತಾ ಇದ್ರೆ ಲಾಭ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಸುಳ್ಳು ಸ್ವಲ್ಪ ಸತ್ಯ ಬೆರಕೆ ಮಾಡಿ ಟೊಪ್ಪಿ ಹಾಕಿ ಬದುಕುವುದು ಇದು ವ್ಯಾಪಾರಿ ವೃತ್ತಿ. ಇದು 5ನೇ ಜೀವನ. ಇದಾದ್ಮೇಲೆ 6ನೇದೊಂದಿದೆ, ಏನು ಅಂದ್ರೆ ಇನ್ನೊಬ್ಬರ ಕೈಗಳಿಗೆ ಚಾಕರಿ ಮಾಡೋದು. ಅದಕ್ಕೆ ನಾಯಿ ಬಾಳು ಅಂತ ಹೇಳಿದ್ರು. ಸ್ವವೃತ್ತಿ ನೀಚ ಸೇವನಂ. ನಮಕ್ಕಿಂತಲೂ ಅಯೋಗ್ಯರಾದ ಬಾಸ್ನ ಕೈಗಳಿಗೆ ನಾವು ಕೆಲಸ ಮಾಡುವ ಪ್ರಸಂಗ ಬರ್ತಲ್ಲ. ಎಸ್ ಸರ್, ಹೌದು ಸರ್, ಆಯ್ತು ಸರ್ ಅಂತ ತಲೆ ಆಡಿಸಿಕೊಂಡು ನಮಗಿಂತ ಅಯೋಗ್ಯರಾದ ವ್ಯಕ್ತಿಗಳ ಕೈಗಳಿಗೆ ನಾವು ಕೆಲಸ ಮಾಡಿಕೊಂಡು ಅವರಿಗೆ ಜಿ ಹುಜೂರು ಹೇಳುವಂತಹ ಬದುಕುಂಟಲ್ಲ, ಸಾಮಾನ್ಯ ಇವತ್ತು ಎಲ್ಲರೂ ಬದುಕು. ಅದಕ್ಕೆ ನಾಯಿ ಬಾಳು ಅಂತ ಹೇಳ್ತಾರೆ ಭಾಗವತಲ್ಲಿ. ಈ 6 ಬಗೆಯ ಜೀವನದಲ್ಲಿ ಒಂದಲ್ಲ ಒಂದನ್ನು ಆಯ್ದುಕೊಂಡು ಬದುಕೋ. ಇದೆಲ್ಲ ಆದ್ಮೇಲೆ ಒಟ್ಟಿಗೆ ಯಾವುದೇ ಆಶ್ರಮದಲ್ಲಿ ಇರಲಿ, ಯಾವುದೇ ವರ್ಣದಲ್ಲಿ ಇರಲಿ, ಒಟ್ಟಿಗೆ ಒಂದು ಜೀವನದಲ್ಲಿ ಎಚ್ಚರ ಇರಬೇಕು. ಆಹುಹು ಶರೀರಂ ರಥಂ ಆಹುಹು ಶರೀರಂ ರಥಂ ಇಂದ್ರಿಯಾಣಿ ಹಯಾನ್ ಅಭೀಶಂ ಮನ ಇಂದ್ರಿಯೇಶಃ ಇಂದ್ರಿಯೇಶಂ ವರ್ತ್ಮಾನಿ ಮಾತ್ರ ಧಿಷಣಾಂಚ ಸೂತಂ ಸತ್ವಂ ಬೃಹದ್ಬಂಧುರಮೀಶಧಾಮ
ಒಟ್ಟು ಬದುಕು ಅಂದ್ರೆ ಏನು ಅನ್ನೋದರ ಎಚ್ಚರ. ಯಾವ ವರ್ಣದಲ್ಲಿರು, ಯಾವ ಆಶ್ರಮದಲ್ಲಿರು, ಯಾವ ವೃತ್ತಿಯಲ್ಲಿರು. ಯಾಕಂದ್ರೆ ಧರ್ಮವ್ಯಾಧ ವ್ಯಾಪಾರಿ ವೃತ್ತಿಯಲ್ಲೇ ಉದ್ಧಾರ ಆದವ. ಯಾವ ವೃತ್ತಿ ಆದರೂ ಅದರ ಹಿಂದೆ ಭಗವನ್ಮುಖತೆ, ನಿನ್ನ ಬದುಕು ಭಗವಂತನ ಕಡೆಗೆ. ಬದುಕು ಅಂತಂದ್ರೆ ಇದು ಒಂದು ಪಯಣ. ಈ ದೇಹ ಅನ್ನುವುದು ಒಂದು ರಥ, ವಾಹನ, ಇದೊಂದು ಗಾಡಿ. ಇಂದ್ರಿಯಗಳು ಅನ್ನುವ ಕುದುರೆಗಳನ್ನ ಕಟ್ಟಿ ಈ ಗಾಡಿಯನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ. ಈ ಗಾಡಿಯಲ್ಲಿ ಕೂತು ನಾವು ಭಗವಂತನ ಕಡೆಗೆ ಸಾಗುವುದೇ ಈ ಬದುಕು ಅಂತಂದ್ರೆ. ಬದುಕು ಭಗವಂತನ ಕಡೆಗೆ ಸಾಗಲಿ, ಭಗವಂತನಿಗೆ ಬೆನ್ನು ಹಾಕಿ ಸಾಗದೇ ಇರಲಿ. ಅದಕ್ಕೋಸ್ಕರ ಭಗವಂತ ನಿಮಗೆ ಗಾಡಿ ಕೊಟ್ಟಿದ್ದಾನೆ, ಕುದುರೆಗಳನ್ನ ಕೊಟ್ಟಿದ್ದಾನೆ. ಅದನ್ನೆಲ್ಲ ಏನು ನಾವು ಗಾಡಿ ಇಲ್ಲ ಸ್ವಾಮಿ, ಕುದುರೆ ಇಲ್ಲ, ಗಾಡಿ ಇದೆ, ಕುದುರೆ ಇದೆ, ಕಡಿವಾಣ ಇಲ್ಲ ಅಂದ್ರೆ ಕುದುರೆಯನ್ನು ಕಟ್ಟಿ ಏನು ಬೇಗ. ಮನಸ್ಸು ಅನ್ನುವ ಕಡಿವಾಣವನ್ನು ಕೊಟ್ಟಿದ್ದಾನೆ, ಬುದ್ಧಿ ಅನ್ನುವ ಸಾರಥಿಯನ್ನು ಕೊಟ್ಟಿದ್ದಾನೆ. ಬುದ್ಧಿಯನ್ನು ಉಪಯೋಗಿಸು, ವಿವೇಕ ಪ್ರಜ್ಞೆಯಿಂದ ಮನಸ್ಸನ್ನು ಕಡಿವಾಣವನ್ನು ನಿಗ್ರಹ ಮಾಡು. ಈ ಕುದುರೆಗಳು ಹುಚ್ಚು ಹುಚ್ಚಾಗಿ ಎಲ್ಲೆಲ್ಲಿಗೂ ಹೋಗಿ ಹೊಂಡಕ್ಕೆ ಬೀಳದಂತೆ ನೋಡಿಕೋ. ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗುವಂತೆ ಅವುಗಳನ್ನು ತರಬೇತಿಗೊಳಿಸು. ಮನಸ್ಸಿನ ಕಡಿವಾಣ ಬಿಗಿ ಹಿಡಿ. ಬುದ್ಧಿ ಅನ್ನತಕ್ಕಂಥ ಸಾರಥಿಯ ಮೂಲಕ ನಿನ್ನ ಪಯಣ ಭಗವಂತನ ಕಡೆಗೆ ಸಾಗಲಿ. ಯಾವ ವೃತ್ತಿ ಆದರೂ, ಯಾವ ವರ್ಣ ಆದರೂ, ಯಾವ ಆಶ್ರಮ ಆದರೂ ಈ ಕೊನೆಯ ಗುರಿ ಇರಲಿ ಅಂತಕ್ಕಂಥ ಮಾತನ್ನ ನಾರದರು ಧರ್ಮರಾಜನಿಗೆ ಹೇಳಿದರು. ಅಲ್ಲಿಗೆ ಶುಕಾಚಾರ್ಯರು ಈ ಸಪ್ತಮ ಸ್ಕಂಧದ ಸಾರವನ್ನ ನಾರದರು ಧರ್ಮರಾಜನಿಗೆ ಹೇಳಿದ್ದನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದರು ಅನ್ನೋದನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಈ ಸಪ್ತಮ ಸ್ಕಂಧದ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ಓಂ ಸ್ವಸ್ತಿ.